ಆ ಚಕ್ರಗಳ ಸುತ್ತ ಸಂಸ್ಕಾರಗಳು ತುಂಬಿಕೊಳ್ತಾ ಚಕ್ರಗಳು ಗ್ರಂಥಿಗಳಾಗಿ ಮಾರ್ಪಾಡಾಗುತ್ತೆ. ಸೊ ಕಡೆಯ 2 ಅಧ್ಯಾಯದಲ್ಲಿ ನಾವು ಚಕ್ರಗಳು ಗ್ರಂಥಿಗಳಾಗಿರ್ತಕ್ಕಂಥ ಸ್ಥಿತಿಯಿಂದ ವಾಪಸ್ಸು ಚಕ್ರಗಳಾಗುವಂತ ಸ್ಥಿತಿಗೆ ಹೇಗೆ ಕೆಲಸ ಮಾಡಿದ್ರೆ ಅದು ಮತ್ತೊಮ್ಮೆ ತನ್ನ ಯಥಾಸ್ಥಿತಿಗೆ ಅರಳುತ್ತೆ, ಅರಳುವುದರ ಪರಿಣಾಮ ಏನಾಗುತ್ತೆ, ಆ ಪರಿಣಾಮ ನಮ್ಮ ಅನುಭವಕ್ಕೆ ಹೇಗೆ ಬರುತ್ತೆ, ಇವೆಲ್ಲವನ್ನು ಸಹ ತಿಳ್ಕೊಂಡ್ವಿ. ಇವತ್ತೇನ್ ತಿಳ್ಕೊಳಕ್ ಹೋಗ್ತಾ ಇದೀವಿ ಅಂದ್ರೆ ಇವತ್ತು ಸ್ವಲ್ಪ ರಿವರ್ಸ್ ಆರ್ಡರ್ ಅಂತ ಇಟ್ಕೊಳ್ರಿ. ಏನಾಗುತ್ತೆ ಇವತ್ತು ಅಂದ್ರೆ ಚಕ್ರಗಳು ಗ್ರಂಥಿಗಳಾಗಿ ಹೇಗೆ ಮಾರ್ಪಾಡಾಯ್ತು, ನಾವು ಯಾವ ರೀತಿ ಚಕ್ರಗಳನ್ನ ಹ್ಯಾಂಡಲ್ ಮಾಡಿದ್ರಿಂದ ಆ ಚಕ್ರಗಳು ಗ್ರಂಥಿಗಳಾಗಿ ಮಾರ್ಪಾಡಾಯ್ತು, ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ತೀವಿ. ಸೊ ಸಾಮಾನ್ಯವಾಗಿ ನಾವೆಲ್ಲ ಈಗ IPL ಮ್ಯಾಚು ಎಲ್ಲ ಬರ್ತಾ ಇರುತ್ತೆ. IPL ಮ್ಯಾಚ್ ಎಲ್ಲ ನಾವು ನೋಡ್ಬೇಕಾದ್ರೆ ಒಬ್ಬೊಬ್ರು ಸಹ ಒಂದೊಂದು ವಿಷಯವನ್ನು ಗಮನಿಸಿರ್ತೀವಿ. ಎಲ್ಲರೂ ಸಹ ಒಂದೇ ಮ್ಯಾಚ್ ಅಲ್ಲಿ ನೋಡ್ತಾ ಇದ್ರು ಕೂಡ ಮನೆಯಲ್ಲಿ ಒಂದು 5 ಜನ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ದಾರೆ ಅಂದ್ರೆ 5 ಜನ 5 ಬೇರೆ ಬೇರೆ ಭಾಗಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ಗ್ರಹಿಕೆಗೆ ತಂದ್ಕೊಂಡಿರ್ತೀವಿ. ಅಂದ್ರೆ ನಾವು 5 ಜನ 5 ರೀತಿಯಾದಂತ ನೈಜತೆಯನ್ನ ನಾವು ನಮ್ಮಲ್ಲಿ ಕಂಡುಕೊಂಡಿರ್ತೀವಿ ಆ ಮ್ಯಾಚ್ ಬಗೆಗೆ. ಇದು ಬರೀ ಮ್ಯಾಚ್ ಬಗೆಗೆ ಮಾತ್ರ ಅಲ್ಲ, ಇನ್ ಜನರಲ್ ಯಾವ ವಿಷಯ ಬೇಕಾದ್ರೂ ಆಗಿರ್ಬೋದು. ಜೀವನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನೆಯಲ್ಲಿ ಹಲವಾರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಭಾಗಿಯಾಗಿರ್ತಾರೆ, ಹಲವಾರು ಜನಗಳು ಭಾಗಿಯಾಗಿರ್ತಾರೆ. ಅವರೆಲ್ಲ ಭಾಗಿಯಾದಾಗ ಒಬ್ಬೊಬ್ರು ತಮ್ಮ ತಮ್ಮ ದೃಷ್ಟಿಕೋನದಿಂದ ಆ ಒಂದು ವಿಷಯದ ಬಗೆಗಿನ ವಾಸ್ತವಿಕತೆಯನ್ನ ತಮ್ಮ ಮನಸ್ಸಿನಲ್ಲಿ ಗ್ರಹಿಕೆ ಮಾಡಿರ್ತಾರೆ. ಅಂದ್ರೆ ಇಫ್ ಸಮ್ಮನ್ ವರ್ ಟು ಪಾಸ್ ಥ್ರೂ ಎನ್ ಎಕ್ಸ್ಪೀರಿಯನ್ಸ್, everyone will catch a glimpse of reality from their own perspective. ಎಲ್ಲರೂ ಕೂಡ ತಮ್ಮ ದೃಷ್ಟಿಕೋನದಿಂದ ಯಾವ ವಾಸ್ತವಿಕತೆ ಇದೆ ಅಷ್ಟನ್ನತ್ತೆ ಗ್ರಹಿಸಿರ್ತಾರೆ. ಅವರಿಗೆ ಅದೇ ವಾಸ್ತವಿಕತೆ ಆಗಿರುತ್ತೆ, ಅದೇ ನೈಜತೆ ಆಗಿರುತ್ತೆ. ಸೊ ಇದು ಪ್ರತಿಯೊಂದು ಜೀವನದ ಅನುಭವದಲ್ಲಿ ಇಬ್ಬರು ಒಂದು ಅನುಭವದಲ್ಲಿ ಭಾಗಿಯಾಗಿತ್ತು ಅಂದ್ರೆ ಇಬ್ಬರು ಕೂಡ ಬೇರೆ ಬೇರೆ ರೀತಿಯಾದಂಥ ದೃಷ್ಟಿಕೋನದಲ್ಲಿ ವಾಸ್ತವಿಕತೆಯನ್ನ ಗ್ರಹಿಸ್ಕೊಂಡಿರ್ತಾರೆ. 5 ಜನ ಇತ್ತು ಅಂದ್ರೆ 5 ರೀತಿಯಾದಂಥ ವಾಸ್ತವಿಕತೆಯಲ್ಲಿ ಗ್ರಹಿಸ್ಕೊಂಡಿರ್ತಾರೆ. ಅದು ಜನಗಳ ಸಂಖ್ಯೆ ಜಾಸ್ತಿ ಆಗ್ತಿದ್ದಂಗೆನೆ ಒಬ್ಬೊಬ್ರು ಅವರವರ ದೃಷ್ಟಿಕೋನದಲ್ಲಿ ವಾಸ್ತವಿಕತೆಯನ್ನ ಅರಿತುಕೊಳ್ತಾರೆ. ಸೊ ಒಂದೇ ಅನುಭವದಲ್ಲಿ ಹಲವಾರು ವಾಸ್ತವಿಕತೆಯ ಅನುಭವಗಳು ಸಮ್ಮಿಲನವಾಗಿದೆ. ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಅದರ ಮೇಲೆ ನಮ್ಮ ವಾಸ್ತವಿಕತೆ ನಮ್ಮ ಅರಿವಿಗೆ ಬರುತ್ತೆ. ಸರಿನಾ? ಸೊ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಫುಟ್ಬಾಲ್ ಇದರಲ್ಲಿ ಗೇಮ್ನಲ್ಲಿ US ಅಲ್ಲಿ 1954ರಲ್ಲಿ. ಇದು ಫುಟ್ಬಾಲ್ಗೆ ಅಂತ ದಾಜಿಯವರು ಇಲ್ಲಿ ಅದರ ಬಗ್ಗೆ ಉಲ್ಲೇಖ ಮಾಡಿದ್ರು ಕೂಡ, ಆ ಒಂದು ಉದಾಹರಣೆ ಉಲ್ಲೇಖ ಮಾಡಿದ್ರು ಕೂಡ ಇದು ಜೀವನದ ಎಲ್ಲ ಅನುಭವಗಳಿಗೆ ಇದು ಅನುಮೋದನೆ ಆಗುತ್ತೆ ಅಥವಾ ಅಳವಡಿಕೆ ಆಗುತ್ತೆ. ಹಾಗಾದ್ರೆ ಅವ್ರಿಗೆ ಕಂಡು ಬಂದಂತ ವಾಸ್ತವಿಕತೆ ಯಾವ ಒಂದು ವಿಷಯದ ಮೇಲೆ ಆಧಾರಿತವಾಗಿರುತ್ತೆ? ಅವರವರ ಧೋರಣೆ, ಅವರವರ ನಂಬಿಕೆಗಳು, ಅವರವರ ಮನೋಭಾವನೆಗಳು, ಈ ಒಂದು ದೃಷ್ಟಿಕೋನದ ಮೇಲೆ ಅವರವರ ವಾಸ್ತವಿಕತೆ ಅಡಕವಾಗಿರುತ್ತೆ. ಸೊ ದೇರ್ ಆಟಿಟ್ಯೂಡ್ಸ್, ದೇರ್ ಬಿಲೀಫ್ಸ್ ಅಂಡ್ ಬಯಾಸಸ್ ಡಿಫೈನ್ ದೇರ್ ಪರ್ಸೆಪ್ಷನ್ಸ್ ಆಫ್ ದೆಮ್ಸೆಲ್ಸ್ ಅಂಡ್ ಅರೌಂಡ್ ದ ವರ್ಲ್ಡ್. ತಮ್ಮ ಜಗತ್ತಿನ ಅಥವಾ ತಾವಿರ್ತಕ್ಕಂಥ ಒಂದು ಪ್ರಪಂಚದ ಮತ್ತು ತಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಪಂಚದ ವಾಸ್ತವಿಕತೆ ಅವರವರ ದೃಷ್ಟಿಕೋನ, ಅವರವರ ಧೋರಣೆ ಮೇಲೆ ಮತ್ತು ಮನೋಭಾವನೆ ಮೇಲೆ ನಿರ್ಭರ ಆಗಿರುತ್ತೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಈ ಎಲ್ಲ ಮನೋಭಾವಗಳು, ಇದನ್ನೇ ದಾಜಿಯವರು ಕಂಡೀಷನಿಂಗ್ ಅಂತ ಕರೀತಾರೆ. ಕಂಡೀಷನಿಂಗ್ ಅಂದ್ರೆ ಯಾವ ವಾಸ್ತವಿಕತೆ ನೈಜವಾದಂತ ವಾಸ್ತವಿಕತೆ ಇದೆಯೋ ಆ ವಾಸ್ತವಿಕತೆನ ನಮ್ಮ ಫಿಲ್ಟರ್ಸ್ ಮುಖಾಂತರ ನೋಡಿ ಅದನ್ನ ನಮ್ಮ ರೀತಿನಲ್ಲಿ ಅರಿತುಕೊಂಡು ಅದಕ್ಕೆ ಒಂದು ರೀತಿಯಾದಂತ ನಮ್ಮದೇ ಆದಂತ ಒಂದು ನೈಜತೆಯನ್ನು ಕೊಡೋದಿದೆಯಲ್ಲ, ಇದಕ್ಕೆ ಕಂಡೀಷನಿಂಗ್ ಅಂತ ಕರಿತೀವಿ. ಇದೆಲ್ಲವೂ ಕೂಡ ನಮ್ಮ ಹಿಂದಿನ ಅನುಭವಗಳ ಮೇಲೆ ಆಧಾರಿತವಾಗಿರುತ್ತೆ. ಸೊ ಇದು ಫಿಲ್ಟರ್ಸ್ ತರ ಆಕ್ಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರಪಂಚ ನೋಡ್ಬೇಕಂದ್ರೆ ಬರಿಗಣ್ಣಿನಿಂದ ನೋಡಿದಾಗ ಪ್ರಪಂಚ ಒಂದು ರೀತಿಯಾಗಿ ಕಾಣುತ್ತೆ.
ಅದೇ ನಾನು ಹಳದಿ ಗ್ಲಾಸ್ ಹಾಕೊಂಡು ಪ್ರಪಂಚ ನೋಡಿದಾಗ ಬೇರೆ ರೀತಿಯಾಗಿ ಕಾಣುತ್ತೆ. ಹಸಿರು ಗ್ಲಾಸ್ ಹಾಕೊಂಡು ನೋಡಿದಾಗ ಬೇರೆ ರೀತಿಯಾಗಿ ಕಾಣುತ್ತೆ. ನೀಲಿ ಗ್ಲಾಸ್ ಹಾಕೊಂಡು ನೋಡಿದಾಗ ಮತ್ತೊಂದು ರೀತಿಯಲ್ಲಿ ಕಾಣುತ್ತೆ. ಸೊ ನಾವು ಯಾವ ಯಾವ ಒಂದು ಕನ್ನಡಕ ಹಾಕೊಂಡು ನಾವು ಜಗತ್ತನ್ನು ನೋಡ್ತೀವೋ ನಮ್ಮ ಅನುಭವ ಅದರ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ದ ವೇ ದಟ್ ವಿ ಎಕ್ಸ್ಪೀರಿಯನ್ಸ್ ದ ವರ್ಲ್ಡ್ ವಿಲ್ ಬಿ ಡಿಪೆಂಡೆಂಟ್ ಆನ್ ದ ಫಿಲ್ಟರ್ಸ್ ದಟ್ ವಿ ಕ್ಯಾರಿ ವಿತ್ ಇನ್ ಅಸ್. ಈಗ ಇಲ್ಲಿ ನಾವು ಫಿಲ್ಟರ್ಸ್ ಹೊರಗಡೆ ಅಂತ ಹೇಳಿದೆ. ಈಗ ಕನ್ನಡಕ ಹಾಕೊಳ್ಳೋದು ಅಂದ್ರೆ ಹೊರಗಡೆ ಇದೆ, ನಾ ಕನ್ನಡಕ ಚೇಂಜ್ ಮಾಡ್ಕೋಬಹುದು ಯಾವಾಗ ಬೇಕಾದ್ರೂ. ಅದೇ ಫಿಲ್ಟರ್ಸ್ ಒಳಗಡೆ ಇತ್ತು ಅಂದ್ರೆ, ಹಾಗಾದ್ರೆ ಎಲ್ಲಿದೆ ಒಳಗಡೆ ಈ ಫಿಲ್ಟರ್ಸ್? ನಮ್ಮ ಮನಸ್ಸಿನ ಸುಪ್ತ ಮನಸ್ಸಿನಲ್ಲಿ ಇರ್ತಕ್ಕಂಥ ನಮ್ಮ ಭಾವನೆಗಳು, ಧೋರಣೆಗಳು, ಅನುಭವಗಳೇನಿದೆ ಇವೆಲ್ಲವೂ ಕೂಡ ನಮಗೆ ವಾಸ್ತವಿಕ ಜಗತ್ತಿನ ಅನುಭವ ಬರ್ಲಿಕ್ಕೆ ಮುಂಚೆ ಅದು ತಮ್ಮದೇ ಆದಂತ ಛಾಪು ಬಿಟ್ಟು ಆ ಛಾಪಿನ ಮುಖಾಂತರ ನಾವು ನಮ್ಮ ವಾಸ್ತವಿಕ ಜಗತ್ತಿನ ಅನುಭವವನ್ನು ಪಡಿತೀವಿ. ಹಾಗಾದ್ರೆ ಏನಾಗತ್ತೆ ಅಂದ್ರೆ, ಇದು ನಮ್ಮ ಅರಿವು ಅನ್ನೋದೇನಿದೆ ಮೂಲಭೂತವಾದಂತ ಅರಿವು, ಮಗುವಿನಲ್ಲಿ ಇರ್ತಕ್ಕಂಥ ಅರಿವಿನೂ ಒಂದೇ, ನಮ್ಮಲ್ಲಿ ಇವಾಗ ಈಗಿರ್ತಕ್ಕಂಥ ಅರಿವು ಒಂದೇ. ಹಾಗಾದ್ರೆ ಅರಿವಿನಲ್ಲಿ ಏನು ವ್ಯತ್ಯಾಸ ಆಗಿಲ್ಲ. ಮೂಲಭೂತವಾಗಿ ನಮ್ಮ ಅರಿವು ಒಂದೇ ರೀತಿಯಾಗಿ ಇದೆ. ಸಣ್ಣ ವಯಸ್ಸಿಂದ ನಾವು ಮುಪ್ಪಾಗುವವರೆಗೂ ಕೂಡ ಒಂದು ಒಂದು ಜೀವತ್ವದಿಂದ ಮತ್ತೊಂದು ಜೀವತ್ವಕ್ಕೆ, ಈವನ್ ಇಫ್ ವಿ ಮೂವ್ ಫ್ರಮ್ ಒನ್ ಲೈಫ್ ಟು ಅನದರ್ ಲೈಫ್, ಆ ಅರಿವಿನಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಆಗಲ್ಲ. ಹಾಗಾದ್ರೆ ಬದಲಾವಣೆ ಎಲ್ಲಾಗತ್ತೆ? ಬದಲಾವಣೆ ಆಗ್ತಕ್ಕಂಥದ್ದು ನಮ್ಮ ಈ ಫಿಲ್ಟರ್ಸ್ ಮುಖಾಂತರ ನಾವು ಜಗತ್ತನ್ನು ಅನುಭವಿಸ್ತೀವಿ ಅಂತ ಹೇಳಿದ್ವಲ್ಲ, ಆ ಫಿಲ್ಟರ್ಸ್ ನಲ್ಲಿ ಬದಲಾವಣೆ ಆಗತ್ತೆ. ನಾವು ಫಿಲ್ಟರ್ಗಳ, ನಮ್ಮ ಆಂತರಿಕವಾಗಿರ್ತಕ್ಕಂಥ ಫಿಲ್ಟರ್ಗಳ ಮುಖಾಂತರ ನಾವು ಜಗತ್ತನ್ನು ನೋಡ್ತಾ ಹೋಗ್ತೀವಿ. ಆಧ್ಯಾತ್ಮಿಕ ಪ್ರಗತಿ ಅಂದ್ರೆ ನಮ್ಮ ಹೃದಯದಲ್ಲಿ ಮತ್ತು ನಮ್ಮ ಮನಸ್ಸಿನ ಸುಪ್ತ ಮನಸ್ಸಿನಲ್ಲಿ ನಾವು ಏನೇನೆಲ್ಲ ಫಿಲ್ಟರ್ಸ್ ಹಾಕೊಂಡಿದ್ದೀವಿ ಆ ಫಿಲ್ಟರ್ಸ್ನೆಲ್ಲ ಕಾಲಕ್ರಮೇಣ ಕಳ್ಕೊಳ್ತಾ ಹೋಗೋದು. ಕಾಲಕ್ರಮೇಣ ನಾವು ಫಿಲ್ಟರ್ಸ್ನೆಲ್ಲ ಕಳ್ಕೊಳ್ತಾ ಹೋಯ್ತು ಅಂದ್ರೆ ಏನಾಗತ್ತೆ? ಹಾಗಾದ್ರೆ ಜಗತ್ತನ್ನ ಯಾವುದೇ ಫಿಲ್ಟರ್ ಇಲ್ಲದೀರ ನಾವು ನಮ್ಮ ಅರಿವಿಗೆ ತಂದುಕೋಬಹುದು, ಅನುಭವಕ್ಕೆ ತಂದುಕೋಬಹುದು. ಹಾಗಾದ್ರೆ ಈ ರೀತಿಯಾದಂತ ಸ್ಥಿತಿನಲ್ಲಿ ಏನಾಗುತ್ತೆ? ಮಗು ಹೇಗೆ ಜಗತ್ತನ್ನು ನೋಡುತ್ತೋ, ಜಗತ್ತನ್ನು ಅನುಭವಿಸುತ್ತೋ, ಅದೇ ರೀತಿಯಾದಂತ ರೀತಿನಲ್ಲಿ ನಾವು ಸಹ ಅನುಭವ ತಂದುಕೋಬಹುದು. ನಮಗೆ ಜಾಸ್ತಿ ಫಿಲ್ಟರ್ಸ್ ಇದ್ದಷ್ಟು ಕೂಡ ಆ ಮಗುವಿನ ಏನು ಮುಗ್ಧತೆ ಇದೆ ಆ ಮುಗ್ಧತೆಯಿಂದ ದೂರವಾಗಿರ್ತೀವಿ. ಫಿಲ್ಟರ್ಸ್ ಕಡಿಮೆ ಆಗ್ತಿದ್ದಂಗೆನೆ ನಮಗೆ ನಮ್ಮದೇ ಆದಂತ ಮುಗ್ಧತೆ ಏನು ಮುಂಚೆ ಇತ್ತು ನಮಗೆ, ಆ ಮುಗ್ಧತೆ ಕಾಲಕ್ರಮೇಣ ನಮಗೆ ವಾಪಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಪೇಜ್ ನಂಬರ್ ಇದು 9th ಚಾಪ್ಟರ್, ಎಲಿಫೆಂಟ್ ಅಂಡ್ ದ ಚೇರ್, ಕಂಡೀಷನಿಂಗ್ ದಟ್ ಬೈಂಡ್ಸ್ ಅಸ್. ಈ ಒಂದು ಚಾಪ್ಟರ್ ನಲ್ಲಿ ಇದೀವಿ. 9ನೇ ಚಾಪ್ಟರ್, 9ನೇ ಅಧ್ಯಾಯ. ಸಾಮಾನ್ಯವಾಗಿ ನಮ್ಮ ಪ್ರಜ್ಞೆ ಅನ್ನೋದು ನೀರಿ ತರ ಫ್ರೀ ಆಗಿ ಹರಿತಾ ಇರುತ್ತೆ. ಇಟ್ ಇಸ್ ಫ್ರೀ ಫ್ಲೋಯಿಂಗ್ ಇನ್ ನೇಚರ್. ಇದನ್ನ ನಾವು ಯಾವಾಗ್ಲೂ ಜ್ಞಾಪಕ ಇಟ್ಕೋಬೇಕು. ನಾವು ಎಷ್ಟೋ ಸತಿ ನಾವು ಟಾಕ್ ಕೊಡ್ಲಿಕ್ಕೆ ಹೋದಾಗ ತಮಾಷೆ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಎಲ್ಲ ಜನಗಳಲ್ಲಿ ನಿಮ್ಮ ಮನಸ್ಸು ಚೆನ್ನಾಗಿದೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಕೈ ಎತ್ತರಿ ಅಂತ. ಕೈ ಎತ್ತರಿ ಅಂತ ಹೇಳಿದಾಗ ಯಾರು ಕೈ ಎತ್ತಲ್ಲ. ಹಾಗಾದ್ರೆ ನಿಮ್ಮ ಮನಸ್ಸು ಚೆನ್ನಾಗಿಲ್ವಾ ಅಂತ ಕೇಳಿ ತಮಾಷೆ ಮಾಡಿದ್ರೆ ಅವ್ರಿಗೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಮನಸ್ಸು ಚೆನ್ನಾಗಿದೆ ಅಂತ ಹೇಳ್ಬೇಕಾದ್ರೆ ಹ್ಯಾಗ್ ಡಿಫೈನ್ ಮಾಡೋದು ನನ್ನ ಮನಸ್ಸು ಚೆನ್ನಾಗಿದೆ ಅಂತ? ಸೊ ಆ ಒಂದು ಏನ್ ಕ್ಲಾರಿಟಿ ಮನಸ್ಸಿಗೆ ಇಲ್ಲದೆ ಇರೋದ್ರಿಂದ ಎಲ್ಲರೂ ಕೈ ಎತ್ತಲಿಕ್ಕೆ ಸ್ವಲ್ಪ ಹಿಂಜರಿತಾರೆ. ಹಾಗಾದ್ರೆ ಅಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ, ನಿಮ್ಮ ಮನಸ್ಸು ಸುಲಲಿತವಾಗಿ ಕೆಲಸ ಮಾಡ್ತಿದೆ ಅಥವಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂದ್ರೆ ನಿಮ್ಮ ಮನಸ್ಸು ನೀರಿನ ತರ ಸುಲಲಿತವಾಗಿ ಹರಿಬೇಕು. ಹರಿಯೋದು ಅಂದ್ರೆ ಹಾಗೆ ನಮ್ಮ ಅನುಭವಕ್ಕೆ ಹೆಂಗ್ ಬರುತ್ತೆ? ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಯಾವುದೇ ರೀತಿಯಾದಂತ ಅಂಟುವಿಕೆ ಇಲ್ಲದೀರ ಹರಿದರೆ ನಿಮ್ಮ ಮನಸ್ಸು ಚೆನ್ನಾಗಿದೆ. ಹಾಗಾದ್ರೆ ಮನಸ್ಸು ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಸುಲಲಿತವಾಗಿ ಹರಿತಾ ಇದೆ ಅನ್ನೋದಾದ್ರೆ ಹರಿತಾ ಇರೋದೇನು? ಹಾಗಾದ್ರೆ ಮಾನಸಿಕ ಶಕ್ತಿ ಅಂತ ಹೇಳ್ಬೋದು. ಹಾಗಾದ್ರೆ ಮಾನಸಿಕ ಶಕ್ತಿ ಎಲ್ಲಿ ಹರಿತಾ ಇದೆ? ಮಾನಸಿಕ ಶಕ್ತಿ ಪ್ರಜ್ಞೆನಲ್ಲಿ ಹರಿತಾ ಇದೆ. ಸೊ ಪ್ರಜ್ಞೆ ಸುಲಲಿತವಾಗಿ ನೀರಿನ ತರ ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಸರಾಗವಾಗಿ ಹರಿದರೆ ನಮ್ಮ ಹೃದಯದ ಸ್ಥಿತಿ ಚೆನ್ನಾಗಿದೆ. ಸೊ ಅದು ಎರಡು ರೀತಿ ಗೋಚರ ಆಗುತ್ತೆ. ಹೃದಯದ ಸ್ಥಿತಿ ಚೆನ್ನಾಗಿದೆ ಅಂತ ಪ್ರಜ್ಞೆ ಹರಿಯೋದ್ರಲ್ಲಿ ಗೋಚರ ಆಗುತ್ತೆ,
ಮತ್ತೆ ಮನಸ್ಸಿನ ಸ್ಥಿತಿ ಚೆನ್ನಾಗಿದೆ ಅಂತ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಮನಸ್ಸು ಚಲನೆ ಆಗುವಂತ ರೀತಿಯಲ್ಲಿ ಗೋಚರ ಆಗುತ್ತೆ. ಇದೆರಡೂ ಬೇರೆ ಬೇರೆ. ನಾವು ಒಂದು ಸಾಕಷ್ಟು ಇದನ್ನು ಮಾತಾಡಿದ್ದೀವಿ. ಮನಸ್ಸಿಗೂ ಮತ್ತು ಪ್ರಜ್ಞೆಗೂ ಇರತಕ್ಕಂಥ ಸಂಬಂಧ. ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಮೈಂಡ್ ಅಂಡ್ ದ ಹಾರ್ಟ್? ಮೈಂಡು ಮತ್ತು ಹಾರ್ಟ್ ಎರಡೂ ಕೂಡ ಒಂದರ ಮೇಲೆ ಒಂದು ಅವಲಂಬಿತವಾಗಿದ್ದರೂ ಸಹ ಹೃದಯದ ಸ್ಥಿತಿ ಮನಸ್ಸಿನ ಸ್ಥಿತಿ ಮೇಲೆ ತನ್ನದೇ ಆದಂಥ ಛಾಪು ಮತ್ತೆ ಪರಿಣಾಮ ಬೀರುತ್ತೆ. ಮನಸ್ಸಿನ ಸ್ಥಿತಿ ಹೃದಯದ ಮೇಲೆ ತನ್ನದೇ ಆದಂಥ ಛಾಪು ಮತ್ತೆ ಪರಿಣಾಮ ಬೀರುತ್ತೆ. ಸಾಮಾನ್ಯವಾಗಿ ನಾವು ನಮ್ಮನ್ನು ನಾವು ನೋಡ್ಕೋಬೇಕಾದ್ರೆ ಅಭ್ಯಾಸಿಯಾಗಿ ನಾವು ಎಷ್ಟೋ ಸತಿ ಹೇಳ್ತೀವಿ, ನಿಮ್ಮ ಮೆಡಿಟೇಷನ್ ಮುಗಿದ ಮೇಲೆ, ಧ್ಯಾನ ಮುಗಿದ ಮೇಲೆ ನಿಮ್ಮ ಕಂಡೀಷನ್ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಕಂಡೀಷನ್ ನೋಡ್ಕೊಳ್ಳಿ ಅನ್ನೋದಾದ್ರೆ ಏನ್ ನೋಡ್ಕೊಳ್ತೀವಿ ನಾವು? ಧ್ಯಾನದ ಕಡೆಯ ಅವಸ್ಥೆಯಲ್ಲಿ, ಕಡೆಯ ಸ್ಥಿತಿನಲ್ಲಿ, ಕಡೆಯ ಭಾಗದಲ್ಲಿ, ಇನ್ನೇನು ಕಣ್ಣು ಮುಚ್ಕೊಳ್ಳಿಕ್ಕೆ, ಕಣ್ಣು ತೆರಲಿಕ್ಕೆ ಮುಂಚೆ ಇರ್ತಕ್ಕಂಥ ಸ್ಥಿತಿನಲ್ಲಿ ನಮ್ಮ ಮನಸ್ಸು ಮತ್ತು ಹೃದಯ ಯಾವ ಸ್ಥಿತಿಯಲ್ಲಿದೆ ಇದನ್ನ ನಾವು ನೋಡ್ಕೊಳ್ತೀವಿ. ಇದು ಎರಡನ್ನೂ ಕೂಡಿ ನಾವು ವಾಟ್ ಇಸ್ ದ ಸ್ಟೇಟ್ ಆಫ್ ದ ಮೈಂಡ್, ವಾಟ್ ಇಸ್ ದ ಸ್ಟೇಟ್ ಆಫ್ ದ ಹಾರ್ಟ್. ವೆನ್ ಯು ಅಬ್ಸರ್ವ್ ಬೋತ್ ದೀಸ್ ಥಿಂಗ್ಸ್, you will get a good idea regarding the condition that you are in. So ಎರಡೂ ನೋಡ್ಬೇಕು. ಮನಸ್ಸಿನ ಸ್ಥಿತಿ, ಹೃದಯದ ಸ್ಥಿತಿ ಎರಡನ್ನೂ ಸಹ ನೋಡ್ಬೇಕಾಗತ್ತೆ. ಸೊ ಇಲ್ಲಿ ದಾಜಿಯವರು ಏನ್ ಬರೀತಾ ಇದ್ದಾರೆ ಅಂದ್ರೆ, ವಿ ಆರ್ ವಿಕ್ಟಿಮ್ಸ್ ಆಫ್ ಹೈಜಾಕ್ಡ್ ಅವೇರ್ನೆಸ್. ಅವೇರ್ನೆಸ್ ನ ಹೈಜಾಕ್ ಆಗಿದೆ ಅಂದ್ರೆ ಯಾರು ಹೈಜಾಕ್ ಮಾಡಿದ್ದಾರೆ? ಅವೇರ್ನೆಸ್ ಹೈಜಾಕ್ ಹೇಗಾಗತ್ತೆ? ಅದಕ್ಕೆ ಒಂಚೂರು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ನಮ್ಮ ಪ್ರಜ್ಞೆ ಅನ್ನೋದು ಸುಲಲಿತವಾಗಿ, ಸರಾಗವಾಗಿ ನೀರಿನ ತರ ಹರಿತಾ ಇರಬೇಕು. ಇಟ್ ಶುಡ್ ಬಿ ವಿ ಶುಡ್ ಫೀಲ್ ಟ್ರಾನ್ಸೆಂಡೆಡ್ ಅಂಡ್ ಕನೆಕ್ಟೆಡ್. ಒಂದು ವ್ಯಕ್ತಿ ಜೊತೆ ಇನ್ನೊಂದ್ಸತಿ ನಾವು ಇಂಟ್ರಾಕ್ಟ್ ಮಾಡಿದಾಗ ಸರಾಗವಾಗಿ ಅವ್ರ ಜೊತೆ ಕನೆಕ್ಟ್ ಆಗ್ಬೇಕು. ಒಂದು ಕ್ಷಣದಲ್ಲಿ ಕನೆಕ್ಟ್ ಆಗ್ಬೋದು. ಆ ಕನೆಕ್ಷನ್ ನಮ್ಗೆ ಎಸ್ಟಾಬ್ಲಿಷ್ ಆಗಲಿಕ್ಕೆ ಎಲ್ಲೋ ಏನೋ ತೊಡಕಾಗ್ತಿದೆ ಅಂದ್ರೆ ಎಲ್ಲೋ ಏನೋ ಬ್ಲಾಕ್ಸ್ ಇದೆ ಅಂತ. ನಾವು ನಮ್ಮ ಮನಸ್ಸಿನಲ್ಲಿ ಖುಷಿಯಾಗಿದ್ದಾಗ, ನಾವು ಕೃತಜ್ಞರಾಗಿದ್ದಾಗ, ಕೃತಜ್ಞತೆಯಿಂದ ನಮ್ಮ ಹೃದಯ ಕೂಡಿದ್ದಾಗ ನಮ್ಮ ಹೃದಯ ತೆರೆದುಕೊಳ್ಳುತ್ತೆ. ತೆರೆದುಕೊಳ್ಳದ ನಂತರ ನಮ್ಮ ಪ್ರಜ್ಞೆ ಸರಾಗವಾಗಿ ಹರಿಯುತ್ತೆ. ಅದೇ ಯಾವಾಗಲಾದ್ರೂ ಕೂಡ ಯಾರನ್ನೋ ನಾವು ಇಷ್ಟಪಡಲ್ಲ ಅಂತ ಇಟ್ಕೊಳ್ರಿ, ಯಾರ ಜೊತೆನೋ ನಮಗೆ ತೊಂದರೆ ಆಗಿರುತ್ತೆ ಅಥವಾ ತೊಡಕಾಗಿರುತ್ತೆ, ಅವಾಗ ರಿಫ್ಲೆಕ್ಸ್ ಆಕ್ಷನ್ ಆಗಿ ತನಗೆ ತಾನಾಗೆ ಪ್ರಜ್ಞೆ ಅನ್ನೋದು ಮುಚ್ಕೊಂಡ್ಬಿಡುತ್ತೆ. ಇದಕ್ಕೊಂದು ಎಕ್ಸಾಂಪಲ್, ಮುಟ್ಟಿದ್ರೆ ಮುನಿ ಅಂತ ಒಂದು ಗಿಡ ಇದೆ, ನೋಡಿದ್ರೆ ಎಲ್ರಿಗೂ ಅನುಭವಕ್ಕೆ ಬಂದಿರುತ್ತೆ. ಅದನ್ನು ಮುಟ್ಟಿದ್ರೆ ಸಾಕು, ತಕ್ಷಣ ಅದು ಎಲೆಗಳೆಲ್ಲ ಮಡಚ್ಕೊಳ್ಳುತ್ತೆ. ಸೊ ಮುಟ್ಟಿದ್ರೆ ಮುನಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಆ ಗಿಡನ. ಸೊ ಆ ಗಿಡದ ತರ ನಮ್ಮ ಪ್ರಜ್ಞೆ ಒಳಗಡೆ ಒಂಥರ ಕದಡ್ಕೊಂಡ್ಬಿಡುತ್ತೆ, ಮುಚ್ಕೊಂಡ್ಬಿಡುತ್ತೆ. ಸೊ ಎರಡು ರೀತಿಯಾದಂತ ನಮಗೆ ಪ್ರಜ್ಞೆಯ ಸ್ಥಿತಿ ಇದೆ. ಒಂದು ಪ್ರಜ್ಞೆ ಅರಳುವಂತ ಸ್ಥಿತಿ, ಇನ್ನೊಂದು ಪ್ರಜ್ಞೆ ಮುದುಡ್ಕೊಳ್ಳುವಂತ ಸ್ಥಿತಿ. ಸೊ ಈ ಎರಡು ಸ್ಥಿತಿಗಳಲ್ಲಿ ಇನ್ಫ್ಯಾಕ್ಟ್ ತಮಾಷೆ ಏನಂದ್ರೆ, ಇದೇ ವಿಚಾರವಾಗಿ ರಾಮಾನುಜಾಚಾರ್ಯರು ಬರೀತಾರೆ. ಅವರು ಇದನ್ನ ಯಾವ ಒಂದು ವಿಚಾರವಾಗಿ ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ ಅಂದ್ರೆ, ನಾವು ಜೀವನದಲ್ಲಿ ಇದು ಒಳ್ಳೇದು ಇದು ಕೆಟ್ಟದ್ದು ಅಂತೆಲ್ಲ ಮಾತಾಡ್ತೀವಲ್ಲ, ಹಾಗಾದ್ರೆ ಯಾವುದು ಒಳ್ಳೇದು ಅಂತ ಡಿಫೈನ್ ಮಾಡ್ಬೇಕಲ್ಲ. ಯಾವುದು ಒಳ್ಳೇದು ಅಂದ್ರೆ ರಾಮಾನುಜಾಚಾರ್ಯರು ಡಿಫೈನ್ ಮಾಡ್ತಕ್ಕಂಥದ್ದು, ಅರ್ಥೈಸೋದು ಈ ಒಂದು ದೃಷ್ಟಿಕೋನದಲ್ಲಿ ಅರ್ಥೈಸ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಯಾವ ಕೆಲಸ ಮಾಡೋದ್ರಿಂದ ನಮ್ಮ ಪ್ರಜ್ಞೆ ಅರಳತ್ತೋ ಅದು ಒಳ್ಳೆ ಕೆಲಸ. ಯಾವ ಕೆಲಸ ಮಾಡೋದ್ರಿಂದ ನಮ್ಮ ಪ್ರಜ್ಞೆ ಮುದುಡ್ಕೊಳ್ಳುತ್ತೋ ಅದು ಒಳ್ಳೆ ಕೆಲಸ ಅಲ್ಲ. ದಿಸ್ ಇಸ್ ಎ ಮೆಷರ್ ಆಫ್ ಯುವರ್ ವೆದರ್ ದ ಥಿಂಗ್ ದಟ್ ಯು ಆರ್ ಡೂಯಿಂಗ್ ಇಸ್ ಗುಡ್ ಆರ್ ಬ್ಯಾಡ್ ಅಂತ ಬರೀತಾರೆ ಅವರು. ಸೊ ಹಾಗಾದ್ರೆ ನಮ್ಮ ಈ ಪ್ರಜ್ಞೆ ಅನ್ನೋದು ಇದೆಯಲ್ಲ, ಯಾವಾಗಲೂ ಒಂದು ಚಲನೆಯಲ್ಲಿ ಇರತಕ್ಕಂಥ ಒಂದು ವಸ್ತು ಅಂತ ಇಟ್ಕೋಬಹುದು. ವಸ್ತು ಅನ್ನೋದು ನಾನು ಬೇರೆ ಪದ ಇಲ್ಲ ಅಂತ ಹೇಳಿ ಅದನ್ನು ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ. ವಸ್ತು ರಹಿತವಾದಂತ ವಸ್ತು, ಒಂದು ವಿಷಯ ಅಂತ ಇಟ್ಕೊಳ್ರಿ. ಈ ನಮ್ಮ ಪ್ರಜ್ಞೆ ಅನ್ನೋದು ನಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದು ಯಾವಾಗಲೂ ಫ್ಲೆಕ್ಸ್ ನಲ್ಲಿ ಇರುತ್ತೆ. ಫ್ಲೆಕ್ಸ್ ನಲ್ಲಿ ಇರುತ್ತೆ ಅಂದ್ರೆ ಯಾವಾಗಲೂ ಒಂದು ಚಲನೆಯಲ್ಲಿ ಇರುತ್ತೆ. ಅದು ಅರಳ್ತಾನೂ ಇರುತ್ತೆ, ಅದು ಮುದುಡ್ಕೊಳ್ತಾನೂ ಇರುತ್ತೆ. ಸೊ ದಿನನಿತ್ಯದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು, ನಾವು ಒಡನಾಡ್ತಕ್ಕಂಥ ರೀತಿ ನೀತಿಗಳು, ನಮ್ಮ ಹೃದಯದ ಸ್ಥಿತಿ, ನಮ್ಮ ಮನಸ್ಥಿತಿ, ನಾವು ಯೋಚನೆ ಮಾಡ್ತಕ್ಕಂಥ ವಿಚಾರಗಳು, ಇವೆಲ್ಲದಕ್ಕೂ ಸಹ ಅದು ತನ್ನದೇ ಆದಂತ ಒಂದು ರೆಸ್ಪಾನ್ಸ್ ಅನ್ನು ಕೊಡ್ತಾ ಇರುತ್ತೆ. ಸೊ ಒಂದು ಕ್ಷಣ ಕೂಡ ಅದು ತಟಸ್ಥವಾಗಿರಲ್ಲ. ಅದು ತಟಸ್ಥವಾಗಿಲ್ದೇ ಇರೋದ್ರಿಂದ ಯಾವಾಗಲೂ ಫ್ಲಕ್ಸ್ ಅಲ್ಲಿ ಇರುತ್ತದು. ಹಾಗಾದ್ರೆ ಈ ಫ್ಲಕ್ಸ್ ಯಾಕಾಗತ್ತೆ? ಈ ಚಲನೆ ಸ್ವಾಭಾವಿಕವಾಗಿ ಆದ್ರೂ ಕೂಡ ಮೂಲಭೂತವಾಗಿ ಈ ಒಂದು ಚಲನೆ ಯಾಕಾಗತ್ತೆ? ಈ ಪ್ರಜ್ಞೆನಲ್ಲಿ
ವಿಸ್ತಾರ ಆಗ್ಲಿ ಅಥವಾ ಮುದುಡಿಕೆ ಆಗ್ಲಿ ಯಾಕಾಗತ್ತೆ ಅನ್ನೋದಾದ್ರೆ ಇದಕ್ಕೆ ಅತ್ಯಂತ ಹೆಚ್ಚಿನ ಪಾತ್ರ ವಹಿಸುವಂಥದ್ದು ನಮ್ಮ ಇಷ್ಟ ಅನಿಷ್ಟಗಳು, ದ ಲೈಕ್ಸ್ ಅಂಡ್ ದ ಡಿಸ್ಲೈಕ್ಸ್. ದೀಸ್ ಆರ್ ದ ಥಿಂಗ್ಸ್ ವಿಚ್ ಹೈಜಾಕ್ ಯುವರ್ ಕಾನ್ಶಿಯಸ್ನೆಸ್. ನಮ್ಮ ಅವೇರ್ನೆಸ್, ನಮ್ಮ ಅರಿವು ಏನಿದೆ ಆ ಅರಿವನ್ನ ನಮ್ಮಿಂದ ಅದು ಯಾರೋ ಕಸಿದುಕೊಂಡು ಹೋದಂಗೆ, ನಮ್ಮ ಅರಿವನ್ನ ಯಾರೋ ಕಸಿದುಕೊಂಡು ಹೋದಂಗೆ. ಹಾಗಾದ್ರೆ ನಮ್ಮ ಅರಿವನ್ನ ಯಾರು ಕಸಿದುಕೊಂಡು ಹೋಗ್ತಾರೆ, ಎಲ್ಲಿ ಕಸಿದುಕೊಂಡು ಹೋಗ್ತಾರೆ ಅಂದ್ರೆ ಈ ನಮ್ಮ ಇಷ್ಟ ಅನಿಷ್ಟಗಳು ಅಂತ ನಮ್ಗೆ ಏನಿದೆಯಲ್ಲ ಅದು ಈ ನಮ್ಮ ಅರಿವನ್ನ ನಮ್ಮಿಂದ ಅದು ಕಸಿದುಕೊಂಡು ಹೊಟ್ಟೋಗುತ್ತೆ. ಹಾಗಾದ್ರೆ ಏನಾಗುತ್ತೆ ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಇಷ್ಟ ಇರುತ್ತೆ, ಇನ್ನು ಕೆಲವು ವಿಷಯದ ಬಗ್ಗೆ ನಿಮಗೆ ಇಷ್ಟ ಇರಲ್ಲ ಅಂತ ಇಟ್ಕೊಳ್ರಿ. ಯಾವಾಗ ನಿಮ್ಮ ಮನಸ್ಸಿಗೆ ಇಷ್ಟ ಅನಿಷ್ಟದ ಯೋಚನೆ ನಿಮ್ಮ ಮನಸ್ಸಿಗೆ ಬರುತ್ತೋ, ಅದು ಬಂದಿದ ತಕ್ಷಣನೇ ಅದು ತನ್ನದೇ ಆದಂತ ಯೋಚನಾ ಸರಪಳಿಯನ್ನ ಅದು ನಿರ್ಮಿಸುತ್ತೆ. ಸೊ ವೆನ್ ಎವರ್ ವಿ ಆಕ್ಚುಲಿ ಥಿಂಕ್ ಅಬೌಟ್ ಎನಿಥಿಂಗ್ with a strong liking or disliking, what happens is that is going to create a loop of thoughts, a chain and a loop of thoughts. ಯಾವಾಗ ಆ ಲೂಪ್ ಆಫ್ ಥಾಟ್ಸ್ ಆಗುತ್ತಲ್ವಾ, ಸರಾಗವಾಗಿ ಹರಿತಾ ಇತ್ತು ನೀರು ಪ್ರಜ್ಞೆ, ಆ ಲೂಪ್ ಆಗಿದ ತಕ್ಷಣನೇ ಆವಾಗ ಅದೇ ಲೂಪ್ನಲ್ಲೇ ನಮ್ಮ ಪ್ರಜ್ಞೆ ಮತ್ತೆ ನಮ್ಮ ಯೋಚನಾ ಲಹರಿ ಹರಿಲಿಕ್ಕೆ ಶುರು ಆಗುತ್ತೆ. ನಾವು ದಿಸ್ ಲೂಪ್ ದಟ್ ಈಸ್ ಫಾರ್ಮ್ಡ್ ಟ್ರಾಪ್ಸ್ ದ ಎನರ್ಜಿ. ಈಗ ಪ್ರಜ್ಞೆ ಸರಾಗವಾಗಿ ಹರಿತಾ ಇದ್ದಾಗ ಅದರಲ್ಲಿ ಇರ್ತಕ್ಕಂಥ ಎನರ್ಜಿ ಕೂಡ, ಶಕ್ತಿ ಕೂಡ ನಾವು ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡ್ದಂಗೆ ಸರಾಗವಾಗಿ ಹರಿತಾ ಇರುತ್ತೆ. ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ಒಂದು ಗ್ರಂಥಿ ಚಕ್ರ ಆಗಿ ಮಾರ್ಪಾಡಾದಾಗ ಅದರಲ್ಲಿ ಒಳಗೊಂಡಿರ್ತಕ್ಕಂಥ ಶಕ್ತಿ ಅದು ಬಿಡುತ್ತೆ. ಆ ಶಕ್ತಿ ಪ್ರಜ್ಞೆನಲ್ಲಿ ಹೋಗಿ ಅದು ತನ್ನನ್ನು ತಾನು ಸಮ್ಮಿಲನಗೊಳಿಸಿಕೊಂಡಾಗ ಆವಾಗ ನಮಗೆ ಸ್ಥಿತಿಗಳು ಅಥವಾ ಭಾವನಾತ್ಮಕ ಸ್ಥಿತಿಗಳು ನಮಗೆ ಬರುತ್ತೆ ಅಂತ ನಾವು ಮಾತಾಡಿದ್ವಿ. ಹಾಗಾದ್ರೆ ಎನರ್ಜಿ ಟ್ರ್ಯಾಪ್ ಆಗಿದೆ. ಹಾಗಾದ್ರೆ ಇವಾಗ ನಾವು ಉಲ್ಟಾ ನೋಡ್ತಾ ಇದ್ದೀವಿ. ಚಕ್ರ ಇದ್ದಿದ್ದು ಗ್ರಂಥಿ ಹ್ಯಾಕ್ ಫಾರ್ಮ್ ಆಯ್ತು ಅಂತ ನೋಡ್ತಾ ಇದ್ದೀವಿ. ಚಕ್ರ ಚೆನ್ನಾಗೇ ಇತ್ತು ಮುಂಚೆ, ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಸರಾಗವಾಗಿ ಹರಿತಾ ಇತ್ತು, ಯಾವ ಟ್ರ್ಯಾಪು ಆಗಿರ್ಲಿಲ್ಲ. ಯಾವಾಗ ನಾವು ನಮ್ಮ ಈ ಅತ್ಯಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ತೀವ್ರವಾಗಿರ್ತಕ್ಕಂಥ ಇಷ್ಟ ಅಥವಾ ತೀವ್ರವಾಗಿರ್ತಕ್ಕಂಥ ಅನಿಷ್ಟ, ಇವೆರಡರ ಮುಖಾಂತರ ಆ ಪ್ರಜ್ಞೆನಲ್ಲಿ ಹರಿತಾ ಇರತಕ್ಕಂಥ ಶಕ್ತಿನ ನಾವು ಅದ್ರ ಮೇಲೆ ಪರಿಣಾಮ ಬೀರ್ತೀವೋ, ಯಾಕೆಂದ್ರೆ ಯಾವುದನ್ನೇ ಇಷ್ಟಪಟ್ಟಾಗ ಅಥವಾ ಅನಿಷ್ಟಪಟ್ಟಾಗ ಒಂದು ಲೂಪ್ ಆಫ್ ಥಾಟ್ಸ್ ಫಾರ್ಮ್ ಆಗುತ್ತೆ. ಒಂದು ಲೂಪ್ ಅಂದ್ರೆ ಒಂದು ಸುಳಿ ತರ. ಆ ಸುಳಿ ಫಾರ್ಮ್ ಆದಾಗ ಏನಾಗುತ್ತೆ, ಅದು ತನ್ನಲ್ಲಿ ಆ ಚಕ್ರನ, ಅದು ಶಕ್ತಿ ಏನು ಹರಿತಾ ಇದೆಯಲ್ಲ ಆ ಶಕ್ತಿನ ಟ್ರ್ಯಾಪ್ ಮಾಡಿಬಿಡುತ್ತೆ. ಯಾವಾಗ ಆ ಶಕ್ತಿ ಟ್ರ್ಯಾಪ್ ಆಗುತ್ತೋ ನಿಮಗೆ ನಿಮ್ಮ ಮನಸ್ಸಿನ ಗಮನ ನಿಮಗೆ ಬೇಕೋ ಬೇಡವೋ ಅದರ ಒಂದು ಏನ್ ಲೂಪ್ ಇದೆಯಲ್ಲ ಅದರ ಕಡೆನೇ ನಿಮ್ಮ ಮನಸ್ಸಿನ ಗಮನ ನಿಮ್ಗೆ ಇಷ್ಟ ಇಲ್ಲದಿದ್ರೂ ಹೋಗ್ಲಿಕ್ಕೆ ಶುರು ಆಗುತ್ತೆ. ಇದು ನಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ಏನೋ ಮಾಡ್ತಾ ಇರ್ತೀರಾ, ನಿಮ್ದೇನು ತಪ್ಪಿರಲ್ಲ ಅಂತ ಇಟ್ಕೊಂಬೋಣ. ಯಾವುದೇ ತಪ್ಪಿಲ್ದಿದ್ರು ಕೂಡ ಮನೆಯಲ್ಲಿ ಯಾರೋ ಏನೋ ತೊಂದರೆ ಆಗುತ್ತೆ ಅವ್ರಿಗೆ, ನಿಮ್ಮ ಮೇಲೆ ಅವ್ರು ಅದನ್ನ ದೂಷಣೆ ಮಾಡ್ತಾರೆ, ನಿಮ್ಮ ಮೇಲೆ ಆರೋಪ ವಹಿಸ್ತಾರೆ ಅಂತ ಇಟ್ಕೊಳ್ರಿ. ಆರೋಪ ವಹಿಸಿದಾಗ ನಿಮಗೆ ಅದೇ ವಿಷಯ ಮನಸ್ಸಿನಲ್ಲಿ ಕೊರಿಲಿಕ್ಕೆ ಶುರು ಆಗುತ್ತೆ. ಸುಮ್ಮನೆ ನನ್ನ ಮೇಲೆ ಏನೇನೋ ಹೇಳ್ಬಿಟ್ರಲ್ಲ ಇವರು ಅಂತ ಮನಸ್ಸಿಗೆ ಯೋಚನೆ ಬರಲಿಕ್ಕೆ ಶುರು ಆಗುತ್ತೆ. ಅಲ್ಲಿಂದ ಮನೆಯಿಂದ ನೀವು ಆಫೀಸ್ಗೆ ಹೋಗ್ತೀರಾ ಅಥವಾ ನೀವು ಶಾಲೆಗೋ ಕಾಲೇಜ್ಗೋ ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ಹೋಗ್ತೀರಾ. ಅಲ್ಲಿ ಹೋದಾಗ ಇದೇ ರೀತಿಯಾದಂಥ ವಿಚಾರ ಮತ್ತೆ ಮನಸ್ಸಿನಲ್ಲಿ ವಾಪಸ್ಸು ಜ್ಞಾಪಕ ಬರುತ್ತೆ. ಈಗ ಹಾಗಾದ್ರೆ ಶಾಲಾ ಕಾಲೇಜು ಅಥವಾ ನಾವು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಜ್ಞಾಪಕ ಬರಬೇಕಾದ್ರೆ ಅದು ಏನ್ ಲೂಪ್ ಫಾರ್ಮ್ ಆಗಿರ್ತಲ್ವಾ, ಇಫ್ ಇಟ್ಸ್ ಎ ವೆರಿ ಡೀಪ್ ಲೂಪ್, ಅದು ತುಂಬಾ ಆಳವಾದಂತ ಲೂಪ್ ಆಗಿದ್ರೆ, ಆಳವಾದಂತ ಚೈನ್ ಆಫ್ ಥಾಟ್ಸ್ ಏನಾದ್ರು ನಮಗೆ ಬಂದಿತ್ತು ಅಂದ್ರೆ ಅವಾಗ ವಿ ವಿಲ್ ಬಿ ಎನ್ಗ್ರಾಸ್ಡ್ ಇನ್ ದಟ್ ಓನ್ಲಿ. ನಾವು ನಮ್ಮ ಪರಿಸ್ಥಿತಿನ ಬದಲಾವಣೆ ಮಾಡಿಕೊಂಡು ಮನೇಲಿದ್ದವರು ಬೇರೆ ಕಡೆ ಹೋದ್ರು ಕೂಡ ಅಲ್ಲಿ ಹೋಗಿ ಕೂತ್ಕೊಂಡ್ರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಕೆಲವೊಮ್ಮೆ ಏನಾಗುತ್ತಂದ್ರೆ, ಈಗ ಮನೆಯಿಂದ ಆಫೀಸ್ಗೆ ಹೋಗಿದ ತಕ್ಷಣನೇ ಮನೇಲಿ ನಡೆದಂತ ವಿಚಾರಗಳೆಲ್ಲ ಮರೆತು ಹೋಗ್ತೀವಿ. ಆಫೀಸ್ಗೆ ಹೋಗಿದ ತಕ್ಷಣನೇ ಆಫೀಸಿನ ವಿಚಾರಗಳಲ್ಲಿ ಮನಸ್ಸು ಮುಳುಗಿ ಹೋಗುತ್ತೆ. ಆವಾಗ ಅಷ್ಟು ಡೀಪ್ ಆಗಿ ನಿಮಗೆ ಲೂಪ್ ಆಗಿರಲ್ಲ. ಯಾವಾಗ ಅಷ್ಟು ಡೀಪ್ ಆಗಿ ಲೂಪ್ ಆಗಿರಲ್ವಲ್ಲ, ಆವಾಗ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಸಂಸ್ಕಾರ ಫಾರ್ಮ್ ಆಗಿದೆ, ತುಂಬಾ ಡೀಪ್ ಸಂಸ್ಕಾರ ಫಾರ್ಮ್ ಆಗಿಲ್ಲ. ಸೊ ನೀವು ಸಂಸ್ಕಾರ ಫಾರ್ಮ್ ಆಗ್ತಿದ್ಯಾ ಇಲ್ವಾ ಅನ್ನೋದು ನಮಗೆ ತಕ್ಷಣನೇ ಗೊತ್ತಾಗುತ್ತೆ.
ವೆರಿ ಸಿಂಪಲ್. ನಾವು ನೋಡ್ಕೋಬೇಕಾಗಿರೋದು ಏನಪ್ಪಾ ಅಂದ್ರೆ, ಎಲ್ಲೋ ನಡೆದಂತ ವಿಚಾರ ನಾವು ಜಾಗ ಬದಲಾವಣೆ ಮಾಡಿದ್ರೂ ಕೂಡ ನಮಗರಿವಿಲ್ದಂಗೆನೆ ನಮ್ಮ ಮನಸ್ಸಿನ ಗಮನನ ತನ್ನೆಡೆಗೆ ಸೆಳಿತಾ ಇದೆ ಅಂದ್ರೆ ನಾವು ಸಂಸ್ಕಾರಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ? ನಮಗರಿವಿಲ್ದಂಗೆನೆ ಅದೇನ್ ಲೂಪ್ ಆಗಿದೆಯಲ್ಲ, ಒಂದು ಚೈನ್ ಆಫ್ ಥಾಟ್ಸ್ ಆಗಿದೆಯಲ್ಲ, ಅದ್ರ ಕಡೆ ಪದೇ ಪದೇ ಗಮನ ಕೊಟ್ಟು ವಿ ಆರ್ ಡೀಪನಿಂಗ್ ದ ಸಂಸ್ಕಾರ. ಆ ಸಂಸ್ಕಾರ ಏನ್ ಫಾರ್ಮ್ ಆಗಿದೆ ಅದನ್ನ ಇನ್ನೂ ಹೆಚ್ಚು ಶಕ್ತಿ ಕೊಟ್ಟದಕ್ಕೆ ಆಳಕ್ಕೆ ಹೋಗ್ಲಿಕ್ಕೆ ನಾವೇ ಪ್ರೇರೇಪಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಇಟ್ ಈಸ್ ನಾಟ್ ದ ಎಕ್ಸ್ಪೀರಿಯನ್ಸ್ ಇಟ್ಸ್ ದಟ್ ಕಾಸಸ್ ದ ಟ್ರಬಲ್. ಸಂಸ್ಕಾರ, ದ ಬ್ರೂಡಿಂಗ್ ಓವರ್ ದ ಎಕ್ಸ್ಪೀರಿಯನ್ಸಸ್ ಕಾಸಸ್ ದ ಡೀಪನಿಂಗ್ ಆಫ್ ದ ಸಂಸ್ಕಾರ. ಸಂಸ್ಕಾರಗಳು ನಮ್ಮ ಅನುಭವದಿಂದ ಅಥವಾ ತಪ್ಪು ಕೆಲಸದಿಂದ ಬರಬಹುದು, ಆದ್ರೆ ಅದ್ರ ಬಗ್ಗೆ ನಾವು ಪದೇ ಪದೇ ಯೋಚನೆ ಮಾಡಿದಾಗ, ಅದ್ರ ಬಗ್ಗೆ ನಾವು ಬ್ರೂಡ್ ಮಾಡಿದಾಗ ಅದು ಆಳಕ್ಕೆ ಹೋಗ್ಲಿಕ್ಕೆ ಶುರುವಾಗುತ್ತೆ. ಆಳಕ್ಕೆ ಹೋಗಿ ಅದು ಆಳವಾದಂತ ಒಂದು ಬ್ಲಾಕ್ ನ ಸೃಷ್ಟಿ ಮಾಡುತ್ತೆ. ಎಲ್ಲಿ ಸೃಷ್ಟಿ ಮಾಡುತ್ತೆ ಇದು? ಎಲ್ಲಿ ಸೃಷ್ಟಿ ಮಾಡುತ್ತೆ ಅಂದ್ರೆ ಚಕ್ರದಲ್ಲಿ ಸೃಷ್ಟಿ ಮಾಡುತ್ತೆ. ಯಾವಾಗ ಚಕ್ರದಲ್ಲಿ ಹಲವಾರು ರೀತಿಯಾದಂತ ಈ ರೀತಿಯಾದಂತ ಬ್ಲಾಕ್ಸ್ ಫಾರ್ಮೇಶನ್ ಆಗುತ್ತೋ, ಆ ಫಾರ್ಮೇಶನ್ ಆದ ನಂತರ ಆ ಚಕ್ರ ಅರಳಿರ್ತಕ್ಕಂಥ ಸ್ಥಿತಿಲಿ ಇದ್ದಂತ ಚಕ್ರ ಮುದುಡ್ಕೊಂಡಂಗೆ ಆಗತ್ತೆ. ಸೊ ಲಾಸ್ಟ್ ಟೈಮ್ ನಾವು ಮಾತಾಡಿದ್ದು ಮುದುಡಿರ್ತಕ್ಕಂಥ ಚಕ್ರ ಅರಳಿಸೋದು ಹೇಗೆ. ಈಗ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಅರಳಿರ್ತಕ್ಕಂಥ ಚಕ್ರ ಮುದುಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ, ಅದನ್ನು ಕಲ್ತ್ಕೊಳ್ತಾ ಇದ್ದೀವಿ. ಸೊ ಹಾಗಾದ್ರೆ ಇದೆಲ್ಲದಕ್ಕಿಂತ ಮೂಲಭೂತವಾದಂತ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಇದೆಲ್ಲ ಆಗ್ಲಿಕ್ಕೆ ಶುರುವಾದಂತ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಸ್ಟ್ರಾಂಗ್ ಲೈಕ್ಸ್ ಮತ್ತೆ ಡಿಸ್ಲೈಕ್ಸ್. ಅವರ್ ಸ್ಟ್ರಾಂಗ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ sets up a chain of reaction which allows the formation of a chain or a loop of thoughts which, if brooded over, causes formation of the samskaras. ಸಂಸ್ಕಾರಗಳು ಈ ರೀತಿಯಾಗಿ ಫಾರ್ಮೇಶನ್ ಆಗುತ್ತೆ. ತದನಂತರ ಏನಾಗುತ್ತೆ? ಈ ಲೂಪ್ ಆಫ್ ಥಾಟ್ಸ್ ಆಯ್ತು. ಈ ಲೂಪ್ ಆಫ್ ಥಾಟ್ಸ್ ಆದ್ಮೇಲೆ ನೀವು ಮನೆಗೆ ವಾಪಸ್ ಬಂದ್ರಿ ಅಂತ ಇಟ್ಕೊಂಬೋಣ. ಅದೇ ಎಕ್ಸಾಂಪಲ್ ತಗೊಂಡ್ರೆ, ಬೆಳಗ್ಗೆ ಏನೋ ಆಗಿತ್ತು ಘಟನೆ, ಮನೆಗೆ ವಾಪಸ್ ಬಂದ್ರಿ. ಮನೆಗೆ ವಾಪಸ್ ಬಂದ ತಕ್ಷಣ ಮನಸ್ಸಿನಲ್ಲಿ ಅದೇ ಸ್ಥಿತಿ ಮತ್ತೆ ನಿರ್ಮಾಣ ಆಯ್ತು. ಅವ್ರನ್ನ ನೋಡಿದ ತಕ್ಷಣನೇ ಮತ್ತೊಮ್ಮೆ ಅದೇ ಯೋಚನೆ ಮನಸ್ಸಿಗೆ ಬಂತು. ಅದೇ ಯೋಚನೆ ಮನಸ್ಸಿಗೆ ಬಂದಂತಂಗೆನೆ ಬೆಳಗ್ಗೆ ಏನಾಗಿತ್ತಲ್ವಾ, ಬೆಳಗ್ಗೆ ನೆನೆಸ್ಕೊಂಡು ಮತ್ತೊಮ್ಮೆ ನಿಮಗೆ ಕೋಪ ಬಂತು. ಮತ್ತೊಮ್ಮೆ ನಿಮಗೆ ಕೋಪ ಬಂದಾಗ ಅವ್ರಿಗೇನೋ ಹೇಳಿದ್ರಿ ನೀವು ಬೆಳಗ್ಗೆ ಸುಮ್ಮನೆ ನನ್ನನ್ನು ದೂಷಣೆ ಮಾಡಿದ್ವಿ, ನಾ ಏನು ಮಾಡಿಲ್ಲ ಅಂತ. ಆ ದೂಷಣೆ ಮಾಡಿದಾಗ ಅವ್ರು ಮತ್ತೊಮ್ಮೆ ಅದಕ್ಕೆ ರಿಯಾಕ್ಷನ್ ಕೊಡ್ತಾರೆ. ಯಾಕೆಂದ್ರೆ ನಮ್ಮ ಮನಸ್ಸಿನಲ್ಲಿ ಹೇಗೆ ಲೂಪ್ ಆಗಿತ್ತು ಆ ವ್ಯಕ್ತಿಯ ಮನಸ್ಸಿನಲ್ಲೂ ಲೂಪ್ ಆಗಿತ್ತು. ಸೊ ಈಗ ಆ ವ್ಯಕ್ತಿ ಕೂಡ ತನ್ನ ಲೂಪ್ನಲ್ಲಿ ಏನು ಯೋಚನೆಗಳು ಭಾವನೆಗಳಿದೆಯಲ್ಲ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಇಬ್ಬರೂ ಸಹ ತಮ್ಮ ಯೋಚನಾ ಲಹರಿಯಿಂದ ಏನ್ ಲೂಪ್ಸ್ ತುಂಬಿಕೊಂಡಿದಾರಲ್ವಾ ಅದನ್ನ ಇಬ್ರು ಮತ್ತೆ ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡಿದಾಗ ನೆಕ್ಸ್ಟ್ ಸ್ಟೇಜ್ ನಲ್ಲಿ ಏನಾಗುತ್ತೆ ಅಂದ್ರೆ ದೇರ್ ಇಸ್ ಎ ರಿಯಾಕ್ಷನ್ ಅಂಡ್ ಎ ಕೌಂಟರ್ ರಿಯಾಕ್ಷನ್. ಕೌಂಟರ್ ರಿಯಾಕ್ಷನ್ ಅಂಡ್ ರಿಯಾಕ್ಷನ್, ಆಕ್ಷನ್ ಅಂಡ್ ರಿಯಾಕ್ಷನ್. ಸೊ ಈಗ ನೀವು ಫಾರ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್ ಹೇಳೋದಾಯ್ತು ಅಂದ್ರೆ, ಮನೆ ಹೆಂಗಸರು ಇರ್ತಾರೆ. ಇದೆಲ್ಲ ಒಂದು ಮನೆ ಹೆಂಗಸರು ಹಿಂಗಾಗಿತ್ತು ಅಂತ ಇಟ್ಕೊಳ್ರಿ. ಆಫೀಸಿಂದ ವಾಪಸ್ ಬರ್ತಾರೆ. ಸೊ ಯಾರು ಯಜಮಾನ್ರು ಏನಾದ್ರು ಕೋಪ ಮಾಡಿದ್ರೆ ಅವರಿಗೆ ಅವರು ಅಡಿಗೆ ಮಾಡೋ ಮೂಡಲ್ಲಿ ಇರಲ್ಲ, ಅಡಿಗೆ ಮಾಡಲ್ಲ ಅಂತ ಕೂತ್ಕೊಳ್ತಾರೆ. ಸೊ ಸ್ಟ್ರೈಕ್, ಅಡಿಗೆ ಮಾಡಲ್ಲ ಅಂತ ಮನೇಲಿ ಕೂತ್ಕೊಂಡಾಗ ಸ್ಟ್ರೈಕ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಯಜಮಾನ್ರು ಮತ್ತೊಮ್ಮೆ ಹೇಳ್ತಾರೆ, ನನಗೆ ಮನೆಗೆ ಬಂತು ಅಂದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಒಂದು ಡೈಲಾಗ್ ಹೊಡಿತಾರೆ ಅಂತ ಇಟ್ಟುಕೊಳ್ರಿ. ಮತ್ತೆ ಹೆಂಡತಿ ಆದವರು ತಮ್ಮದೇ ಆದಂತ ಒಂದು ವಿಚಾರನ ಅವ್ರು ವ್ಯಕ್ತಪಡಿಸ್ತಾರೆ. ಅದೇನಾಗುತ್ತೆ, ಒಂದು ವಿಚಾರದಿಂದ ಶುರುವಾದಂತ ತೊಂದರೆ ಎಲ್ಲೆಲ್ಲೋ ಹೋಗಿ ಮುಟ್ಬಿಡುತ್ತೆ. ಕಾಲಕ್ರಮೇಣ ನಮ್ಗೆ ಅರಿವಿಲ್ದಂಗೆನೆ ಯಾವುದೋ ಹಂತ ದಾಟಿ ಆ ಇಡೀ ಸಂಬಂಧನೇ ಮುರಿದು ಬೀಳುವಂತ ಸ್ಥಿತಿಗೆ ತಗೊಂಡ್ಬಂದು ಬಿಟ್ಬಿಡುತ್ತೆ. ಯಾಕೆ ಇದೆಲ್ಲ ಆಯ್ತು? ಇದೆಲ್ಲ ಇಟ್ಸ್ ಆಲ್ ಬಿಕಾಸ್ ಆಫ್ ದ ಸಂಸ್ಕಾರ ಫಾರ್ಮೇಶನ್ ದಟ್ ವಿ ಹ್ಯಾವ್ ಅಲೋಡ್ ಟು ಅಕರ್. ಮತ್ತೊಂದು ತಪ್ಪು ಸಾಮಾನ್ಯವಾಗಿ ಮಾಡ್ತೀವಿ. ಯಾವುದೇ ಒಂದು ವಿಷಯ ಇದ್ದಾಗ ಎರಡು ರೀತಿಯಾದಂತ ದೃಷ್ಟಿಕೋನ ಇರುತ್ತೆ. ಒಂದು ಇಬ್ರು ನಡುವೆ ಒಂದು ತೊಂದರೆ ಆಗುತ್ತೆ ಅಂತ ಇಟ್ಕೊಳ್ರಿ. ಇಬ್ಬರ ನಡುವೆ ಒಂದು ಭಿನ್ನ ಅಭಿಪ್ರಾಯ ಬರುತ್ತೆ. ಭಿನ್ನಾಭಿಪ್ರಾಯ ಬಂದಾಗ ಯಾರದನ್ನ ಕೇಳಲಿಕ್ಕೆ ಅಂತ ಬರ್ತಾರಲ್ಲ, ಆ ಕೇಳಲಿಕ್ಕೆ ಅಂತ ಬಂದವರು ಇಬ್ಬರ ದೃಷ್ಟಿಕೋನನೂ ತಗೊಂಡ್ರಷ್ಟೇನೆ ಅದನ್ನ ಸರಾಗವಾಗಿ ನಿವಾರಣೆ ಮಾಡಬಹುದು. ಹಲವಾರು ಸತಿ ನಾವೇನ್ ಮಾಡ್ತೀವಿ ಜೀವನದಲ್ಲಿ ಅಂದ್ರೆ, ಒಬ್ಬರದೇ ದೃಷ್ಟಿಕೋನ ನಾವು ತಗೊಳ್ತೀವಿ. ನಮಗೆ ಯಾರು ಇಷ್ಟ ಆಗಿರ್ತಾರೋ ಅವರ ದೃಷ್ಟಿಕೋನ ತಗೊಳ್ತೀವಿ. ನಾವು ಯಾರಿಗೆ ಹತ್ರ ಆಗಿರ್ತೀವೋ ಅವರ ದೃಷ್ಟಿಕೋನ ತಗೊಳ್ತೀವಿ.
ಇನ್ನೊಬ್ಬರನ್ನ ವಿಚಾರಿಸ್ದೀರಾನೆ ಅವರ ಮೇಲೆ ದೂಷಣೆ ಮಾಡಿ, ಆ ದೂಷಣೆ ಮಾಡಿ ಆ ಒಂದು ಸಂಬಂಧ ಮುರಿಯುವಂತ ಸ್ಥಿತಿಗೆ ನಾವೇ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇದು ಬಹಳಷ್ಟು ಸತಿ ಜೀವನದಲ್ಲಿ ಆಗ್ತಕ್ಕಂಥ ಮಹಾನ್ ತಪ್ಪು. ಸೊ ಯಾವುದೇ ಒಂದು ಭಿನ್ನಾಭಿಪ್ರಾಯದಲ್ಲಿ ಇಬ್ರು ಮೂರು ವ್ಯಕ್ತಿಗಳು ಇನ್ವಾಲ್ವ್ ಆಗಿತ್ತು ಅಂದ್ರೆ ಅದನ್ನ ನಿವಾರಣೆ ಮಾಡಕ್ಕೆ ಬರ್ತಕ್ಕಂಥ ವ್ಯಕ್ತಿ ಇಬ್ಬರ ದೃಷ್ಟಿಕೋನ ಕೂಡ, ಇಬ್ಬರ ಅಹಲನ್ನು ಕೂಡ ಕೇಳಲಿಕ್ಕೆ ರೆಡಿ ಇರಬೇಕು. ಏನನ್ನೂ ಕೇಳ್ದಿರ ಯಾರ್ದೋ ಒಬ್ಬರದು ವಿಚಾರ ತಿಳ್ಕೊಂಡು ಇನ್ನೊಬ್ಬರ ಮೇಲೆ ದೂಷಣೆ ಮಾಡಿ ಅದನ್ನ ಸರಿ ಅಂತ ನಾವು ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡಿದಾಗ ನಮ್ಮದೇ ಆದಂತ ರೀತಿಯಲ್ಲಿ ಆ ಒಂದು ಸಂಬಂಧ ಮುರಿದು ಬೀಳ್ಲಿಕ್ಕೆ ನಾವೇ ಕಾರಣ ಆಗ್ತೀವಿ. ನಾವು ಬಂದಿದ್ಯಾಕೆ ಅದನ್ನ ಸುಧಾರಣೆ ಮಾಡ್ಬೇಕು ಅಂತ. ಬಟ್ ಆದ್ರೆ ನಾವು ನಡ್ಕೊಂಡಂತ ರೀತಿಯಲ್ಲಿ ಏನಾಗುತ್ತೆ, ಅದು ಸುಧಾರಣೆ ಆಗ್ಲಿಕ್ಕಿಂತ ಅದು ಮುರಿದು ಬೀಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಇದು ನಾವೆಲ್ಲರೂ ಕಲ್ತ್ಕೋಬೇಕಾಗಿರ್ತಕ್ಕಂಥ ಪಾಠ. ಅದಕ್ಕೆ ನೀವು ಯಾವುದೇ ಒಂದು ಇದರಲ್ಲಿ ಹೋದಾಗ ಎಲ್ಲೇ ಡಿಸ್ಪ್ಯೂಟ್ ಇದ್ರೂ ಕೂಡ ಯು ಹ್ಯಾವ್ ಟು ಹಿಯರ್ ಬೋತ್ ದ ಸೈಡ್ಸ್ ಆಫ್ ದ ಸ್ಟೋರಿ ಅಂತ ಹೇಳ್ತೀವಿ. ನಮ್ಮಲ್ಲೇ ಎಷ್ಟೋ ಜನ ಗಂಡ ಹೆಂಡತಿ ಬರ್ತಾರೆ ಹಾಸ್ಪಿಟಲ್ ಬಂದು ಗಂಡ ಹೆಂಡತಿ ಬಗ್ಗೆ ದೂಷಣೆ ಮಾಡ್ತಾರೆ, ಹೆಂಡತಿ ಗಂಡನ ಬಗ್ಗೆ ದೂಷಣೆ ಮಾಡ್ತಾರೆ. ಸೊ ನಾವು ಇಬ್ಬರ ಒಂದು ಅಹವಾಲು ಏನಿದೆ, ಇಬ್ಬರ ಒಂದು ಏನು ಪೀಠಿಕೆ ಇದೆ, ಎರಡನ್ನೂ ಸಹ ನಾವು ಗ್ರಹಿಸಬೇಕಾಗತ್ತೆ. ಅವ್ರಿಗೆ ನಾವು ಏನೇ ಡಿಸಿಷನ್ ಅಥವಾ ಏನೇ ಒಂದು ಗೈಡೆನ್ಸ್ ಕೊಡ್ಲಿಕ್ಕೆ ಮುಂಚೆ ನಾವು ಒಬ್ಬರದೇ ಗೈಡೆನ್ಸ್ ತಗೊಂಡು ಒಬ್ಬರ ಗೈಡೆನ್ಸ್ ತಗೊಂಡು ನಾನು ಜಡ್ಜ್ಮೆಂಟ್ ಮಾಡಿ ಇಬ್ಬರಿಗೂ ಅದನ್ನ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಅವ್ರು ಇನ್ನೊಬ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ, ಇವ್ರು ನಮ್ಮ ಬಗ್ಗೆ ಏನು ಕೇಳಲೇ ಇಲ್ಲ, ನಮ್ಮ ದೃಷ್ಟಿಕೋನ ಇವ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ, ಇವ್ರು ಅರ್ಥನೇ ಮಾಡ್ಕೊಳ್ದಿದ್ರೆ ಏನ್ ನಮ್ಗೆ ಹೇಳ್ತಾ ಇದ್ದಾರೆ ಇವರು ಅನ್ನೋ ಮನೋಭಾವ ಅವರಲ್ಲಿ ಬರುತ್ತೆ. ಸೊ ಎನಿವೆ, ಎಲ್ಲಾ ಬ್ಲಾಕ್ಗಳು ಕಾನ್ಶಿಯಸ್ನೆಸ್ ಅಲ್ಲಿ ಆಗ್ಬೇಕಾದ್ರೆ, ಪ್ರಜ್ಞೆನಲ್ಲಿ ಬ್ಲಾಕ್ ಆಗ್ಬೇಕಾದ್ರೆ, ಒಂದು ಚಕ್ರ ಅರಳಿರ್ತಕ್ಕಂಥ ಚಕ್ರ ಗ್ರಂಥಿ ಆಗ್ಬೇಕಾದ್ರೆ ಬ್ಲಾಕ್ಸ್ ಆಗ್ಬೇಕಾದ್ರೆ ಅದಕ್ಕೆ ಮೂಲಭೂತವಾದಂತ ಕಾರಣ ನಮ್ಮಲ್ಲಿರ್ತಕ್ಕಂಥ ಅತ್ಯಂತ ತೀವ್ರವಾಗಿರ್ತಕ್ಕಂಥ ಇಷ್ಟ ಮತ್ತೆ ಅನಿಷ್ಟ, ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ದ ಸ್ಟ್ರಾಂಗ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಆರ್ ದ ರೂಟ್ ಕಾಸ್ ಫಾರ್ ಆಲ್ ದ ಸಂಸ್ಕಾರ ಫಾರ್ಮೇಶನ್. ಸೊ ಈಗ ನಿಮ್ಮ ಲೈಕ್ಸು ಡಿಸ್ಲೈಕ್ಸು ಅದನ್ನ ನಾವು ಅರಿವಿನಲ್ಲಿ ತಂದುಕೋಬೇಕಂದ್ರೆ ನಾವೆಲ್ಲೋ ಒಂದ್ ಕಡೆ ರೆಸ್ಟೋರೆಂಟ್ಗೆ ಹೋಗ್ತೀವಿ, ನಾವೆಲ್ಲೋ ಯಾರ ಹತ್ರನೋ ಮಾತಾಡ್ತಾ ಇದ್ದೀವಿ, ನಾವು ಟಿವಿ ನೋಡ್ತಾ ಇದ್ದೀವಿ, ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀವಿ. ಯು ಜಸ್ಟ್ ನೀಡ್ ಟು ಅಬ್ಸರ್ವ್ ಯುವರ್ ಸೆಲ್ಫ್. ಹಾಗೆ ನಾವು ಎಲ್ಲಿ ಕೂತ್ಕೊಂಡ್ರು ಸಹ ನಮ್ಮ ಮನಸ್ಸು ಇಷ್ಟ ಮತ್ತು ಅನಿಷ್ಟಗಳ ಮುಖಾಂತರ ಬೇರೆಯವ್ರನ್ನ ಯಾವಾಗಲೂ ಜಡ್ಜ್ಮೆಂಟ್ ಮಾಡ್ತಾ ಕೂತಿರುತ್ತೆ. ಇದನ್ನ ನಾವು ಒಂದು ಎಕ್ಸರ್ಸೈಸ್ ಮಾಡಿ ಅಂತ ದಾಜಿಯವರು ಇಲ್ಲಿ ಪ್ರೇರಣೆ ಮಾಡ್ತಾರೆ. ಯುವರ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಟ್ರಿಗರ್ ಯುವರ್ ಎಮೋಷನ್ಸ್ ಅಂಡ್ ಯುವರ್ ಎಮೋಷನ್ಸ್ ಕ್ರಿಯೇಟ್ ದ ಬ್ಲಾಕ್ ದಟ್ ಎಫೆಕ್ಟ್ ದ ಚಕ್ರಾಸ್. ಈಗ ಇನ್ನೊಂದು ವಿಷಯನ ತರ್ತಾ ಇದ್ದಾರೆ, ಭಾವನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಷ್ಟೊತ್ತು ಶಕ್ತಿ ಬಗ್ಗೆ ಮಾತಾಡಿದ್ವಿ, ಹೌ ದ ಎನರ್ಜಿ ಗೆಟ್ಸ್ ಟ್ರಾಪ್ಡ್ ಇನ್ ದಟ್ ಲೂಪ್ ಆಫ್ ಥಾಟ್ಸ್ ವಿಚ್ ಇಸ್ ಎ ಬ್ಲಾಕ್ ಅಂತ ಮಾತಾಡಿದ್ವಿ. ಹಾಗಾದ್ರೆ ಇಲ್ಲಿ ಬರೀ ಶಕ್ತಿ ಮಾತ್ರ, ನಾಟ್ ಓನ್ಲಿ ದ ಎನರ್ಜಿ ಗೆಟ್ಸ್ ಟ್ರಾಪ್ಡ್, ಈವನ್ ದ ಎಮೋಷನ್ಸ್ ಗೆಟ್ ಟ್ರಾಪ್ಡ್. ಸೊ ಅಲ್ಲಿಗೆ ಎರಡು ಕಂಟೆಂಟ್ ಇದೆ ಅಂತ ಆಯ್ತು. ದೇರ್ ಇಸ್ ಅನ್ ಎನರ್ಜಿ ಅಂಡ್ ದೇರ್ ಇಸ್ ಅನ್ ಎಮೋಷನ್ ವಿಚ್ ಗೆಟ್ಸ್ ಟ್ರಾಪ್ಡ್ ಇನ್ ದ ಫಾರ್ಮೇಶನ್ ಆಫ್ ಎ ಸಂಸ್ಕಾರ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಸಪೋಸ್ ಸಣ್ಣ ವಯಸ್ಸಲ್ಲಿ ಯಾರಿಗೋ ನಾಯಿ ಕಡ್ದಿರುತ್ತೆ ಅಂತ ಇಟ್ಕೊಳ್ರಿ, ಅನುಭವ ಆಗಿರುತ್ತೆ. ಆ ನಾಯಿ ಕಡ್ದಂತ ಅನುಭವ ಅದು ಪೇನ್ಫುಲ್ ಎಕ್ಸ್ಪೀರಿಯನ್ಸ್. ನಾಯಿ ಕಡಿದ ಮೇಲೆ ಡಾಕ್ಟರ್ ಹತ್ರ ಹೋಗಿರ್ತಾರೆ. ಡಾಕ್ಟರ್ ಒಂದು 2-3 ಇಂಜೆಕ್ಷನ್ ಅಥವಾ ಮುಂಚೆ 5 ಇಂಜೆಕ್ಷನ್ ಕೊಡಬೇಕಿತ್ತು, 5 ಇಂಜೆಕ್ಷನ್ ಕೊಟ್ಟಿರ್ತಾರೆ. ಆ ಇಂಜೆಕ್ಷನ್ ಕೊಟ್ಟಾಗ ಆ ಇಂಜೆಕ್ಷನ್ ತಗೋಬೇಕಾದ್ರೂ ನಮಗೆ ನೋವಾಗಿರುತ್ತೆ, ನಾಯಿ ಕಚ್ಚಿದಾಗ್ಲೂ ನೋವಾಗಿರುತ್ತೆ. ಅಂದ್ರೆ ನಮ್ಗೆ ಆ ನಾಯಿಯಿಂದ ದೂರ ಹೋಗ್ಬೇಕು ಅಂತ ಪ್ರೇರೇಪಣೆ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾಕಪ್ಪ ಹತ್ರ ಹೋದ್ರೆ ತನ್ನ ಪ್ರಾಬ್ಲಮ್, ದೂರ ಇದ್ಬಿಟ್ರೆ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಅವಾಗ ಏನಾಗುತ್ತೆ, ವಿ ಸ್ಟಾರ್ಟ್ ಅವಾಯ್ಡಿಂಗ್ ದಟ್ ಪರ್ಟಿಕ್ಯುಲರ್ ಸಿಚುಯೇಷನ್. ಯಾವುದು ನಮಗೆ ನೋವು ಮಾಡಿದೆ ಅಂತ ನಮ್ಮ ಅನುಭವಕ್ಕೆ ಬಂದಿರುತ್ತೋ ಅದರಿಂದ ನಾವು ದೂರ ಉಳಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಅದೇ ಎಕ್ಸಾಂಪಲ್ ಮುಂದುವರಿಸ್ತಾರೆ ದಾಜಿಯವರು. ಏನ್ ಹೇಳ್ತಾರೆ ಅಂದ್ರೆ, ಸಪೋಸ್ ನೀವು ಬೆಳೆದ್ರಿ, ಮದುವೆ ಆಯ್ತು, ನಿಮಗೊಂದು ಮಗು ಆಯ್ತು. ಮಗುನ ಪಾರ್ಕ್ನಲ್ಲಿ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀರ, ಅಲ್ಲಿ ಒಂದು ನಾಯಿ ಬಂತು. ನಿಮಗೆ ಸಣ್ಣ ವಯಸ್ಸಲ್ಲಿ ಆದಂತ ಅನುಭವ ಇನ್ನೂ ಹಾಗೇ ಇದೆ, ಅದು ಕ್ಲೀನ್ ಆಗಿಲ್ಲ. ಕ್ಲೀನ್ ಆಗದೆ ಇರೋದ್ರಿಂದ ನೀವೇನ್ ಮಾಡ್ತೀರಾ, ಆ ನಾಯಿಯಿಂದ ದೂರ ಉಳಿತೀರಾ. ನಿಮ್ಮಲ್ಲಿ ಭಯದ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ. ಅದೇ ಮಗುವಿನಲ್ಲಿ ಇಟ್ಸ್ ಲೈಕ್ ಎ ಬಿಗಿನರ್ಸ್ ಮೈಂಡ್ ಅಂತ ಕರೀತಾರೆ. ಇವತ್ತಾನೇ ಶುರು ಆಗ್ತಾ ಇದೆ ಜಗತ್ತಿನ ಅನುಭವಗಳು. ಆ ಸ್ಥಿತಿನಲ್ಲಿ ಮಗು ಸ್ವಾಭಾವಿಕವಾಗಿಯೇ ಆ ನಾಯಿ ಕಡೆ ಅಟ್ರಾಕ್ಟ್ ಆಗುತ್ತೆ, ನಾಯಿನ ಪ್ಯಾಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ನಾಯಿನ ತಲೆನ ಸವರ್ಲಿಕ್ಕೆ ಶುರು ಮಾಡುತ್ತೆ. ಇದೆಲ್ಲ ಮಾಡ್ತಿದ್ದಂಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಅರೆ, ನಿಮಗೆ ನೋಡಿದ್ರೆ ಭಯ ಆಗ್ತಾ ಇದೆ, ಮಗು ನೋಡಿದ್ರೆ ಖುಷಿ ಖುಷಿಯಾಗಿ ನಾಯಿ ಮರಿ ಜೊತೆ ಆಟ ಆಡ್ತಾ ಇದೆ. ಯಾಕೆ ಹೀಗೆ ಆಗ್ತಾ ಇದೆ? ಮಗುವಿನಲ್ಲಿ ಆ ನಾಯಿ ಕಚ್ಚಿಸ್ಕೊಂಡಿರ್ತಕ್ಕಂಥ ಸಂಸ್ಕಾರ ಇಲ್ಲ.
ಹಾಗಾಗಿ ಅದು ಸ್ವಾಭಾವಿಕವಾಗಿ ನಾಯಿ ಜೊತೆ ವ್ಯವಹಾರ ಮಾಡ್ತಾ ಇದೆ. ಅದೇ ನಮಗೇನಾಗಿದೆ, ನಾವು ಯಾವುದೋ ನಾಯಿ ಕಚ್ಚಿಸ್ಕೊಂಡಿರೋದ್ರಿಂದ ಆ ಒಂದು ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ಏನಿತ್ತು, ಆ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ, ಆ ಅನುಭವ ನಮ್ಮಲ್ಲಿ ಇರ್ತಕ್ಕಂಥದ್ರಿಂದ ನಾವೇನ್ ಮಾಡ್ತೀವಿ, ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ವಿ ಮೂವ್ ಅವೇ ಫ್ರಮ್ ದಟ್ ಪರ್ಟಿಕ್ಯುಲರ್ ಸಿನಾರಿಯೋ. ಇದು ನಾವು ಸೈಕ್ಯಾಟ್ರಿನಲ್ಲೂ ಕೂಡ ಉಪಯೋಗಿಸ್ತೀವಿ. ಅವಾಯ್ಡೆನ್ಸ್ ಈಸ್ ನಾಟ್ ಗೋಯಿಂಗ್ ಟು ಸಾಲ್ವ್ ಎನಿ ಪ್ರಾಬ್ಲಮ್. ನಾವು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟೇ ಆ ಒಂದು ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊತ್ತು ಕೂಡ ಅದು ಸಾಲ್ವ್ ಆಗಲ್ಲ. ಸೊ ಇಫ್ ಯು ವಾಂಟ್ ಟು ಸಾಲ್ವ್ ಎನಿ ಪ್ರಾಬ್ಲಮ್, ಯು ಹ್ಯಾವ್ ಟು ಫೇಸ್ ಅಪ್ ಟು ದ ಸಿಚುಯೇಷನ್. ಸೊ ನಮ್ಮ ಎಲ್ಲ ಅಗ್ರಿಮೆಂಟು ಡಿಸ್ಅಗ್ರಿಮೆಂಟ್ಸು ಮನಸ್ಸಿನ ಸ್ತರದಲ್ಲಿ ಇಟ್ಕೋಬೇಕು. ಹೃದಯದ ಸ್ತರದಲ್ಲಿ ಯಾವುದು ಇಳಿದೇ ಇರುವಂತ ರೀತಿಯಲ್ಲಿ ನೋಡ್ಕೋಬೇಕು. ಸೊ ಇದು ಎರಡು ಸ್ತರ ಬೇರೆ, ಮನಸ್ಸಿನ ಸ್ತರ ಬೇರೆ, ಹೃದಯದ ಸ್ತರ ಬೇರೆ. ನಾವು ನಮ್ಮ ಆಧ್ಯಾತ್ಮಿಕ ಪದ್ಧತಿಯಲ್ಲಿ, ಸಹಜ ಮಾರ್ಗದಲ್ಲಿ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಇನ್ ಸ್ಪೈಟ್ ಆಫ್ ಆಲ್ ದ ಡಿಸ್ಅಗ್ರಿಮೆಂಟ್ಸ್ ಅಟ್ ದ ಲೆವೆಲ್ ಆಫ್ ದ ಮೈಂಡ್, ವಿ ಶುಡ್ ಸ್ಟಿಲ್ ಬಿ ಏಬಲ್ ಟು ಕನೆಕ್ಟ್ ಅಟ್ ದ ಲೆವೆಲ್ ಆಫ್ ದ ಹಾರ್ಟ್. ಸೊ ಬಾಬೂಜಿ ಅವರು ಬರೀತಾರೆ, ಸಹಜ ಮಾರ್ಗ ಅನ್ನೋದು ಪ್ರಪಂಚದಲ್ಲಿ ಯಾವ ವಿಷಯಕ್ಕೆ ಫೇಮಸ್ ಆಗುತ್ತೆ ಅಂದ್ರೆ ಫಾರ್ ದ ಸೇಕ್ ಆಫ್ ಯೂನಿಟಿ ಅಂತ ಬರೀತಾರೆ. ಐಕ್ಯತೆಗೋಸ್ಕರ ಅದು ಪ್ರಸಿದ್ಧವಾಗುತ್ತೆ ಸಹಜ ಮಾರ್ಗ ಅನ್ನೋದು ಅಂತ ಬಾಬೂಜಿ ಅವರು ಬರೀತಾರೆ. ಹಾಗಾದ್ರೆ ಆ ಐಕ್ಯತೆ ಯಾವಾಗ ಬರುತ್ತೆ? ಐಕ್ಯತೆ ಯಾವಾಗ ಬರುತ್ತೆ ಅಂದ್ರೆ, ಹೃದಯದಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಏನು ಡಿಸ್ಅಗ್ರಿಮೆಂಟ್ಸ್ ಇದೆ, ಆ ಡಿಸ್ಅಗ್ರಿಮೆಂಟ್ಸ್ ಹೃದಯಕ್ಕೆ ಇಳಿದಿರುವಂತ ರೀತಿಯಲ್ಲಿ ನೋಡ್ಕೊಂಡಾಗ, ಹೃದಯದ ಸ್ಥಿತಿನ ಚೆನ್ನಾಗಿ ಇಟ್ಕೊಂಡಾಗ, ಅದು ನಮಗೆ ತನಗೆ ತಾನಾಗೆ ಅದು ಐಕ್ಯತೆ ರೀತಿಯಲ್ಲಿ ವ್ಯಕ್ತ ಆಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್, ಉದಾಹರಣೆ ಅವ್ರು ದಾಜಿ ಅವ್ರು ಕೊಟ್ಟಿದ್ರು ಕೂಡ, ಇದು ನಾವು ಪ್ರಾಯಶಃ ಜೀವನದ ಎಲ್ಲಾ ಸ್ತರದಲ್ಲೂ ಕೂಡ ಇದೇ ಒಂದು ಉದಾಹರಣೆಯನ್ನ, ಒಂದು ಟೆಂಪ್ಲೇಟ್ ನಾವು ಅಳವಡಿಕೆ ಮಾಡಿಕೊಂಡು ನಮ್ಮನ್ನು ನಾವು ನೋಡ್ಕೋಬಹುದು. ಎಲ್ಲಿ ನಾವು ಸಿಚುಯೇಷನ್ ಫೇಸ್ ಮಾಡಿದೀವಿ, ಎಲ್ಲಿ ಸಿಚುಯೇಷನ್ ಅವಾಯ್ಡ್ ಮಾಡಿದೀವಿ, ಆ ಸಿಚುಯೇಷನ್ ಅವಾಯ್ಡ್ ಮಾಡೋದ್ರಿಂದ ನಮ್ಗೆ ಏನಾಗಿದೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಇವೆಲ್ಲವೂ ಸಹ ನಮ್ಮ ಹೃದಯ ನಮಗೆ ಒಳಗಿಂದೊಳಗೆ ತಿಳಿಸ್ತಾನೆ ಇರುತ್ತೆ. ಇದು ನೀವು ಮಾಡಿದ್ ಸರಿ ಇಲ್ಲ ಅಂತ ಎಷ್ಟೋ ಸತಿ ನಮ್ಮ ಹೃದಯ ಒಳಗಡೆಯಿಂದ ನಮಗೆ ತನಗೆ ತಾನಾಗೆ ಒಂದು ಪ್ರೇರೇಪಣೆ ಕೊಡುತ್ತೆ. ಯುವರ್ ಪಾಸ್ಟ್ ಕಂಡೀಷನ್ಸ್ ಯು ಅಂಡ್ ವಿತೌಟ್ ಮಿಟಿಗೇಷನ್ ರೂಯಿನ್ಸ್ ಯುವರ್ ಪ್ರೆಸೆಂಟ್. ಈಗ ನಾಯಿ ಕಚ್ಚಿದ್ದು ಹಲವಾರು ವರ್ಷದ ಮುಂಚೆ, ಆದ್ರೆ ಆ ಅನುಭವ ನಮ್ಮ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ಹೊಸದಾಗಿರೋದ್ರಿಂದ ಅದು ಇವಾಗ ನಮ್ಮ ಪ್ರೆಸೆಂಟ್ ಏನ್ ಅನುಭವ ಇದೆ ಅದನ್ನೂ ಸಹ ಅದು ಕಲುಷಿತಗೊಳಿಸ್ತಾ ಇದೆ. ಸೊ ಈ ರೀತಿಯಾದಂತ ಅನುಭವಗಳೇನಿದೆಯಲ್ಲ, ಇದನ್ನೆಲ್ಲ ನಾವು ಕುಕ್ ಮಾಡ್ಕೊಳ್ತಾ ಹೋಗ್ತೀವಿ, ಒಳಗಡೆ ಇಟ್ಕೊಳ್ತಾ ಹೋಗ್ತೀವಿ, ಸ್ಟೋರೇಜ್ ಮಾಡ್ಕೊಳ್ತಾ ಹೋಗ್ತೀವಿ. ನಾವು ಸಾಮಾನ್ಯವಾಗಿ ಕೆಲವು ಕೆಲಸಗಳನ್ನ ತಟಸ್ಥವಾದಂತ ರೀತಿಯಲ್ಲಿ ಮಾಡ್ತೀವಿ. ಮನೆಯಲ್ಲಿ ಅಡಿಗೆ ಮಾಡಬೇಕು, ಕಾಫಿ ಮಾಡಬೇಕು, ಮನಸ್ಸಿನಲ್ಲಿ ಯಾವುದೇ ಯೋಚನೆ ಇಲ್ಲದೆ ಇದ್ರೆ ದೀಸ್ ಆರ್ ಆಲ್ ನ್ಯೂಟ್ರಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ. ಅದ್ರಲ್ಲಿ ಪಾಸಿಟಿವ್ ಥಿಂಗೂ ಇಲ್ಲ, ನೆಗೆಟಿವ್ ಥಿಂಗೂ ಇಲ್ಲ. ನ್ಯೂಟ್ರಲ್ ಆಕ್ಟಿವಿಟೀಸ್ ಮಾಡಿದಾಗ ನಾವು ಅತ್ಯಂತ ಗಾಢವಾದಂತ ಸಂಸ್ಕಾರಗಳನ್ನ ಯಾವುದು ಮಾಡಲ್ಲ. ಈ ಬಾಬೂಜಿ ತುಂಬಾ ಒಂದು ಕಾಮನ್ ಎಕ್ಸಾಂಪಲ್ ಹೇಳುದು, ಏನ್ ಮಾಡ್ಬೇಕಪ್ಪ ಅಂದ್ರೆ ಜೀವನದಲ್ಲಿ ನಡೀತಕ್ಕಂಥ ಎಲ್ಲಾ ವಿಚಾರಗಳನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕಂದ್ರೆ ಅವರು ಒಂದು ವಿಚಾರ ಹೇಳುದು, ಲೆಟರಿನಿಂದ ಹೊರಗಡೆ ಬಂದ ತಕ್ಷಣ ಅದ್ರ ಬಗ್ಗೆ ನೀವು ಯೋಚನೆ ಮಾಡೋದೇ ಇಲ್ಲ ಒಂದ್ಸತಿ ಕೂಡ ಅಲ್ವಾ. ಅದೇ ರೀತಿಯಾಗಿ ಅದು ಎಲ್ಲ ಜೀವನದಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳ ಬಗ್ಗೆ ನೀವು ಯೋಚನೆ ಮಾಡಬಾರದು ಅಂತ ತಾಕೀತ್ ಮಾಡೋದು. ಸೊ ಇಲ್ಲಿ ಬಾಬೂಜಿಯವರು ಆ ಒಂದು ಎಕ್ಸಾಂಪಲ್ ನ ಕೊಡೋದು. ಇಲ್ಲಿ ಯಾವುದೇ ವಿಚಾರದ ಬಗ್ಗೆ ನಮಗೆ ಇಷ್ಟ ಆಗಿರ್ಲಿ, ಇಷ್ಟ ಆಗಿಲ್ದೇ ಇರಲಿ, ಅದ್ರ ಬಗ್ಗೆ ನಾವು ಜಾಸ್ತಿ ಬ್ರೂಡ್ ಮಾಡಲಿಲ್ಲ ಅಂದ್ರೆ, ಅನವಶ್ಯಕವಾಗಿ ಯೋಚನೆ ಮಾಡಲಿಲ್ಲ ಅಂದ್ರೆ, ಸಂಸ್ಕಾರ ಫಾರ್ಮೇಶನ್ ನ ಸಾಕಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗ ನಾವು ಯಾವುದೇ ಯೋಚನೆ ಇಲ್ದಿರ ನಾವು ನಮ್ಮ ಕೆಲಸ ನಾವು ಮಾಡ್ಲಿಕ್ಕೆ ಶುರು ಮಾಡ್ತೀವೋ, ವಿ ಆಕ್ಚುಲಿ ಫೀಲ್ ಡೀಪ್ಲಿ ಕನೆಕ್ಟೆಡ್ ಟು ಅವರ್ ಸರೌಂಡಿಂಗ್ಸ್ ಅಂಡ್ ದ ಪೀಪಲ್ ಅರೌಂಡ್. ಅಂದ್ರೆ ನಾವು ಪಾರದರ್ಶಕವಾಗಿದ್ದಾಗ, ವೆನ್ ವಿ ಆರ್ ಟ್ರಾನ್ಸ್ಪರೆಂಟ್ ಬೋತ್ ವಿತ್ ಇನ್ ಅಂಡ್ ವಿತೌಟ್, ವಿ ಆರ್ ಏಬಲ್ ಟು ಕನೆಕ್ಟ್ ಟು ಪೀಪಲ್ ವಿತೌಟ್ ಎನಿ ಪ್ರಾಬ್ಲಮ್. ಸಹಜವಾಗಿ ಕನೆಕ್ಟ್ ಆಗ್ತೀವಿ. ಆದ್ರೆ ನಮ್ಮ ಹಿಂದಿನ ಅನುಭವಗಳ ಲೇಪದ ಮುಖಾಂತರ ಇನ್ನೊಬ್ಬರಿಗೆ ಕನೆಕ್ಟ್ ಆಗ್ಲಿಕ್ಕೆ ಹೋದಾಗ ಆ ಕನೆಕ್ಷನ್ ಡೀಪ್ ಆಗಿ ಎಸ್ಟಾಬ್ಲಿಷ್ ಆಗಲ್ಲ. ಹಾಗಾದ್ರೆ ನಮ್ಮಲ್ಲಿ ಇಷ್ಟ ಮತ್ತೆ ಅನಿಷ್ಟಗಳು ಏನಿರುತ್ತೆ ಅದು ಟ್ರಿಗರ್ ಆದಾಗ ಏನಾಗುತ್ತೆ, ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ವಿಚಾರಗಳೇನಿದೆ ಆ ವಿಚಾರಗಳನ್ನ ತನ್ನ ನಿಜ ಸ್ಥಿತಿನಲ್ಲಿ ನಮಗೆ ತಗೊಳ್ಳಿಕ್ಕೆ ಅದು ಸಾಧ್ಯ ಆಗಲ್ಲ. ಅದು ನಮ್ಮ ಒಳಗಡೆ ಎಂಟರ್ ಆಗ್ತಿದ್ದಂಗೆನೆ ಆ ನಿಜ ಸ್ಥಿತಿ ಮಾರ್ಪಾಡಾಗಿ ನಮ್ಮ ಇಷ್ಟ ಅನಿಷ್ಟಗಳು ಅದರ ಮೇಲೆ ತನ್ನ ಛಾಪನ್ನು ಬಿಟ್ಟು ಆ ಛಾಪಿನ ಮುಖಾಂತರ ನಾವು ಆ ವಿಷಯಗಳನ್ನ ನಮ್ಮ ಮನಸ್ಸಿನಲ್ಲಿ
ಗ್ರಹಿಕೆ ಮಾಡ್ತೀವಿ. ಸೊ ಯು ಗೆಟ್ ಸ್ಟಕ್ ಇನ್ ದಟ್ ಮೂಮೆಂಟ್. ಯು ರೆಸಿಸ್ಟ್ ದ ಎಕ್ಸ್ಪೀರಿಯನ್ಸ್ ದಟ್ ಯು ಡೋಂಟ್ ಲೈಕ್ ಅಂಡ್ ಯು ಬಿಕಮ್ ಅಟ್ಯಾಚ್ ಟು ದ ಎಕ್ಸ್ಪೀರಿಯನ್ಸ್ ದಟ್ ಯು ಲೈಕ್. ಯಾವ ಅನುಭವ ನಮ್ಗೆ ಇಷ್ಟ ಆಗುತ್ತೋ ಅದಕ್ಕೆ ಅಂಟ್ಕೊಳ್ತೀವಿ. ಯಾವ ಒಂದು ಅನುಭವ ನಮ್ಗೆ ಇಷ್ಟ ಆಗಲ್ವೋ ಅದಕ್ಕೆ ಪ್ರತಿರೋಧ ತೋರಿಸ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಒಂದು ವಿಷಯ ನಮ್ಗೆ ಸ್ಟ್ರಾಂಗ್ ಆಗಿ ಇಷ್ಟ ಆಯ್ತು ಅಂದ್ರೆ ಅದಕ್ಕೆ ಅಂಟ್ಕೊಂಡ್ಬಿಡ್ತೀವಿ. ಸೊ ವಿ ಆಲ್ ಡೆವಲಪ್ ಪೀಪಲ್ ಹೂ ಆರ್ ಫೇವರೆಟ್ಸ್ ಟು ಅಸ್. ನಮ್ಮಲ್ಲಿ 4 ಜನ ಮಕ್ಕಳಿದ್ದಾರೆ ಅಂದ್ರೆ ಎಷ್ಟೋ ಸತಿ ನಾವು ಒಂದು ಮಗುಗೆ ಜಾಸ್ತಿ ನಾವು ಬೇರೆ ಮಕ್ಕಳಿಗೆಲ್ಲ ಅದು ಭಾವನೆ ಬರುತ್ತೆ. ಎಷ್ಟೋ ಜನ ಮಕ್ಕಳು ಬಂದು ಹಾಸ್ಪಿಟಲ್ ಕಂಪ್ಲೇಂಟ್ ಮಾಡ್ತಾರೆ. ಏನ್ ಕಂಪ್ಲೇಂಟ್ ಮಾಡ್ತಾರೆ ಅಂದ್ರೆ, ನನ್ನ ಕಡೆ ಗಮನನೇ ಕೊಡಲ್ಲ, ಬರೀ ಸಣ್ಣ ಹುಡುಗ ಇದನ್ ಮನೆಯಲ್ಲಿ, ಆ ಸಣ್ಣ ಹುಡುಗ ಅಥವಾ ಸಣ್ಣ ಮಗಳಿದ್ದಾಳೆ ಅವಳ ಕಡೆನೇ ಗಮನ ಕೊಡ್ತಾರೆ, ಪೇರೆಂಟ್ಸು ನನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಎಷ್ಟೋ ಸತಿ ಫಸ್ಟ್ ಅಥವಾ ಸೆಕೆಂಡ್ ಹುಟ್ಟಿರ್ತಕ್ಕಂಥ ಮಕ್ಕಳು ಬಂದು ಕಂಪ್ಲೇಂಟ್ ಮಾಡುದು ಬಹಳ ಸತಿ ನೋಡಿದ್ವಿ. ಅಂದ್ರೆ ಎಷ್ಟೋ ಸತಿ ನಮ್ಗೆ ಅರಿವಿಲ್ದಂಗೆನೆ ಪೇರೆಂಟ್ಸ್ ದೃಷ್ಟಿಕೋನದಿಂದ ನೋಡಿದಾಗ ಅವ್ರೇನ್ ಪ್ರಾಯಶಃ ಹಂಗ್ ಮಾಡ್ತಿಲ್ಲ ಅಂತ ಅವ್ರಿಗೆ ಅನ್ಸುತ್ತೆ. ಆದ್ರೆ ಮಕ್ಕಳ ದೃಷ್ಟಿಕೋನದಿಂದ ನೋಡಿದಾಗ ಹಂಗ್ ಮಾಡ್ತಿದ್ದಾರೆ ಅಂತ ಮಗುಗೆ ಖಚಿತವಾದಂತ ಭಾವನೆ ತನ್ನ ಮನಸ್ಸಿನಲ್ಲಿ ಬೇರೂರಿರುತ್ತೆ. ಸೊ ಈ ರೀತಿ ಆದಂತ ಒಂದು ಘಟನೆಗಳೆಲ್ಲ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ನಡೀತಾನೆ ಇರುತ್ತೆ. ಸೊ ಯಾವಾಗ ನಮ್ಗೊಂದು ವಿಚಾರ ಇಷ್ಟ ಆಗಲ್ವೋ ಅದಕ್ಕೆ ನಾವು ಪ್ರತಿರೋಧ ತೋರಿಸ್ಲಿಕ್ಕೆ ಶುರು ಮಾಡ್ತೀವಿ. ಯಾವಾಗ ನಮ್ಗೊಂದು ಮನಸ್ಸು ಇಷ್ಟ ಆಗುತ್ತೋ ಅದಕ್ಕೆ ನಾವು ಅಂಟ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ನೀವು ಹೇಳಿದ ಮಾತೆಲ್ಲ ಕೇಳ್ತಾ ಇರ್ತಕ್ಕಂಥ ವ್ಯಕ್ತಿ ಇತ್ತು ಅಂದ್ರೆ ನಾವು ಅವ್ರನ್ನ ಇಷ್ಟಪಡ್ತೀವಿ. ನಾವು ಹೇಳಿದ ಮಾತಿಗೆಲ್ಲಾನು ಏನೋ ಒಂದು ವಿರುದ್ಧ ಹೇಳಿದಂತ ವ್ಯಕ್ತಿ ಇತ್ತು ಅಂದ್ರೆ ಅವ್ರನ್ನ ನಾವು ಇಷ್ಟಪಡಲ್ಲ, ಪ್ರತಿರೋಧ ತೋರಿಸ್ಲಿಕ್ಕೆ ಶುರು ಮಾಡ್ತೀವಿ. ಇದು ಬರೀ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ವ್ಯಕ್ತಿ, ವಸ್ತು, ವಿಷಯ ಈ ಮೂರಕ್ಕೂ ಸಂಬಂಧಪಟ್ಟಿದ್ದು. ಸಾಮಾನ್ಯವಾಗಿ ಇದು ನಮಗೆ ತ್ವರಿತವಾಗಿ ಎಕ್ಸ್ಪೀರಿಯನ್ಸ್ ಅನುಭವಕ್ಕೆ ಬರ್ತಕ್ಕಂಥದ್ದು ಅಂದ್ರೆ ವ್ಯಕ್ತಿಯ ವಿಚಾರದಲ್ಲಿ. It's with the people that we actually always form strong likes or dislikes, because generally we are not very sensitive to form dislikes for some of the things. ಮನಸ್ಸಿನಲ್ಲಿ ಯಾವುದೋ ಒಂದು ಯೋಚನೆ ಮಾಡ್ತಾ ಇದ್ದೀರಾ, ಎಷ್ಟೋ ಒಂದು ಸತಿ ಆ ಯೋಚನೆ ಮಾಡೋದು ಬೇಡ ಅಂತ ಅನ್ಸಿದ್ರು ಕೂಡ ನಮ್ಗೆ ಅರಿವಿಲ್ದಂಗೆನೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇತ್ತು ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿ ಸ್ಟಾರ್ಟ್ ಡೆವಲಪಿಂಗ್ ಅಟ್ಯಾಚ್ಮೆಂಟ್ ಟು ಇಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಮಗುಗೆ 10 ಆಟ ಸಾಮಾನು ಕೊಡ್ತೀರಾ, 10 ಆಟ ಸಾಮಾನು ಮಗುಗೆ ಫಸ್ಟ್ ಟೈಮ್ ಕೊಟ್ಟಿದ್ದೀರಾ ಅಂತ ಇಟ್ಕೊಳ್ರಿ. ಮಗು ತನ್ನ ಒಂದು ಸ್ಥಿತಿ ಏನಿದೆ ಅದರ ಮುಖಾಂತರ ಯಾವುದೋ ಒಂದು ಆಟ ಸಾಮಾನು ತಗೊಂಡು ಆ ಆಟ ಸಾಮಾನಲ್ಲಿ ಅದ್ರ ಜೊತೆ ಆಡ್ಲಿಕ್ಕೆ ಶುರು ಮಾಡುತ್ತೆ. ಹಾಗಾದ್ರೆ 10 ಮಗುಗೆ 10 ಆಟ ಸಾಮಾನು ಕೊಟ್ಟಾಗ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಆಟ ಸಾಮಾನ ತಗೊಂಡು ಆಟ ಆಡ್ಲಿಕ್ಕೆ ಶುರು ಆಗುತ್ತೆ. ನೀವು ವಂಡರ್ ಮಾಡ್ಬೋದಲ್ಲ, ಹಾಗಾದ್ರೆ ಪ್ರತಿಯೊಂದು ಮಗುನು ಒಂದೇ ಆಟ ಸಾಮಾನು ಯಾಕೆ ಎತ್ಕೊಳ್ಳಿಲ್ಲ, ಯಾಕೆ ಬೇರೆ ಬೇರೆ ಆಟ ಸಾಮಾನು ಎತ್ಕೊಳ್ತು? ಇದನ್ನ ನಾವು ಹಿಂದಿನ ಜನ್ಮದ ಸಂಸ್ಕಾರಗಳ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತೀವಿ. ಎನಿವೆ, ಸೊ ಈ ಸಂಸ್ಕಾರಗಳು ಒಂದು ಜೀವನದಿಂದ ಮತ್ತೊಂದು ಜೀವನಕ್ಕೆ ಅದೇ ರೀತಿಯಾದಂತ ಚಾಪ್ ತಗೊಂಡು ನಾವು ಮುಂದಿನ ಜನ್ಮಕ್ಕೂ ಸಹ ನಾವು ಹೋಗ್ತೀವಿ. ಸೊ ಇಲ್ಲಿ ದ ಅನ್ರಿಸಾಲ್ವ್ಡ್ ಎಮೋಷನಲ್ ಬ್ಲಾಕ್ಸ್ ಕ್ರಿಯೇಟ್ ಡೀಪ್ ಇಂಪ್ರೆಷನ್ಸ್ ವಿತ್ ಎಕ್ಸೆಪ್ಷನಲಿ ವಿವಿಡ್ ಡೀಟೇಲ್ ಅಂಡ್ ಲಾಂಗ್ ಲಾಸ್ಟಿಂಗ್ ಮೆಮರಿ ಆಫ್ ದ ಎಮೋಷನಲ್ ಟರ್ಬುಲೆನ್ಸ್. ದ ಯೋಗಿಸ್ ಕಾಲ್ ದೀಸ್ ಇಂಪ್ರೆಷನ್ಸ್ ಆಸ್ ಸಂಸ್ಕಾರಾಸ್. ಹಾಗಾದ್ರೆ ಸಂಸ್ಕಾರಗಳಲ್ಲಿ ಏನೇನಿದೆ ಅಂತ ಬರೀತಾರೆ. ಅನ್ರಿಸಾಲ್ವ್ಡ್ ಎಮೋಷನಲ್ ಬ್ಲಾಕ್ಸ್, ಅದರಲ್ಲಿ ಒಂದು ಇಟ್ ಹಸ್ ನಾಟ್ ರೀಚ್ ದ ಫೈನಾಲಿಟಿ. ಅನ್ರಿಸಾಲ್ವ್ಡ್ ಅಂದ್ರೆ ಅದಕ್ಕೆ ಒಂದು ಪೂರ್ಣತ್ವ ಸಿಕ್ಕಿಲ್ಲ, ಅದಕ್ಕೊಂದು ತನ್ನದೇ ಆದಂತ ಮಾರ್ಗ ಸಿಕ್ಕಿಲ್ಲ. ಇಟ್ ಇಸ್ ಅನ್ರಿಸಾಲ್ವ್ಡ್. ರಿಸಾಲ್ವ್ ಆಗೋಯ್ತು ಅಂದ್ರೆ ಒಂದು ದಾರಿ ಸಿಕ್ಬಿಡುತ್ತೆ. ದೆನ್ ದ ಎಮೋಷನಲ್ ಬ್ಲಾಕ್ಸ್ ಟು ಸಮ್ ಎಕ್ಸ್ಟೆಂಟ್ ಆಕ್ಚುಲಿ ಬಿಕಮ್ಸ್ ಲೆಸ್ ಇಂಟೆನ್ಸ್. ಬಟ್ ಅದಕ್ಕೆ ದಾರಿನೇ ಸಿಗದೆ ಇದ್ದಾಗ ಏನಾಗುತ್ತೆ ಅಂದ್ರೆ ಆ ಎಮೋಷನಲ್ ಬ್ಲಾಕ್ ಡೀಪ್ ಆಗ್ಲಿಕ್ಕೆ ಶುರು ಆಗುತ್ತೆ. ಎರಡನೇದು, ಆ ಎಮೋಷನಲ್ ಬ್ಲಾಕ್ ಡೀಪ್ ಆಗ್ತಿದ್ದಂಗೆನೆ ಸಂಸ್ಕಾರ ಏನ ಇಂಪ್ರೆಷನ್ಸ್ ಇದೆ ಅದು ಆಳಕ್ಕೆ ಹೋಗ್ಲಿಕ್ಕೆ ಶುರು ಆಗುತ್ತೆ. ಆಳಕ್ಕೆ ಹೋದ ನಂತರ ಏನಾಗುತ್ತೆ ಅಂದ್ರೆ ನಮ್ಗೆ ಆ ಅನುಭವ ಎಷ್ಟು ನಿಖರವಾಗಿ ನಮ್ಮ ಮನಸ್ಸಿನಲ್ಲಿ ಅಚ್ಚಾಗ್ಬಿಡುತ್ತೆ ಅಂದ್ರೆ ಅದರ ಪ್ರತಿಯೊಂದು ಡೀಟೇಲ್ನು ಸಹ ನಾವು ತಂದುಕೊಳ್ಬಹುದು. ಅಂಡ್ ನಾಟ್ ಓನ್ಲಿ ಡೀಟೇಲ್ಸ್, ಹಲವಾರು ವರ್ಷ ಆದ್ರೂ ಕೂಡ ಅದನ್ನ ಡೀಟೇಲ್ ನಲ್ಲಿ ನಾವು ಜ್ಞಾಪಕ ಇಟ್ಕೊಂಡಿರ್ತೀವಿ. ಇವತ್ತಾದಂತ ಅನುಭವ ಏನೋ ಅನ್ನೋ ರೀತಿನಲ್ಲಿ ಅದನ್ನ ವ್ಯಕ್ತಪಡಿಸ್ತೀವಿ. ಸೊ ಎರಡು ಕೆಲಸ ಆಗುತ್ತೆ. ಅನ್ರಿಸಾಲ್ವ್ಡ್ ಎಮೋಷನ್ಸ್ ಅಂದ್ರೆ ಎಮೋಷನ್ಸ್ಗೆ ತನ್ನದು ಯಾವುದೇ ಒಂದು ಮಾರ್ಗ ಸಿಕ್ಕಿಲ್ಲ, ದಾರಿ ಸಿಕ್ಕಿಲ್ಲ ಹೊರಗಡೆ ಅದರಿಂದ ಬರಲಿಕ್ಕೆ. ಸೊ ಅದಲ್ಲೇ ಲೂಪ್ ಆಗಿದೆ, ಅದೇ ಒಂದು ಎನರ್ಜಿ ಚೂಳಿನಲ್ಲೇ ಅದು ಅಡಕವಾಗಿದೆ. ಆ ಅಡಕ ಆಗಿರ್ತಕ್ಕಂಥ ಸ್ಥಿತಿನಲ್ಲಿ
ಅದೇನಾಗುತ್ತೆ, ತನಗೆ ತಾನಾಗೆ ಅದು ನಿಮ್ಮ ಅಟೆನ್ಷನ್ ಅಟ್ರಾಕ್ಟ್ ಮಾಡುತ್ತೆ, ನಿಮ್ಮ ಗಮನ ಅದ್ರ ಕಡೆ ಸೆಳೆಯುತ್ತೆ. ಗಮನ ಸೆಳೀತಿದ್ದಂಗೆನೆ ಅದರಲ್ಲಿ ಜಾಸ್ತಿ ಶಕ್ತಿ ಹರಿಲಿಕ್ಕೆ ಶುರು ಆಗುತ್ತೆ. ಜಾಸ್ತಿ ಶಕ್ತಿ ಹರಿಲಿಕ್ಕೆ ಶುರು ಆಗ್ತಿದ್ದಂಗೆನೆ ಆ ಒಂದು ಇಂಪ್ರೆಷನ್ ಏನಿದೆ ಅದು ಇಂಪ್ರಿಂಟ್ ಅಥವಾ ಇಂಪ್ರೆಷನ್ ಏನಿದೆ ಆಳಕ್ಕೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ಸೊ ಈಗ ಶಕ್ತಿ ಕೊಡ್ತಾ ಇದ್ದೀರಾ, ಎಮೋಷನ್ ಇದೆ ಆಲ್ರೆಡಿ ಅದರಲ್ಲಿ. ಎಷ್ಟು ಮಟ್ಟಿಗೆ ಅದು ಆಳಕ್ಕೆ ಹೋಗುತ್ತೆ ಅಂದ್ರೆ ಹಲವಾರು ವರ್ಷ ಆದ್ಮೇಲೂ ಕೂಡ ಅದು ಲಾಂಗ್ ಲಾಸ್ಟಿಂಗ್ ಮೆಮೊರಿ ಆಗುತ್ತೆ. ಎರಡನೇದು, ಅದರಲ್ಲಿ ವೆರಿ ಮಚ್ ಡೀಟೇಲ್ಸ್ ಯು ಕ್ಯಾನ್ ರೀಕಾಲ್. ಅದು ಎಷ್ಟು ಸ್ಪಷ್ಟವಾಗಿರುತ್ತೆ ನಿಮ್ಮ ಮನಸ್ಸಿಗೆ ಅಂದ್ರೆ ಯಾವತ್ತೂ ಆದಂತ ವಿಷಯ ಇವತ್ತೂ ಸಹ ಅದನ್ನ ಸ್ಪಷ್ಟವಾಗಿ ನೀವು ಅದನ್ನ ರೀಕಾಲ್ ಮಾಡ್ಲಿಕ್ಕೆ ಆಗುತ್ತೆ ವಿತ್ ಆಲ್ ದ ಡೀಟೇಲ್ಸ್. ಸೊ ದಿಸ್ ಇಸ್ ದ ಇಂಪ್ಯಾಕ್ಟ್ ಆಫ್ ದ ಸಂಸ್ಕಾರ ಫಾರ್ಮೇಶನ್. ಇದೇನು ಎಮೋಷನಲ್ ಬ್ಲಾಕ್ಸ್ ಅಂತ ಕ್ರಿಯೇಟ್ ಆಗುತ್ತೆ, ಇದನ್ನೇ ಯೋಗಿಗಳು ಸಂಸ್ಕಾರ ಅಂತ ಕರೆದಿದ್ದಾರೆ. ಸೊ ಮುಂದಿನ ಹಂತಕ್ಕೆ ಹೋಗ್ತಾ ಹೋಗ್ತಾ ದಾಜಿಯವ್ರು ಏನ್ ಹೇಳ್ತಾರೆ ಅಂದ್ರೆ, ಸಂಸ್ಕಾರ ಆರ್ ದ ಬ್ಲಾಕ್ಸ್ ಇನ್ ಯುವರ್ ಕಾನ್ಶಿಯಸ್ನೆಸ್. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತಾರೆ ಇಲ್ಲಿ. ಈಗ ಒಂದು ಸಪೋಸ್ ನಾವು ಮಣ್ಣಲ್ಲಿ ನೀರನ್ನ ಹರಿಸ್ಲಿಕ್ಕೆ ಶುರು ಮಾಡಿದ್ವಿ ಅಂತ ಇಟ್ಕೊಳ್ರಿ. ಮಣ್ಣಲ್ಲಿ ಇನ್ನೂ ಯಾವುದೇ ಚಾನೆಲ್ ಫಾರ್ಮ್ ಆಗಿಲ್ಲ, ಮಣ್ಣಲ್ಲಿ ನೀರು ಹರಿತಾ ಇದೆ. ಮಣ್ಣಲ್ಲಿ ನೀರು ಹರಿತಾ ಇರ್ಬೇಕಾದ್ರೆ, ಕಂಟಿನ್ಯೂಸ್ ಆಗಿ ಹರಿತಾ ಇರ್ಬೇಕಾದ್ರೆ ಮೊದಲು ಯಾವುದೇ ಚಾನೆಲ್ ಇರಲ್ಲ. ಚಾನೆಲ್ ಇಲ್ಲದೆ ಇದ್ದಾಗ ಮೊದಲು ನೀರೇನ್ ಮಾಡುತ್ತೆ, ತನ್ನದೇ ಆದಂತ ಒಂದು ಚಾನೆಲ್ ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಆ ಫಾರ್ಮೇಶನ್ ಮಾಡ್ಕೊಂಡ ನಂತರ ಹಾಗೆ ಮತ್ತೊಮ್ಮೆ ನಾವು ನೀರನ್ನ ಹರಿಬಿಟ್ಟಿತು ಅಂದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀರು ಹರಿದು ಆ ಚಾನೆಲ್ ಡೀಪ್ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಚಾನೆಲ್ ಡೀಪ್ ಆಗ್ಲಿಕ್ಕೆ ಶುರು ಆಗುತ್ತೋ ಕಾಲಕ್ರಮೇಣ ಆ ಡೀಪ್ ಆದಂತ ಚಾನೆಲ್ ಅಲ್ಲಿ ನಾವು ಆ ದಿಕ್ಕಿನಲ್ಲಿ ನೀರು ಹರಿಸಿದ ತಕ್ಷಣನೇ ಅದೇ ರೀತಿಯಾದಂತ ರೀತಿಯಲ್ಲಿ ನೀರು ಹರಿಯುತ್ತೆ. ಈಗ ಫಾರ್ ಎಕ್ಸಾಂಪಲ್, ಯಾರ ಮನೆಯಲ್ಲಾದ್ರೂ ಕೂಡ ಮಾಡಿ ಮೇಲೆ ಹೋಗಿ ಮಳೆ ನೀರು ಬರುತ್ತಲ್ವಾ, ಮಳೆ ನೀರು ಮಾಡಿಯಿಂದ ಕೆಳಗಡೆ ಹ್ಯಾಕ್ ಬರುತ್ತೆ ಅಂತ ನೀವು ನೋಡ್ತು ಅಂದ್ರೆ ಸುಮ್ಮನೆ ಮಾಡಿ ಮೇಲೆ ಹೋಗಿ ನಿಂತ್ಕೊಳ್ತು ಅಂದ್ರೆ ಸಾಕು, ಯು ಕ್ಯಾನ್ ಸಿ ಟ್ರ್ಯಾಕ್ಸ್ ಆಫ್ ದ ವಾಟರ್ ಫ್ಲೋ. ಅಲ್ಲಿ ತನ್ನದೇ ಆದಂತ ಛಾಪನ್ನು ಬಿಟ್ಟಿರುತ್ತೆ. ಯು ಕ್ಯಾನ್ ಸಿ ದ ಡಿಸ್ಕಲರೇಷನ್ ಇನ್ ದ ರೂಫ್ ನಲ್ಲಿ ಡಿಸ್ಕಲರೇಷನ್ ಬಂದಿರುತ್ತೆ. ಏನ್ ಡಿಸ್ಕಲರೇಷನ್ ತೋರಿಸುತ್ತದು, ಯಾವ ರೀತಿನಲ್ಲಿ ನೀರು ಹರಿದು ಮೇಲ್ಗಡೆಯಿಂದ ಟೆರೇಸ್ ನಿಂದ ಕೆಳಗಡೆ ನೀರು ಹರ್ಕೊಂಡು ಹೋಗ್ತಿದೆ ಅನ್ನೋ ರೀತಿನಲ್ಲಿ ಅದು ತನ್ನದೇ ಆದಂತ ಛಾಪ್ ಬಿಟ್ಟಿರುತ್ತೆ. ದಿಸ್ ಇಸ್ ಅ ವೆರಿ ಸಿಂಪಲ್ ಎಕ್ಸಾಂಪಲ್ ಆಫ್ ದ ಚಾನಲ್ ಫಾರ್ಮೇಶನ್. ಈಗ ಎಷ್ಟೋ ಸತಿ ಈಗ ಮಳೆ ನೀರನ್ನ ಕೊಯ್ಲು ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಟೆರೇಸ್ ನಿಂದ ನೀರು ಒಂದ್ ಕಡೆ ಹರಿ ಹೋಗಿ ಮಾಡ್ತಾರೆ. ಆ ಒಂದ್ ಕಡೆ ಹರಿತಾ ಇರ್ಬೇಕಾದ್ರೆ ಯು ಕ್ಯಾನ್ ಸಿ ದಟ್ ದ ವಾಟರ್ ಇಸ್ ಫ್ಲೋಯಿಂಗ್ ಅಂಡ್ ಇಟ್ ಲೀವ್ಸ್ ಎ ಟ್ರ್ಯಾಕ್. ಓ, ಇದೇ ರೀತಿನಲ್ಲಿ ನೀರು ಕೆಳಗಡೆ ಹರಿತಾ ಇದೆ ಅಂತ ಒಂದು ಟ್ರ್ಯಾಕ್ ಬಿಡುತ್ತೆ. ಸೊ ಈಗ ಏನಾಗುತ್ತೆ ಅಂದ್ರೆ ಪ್ರತಿ ಸತಿ ಮಳೆ ನೀರು ಬಂದಾಗ ಅದೇ ಟ್ರ್ಯಾಕ್ ನಲ್ಲಿ ನೀರು ಹರಿಯುತ್ತೆ. ಸೊ ಅಲ್ಲಿ ನೀರು ಬಂದಾಗೆಲ್ಲ ಅದೇ ಟ್ರ್ಯಾಕ್ ನಲ್ಲಿ ಹರಿಯೋದ್ರಿಂದ ಅದು ಗುರು ಇನ್ನೂ ಆಳಕ್ಕೆ ಹೋಗ್ತಾ ಹೋಗುತ್ತೆ. ದ ಚಾನಲ್ ಫಾರ್ಮೇಶನ್ ವಿಲ್ ಡೀಪನ್. ಸೊ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ಯಾವ ರೀತಿ ರಿಯಾಕ್ಟ್ ಮಾಡ್ತೀವಿ, ಯಾವ ರೀತಿಯಾಗಿ ಇಷ್ಟ ಮತ್ತು ಅನಿಷ್ಟಗಳನ್ನ ನಾವು ವ್ಯಕ್ತಪಡಿಸ್ತೀವಿ, ಅದು ನಮ್ಮ ಈ ಚಾನಲ್ ಫಾರ್ಮೇಶನ್ಗೆ ಒಂದು ಮುಂಚೂಣಿಯಾಗಿ ಇರುತ್ತೆ. ಆ ಚಾನಲ್ ಫಾರ್ಮೇಶನ್ಗೆ ಸಹಾಯ ಮಾಡುತ್ತೆ ಅಂತ ಬರೀತಾರೆ. ಇದನ್ನ ಸೈಕಾಲಜಿನಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ, ಟ್ರಾಮಾ ಅಥವಾ ಲೈಟ್ ಬಲ್ಬ್ ಮೆಮರಿ ಅಥವಾ ಹ್ಯಾಬಿಟ್ ಫಾರ್ಮೇಶನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹ್ಯಾಬಿಟ್ ಫಾರ್ಮೇಶನ್ ಅಂದ್ರೆ ಒಂದು ಕೆಲಸನ ನಾವು ಪದೇ ಪದೇ ಮಾಡ್ತಿದ್ದಾಗ ನಮಗ ಅರಿವಿಲ್ದಂಗೆನೆ ಅದು ತನ್ನದೇ ಆದಂತ ಛಾಪು ಬಿಡುತ್ತೆ, ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆದಾಗ ಏನಾಗುತ್ತೆ, ಅದು ನಮಗೆ ತನ್ನದೇ ಆದಂತ ಛಾಪು ಬಿಡೋದಲ್ದಿರ ಅದು ಅಭ್ಯಾಸ ಆಗ್ತಾ ಆಗ್ತಾ ಆಳಕ್ಕೆ ಹೋಗಿ ಅದು ನಮ್ಮ ಹೃದಯದಲ್ಲಿ ಮತ್ತೆ ನಮ್ಮ ಪ್ರಜ್ಞೆಯಲ್ಲಿ ಅಡಕವಾಗ್ಬಿಡುತ್ತೆ. ಬಹಳ ಸತಿ ಇದನ್ನ ಒಂದು ಸಿಂಪಲ್ ಇಂಗ್ಲಿಷ್ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಉಪಯೋಗಿಸ್ತೀವಿ. ದ ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್ ಅಂತ ಹೇಳ್ತೀವಿ. ನ್ಯೂರಾನ್ಸ್ ಅಂದ್ರೆ ನರ್ವ್ ಸೆಲ್ಸ್, ನರಗಳು. ಯಾವ ನರಗಳು ಒಟ್ಟಿಗೆ ಕೆಲಸ ಮಾಡುತ್ತೋ ದೇ ಆಲ್ ಫೈರ್ ಟುಗೆದರ್. ವೈರ್ ಟುಗೆದರ್ ಅಂದ್ರೆ ಒಂದಕ್ಕೊಂದು ಅಂಟ್ಕೊಂಡಿರೋದು ವೈರ್ ಟುಗೆದರ್. ಹಾಗೆ ನಾವು ಎಲೆಕ್ಟ್ರಿಕ್ ವೈರ್ನ ಸೇರಿಸ್ತೀವಲ್ವಾ, ಒಂದು ಎಲೆಕ್ಟ್ರಿಕ್ ವೈರ್ ಒಂದ್ ಕಡೆಯಿಂದ ಇನ್ನೊಂದು ಕನೆಕ್ಷನ್ ಕೊಡಬೇಕು, ಬಟ್ ಲೆಂತ್ ಸಾಲ್ತಾ ಇಲ್ಲ ಅಂದ್ರೆ ಇನ್ನೊಂದು ಎಲೆಕ್ಟ್ರಿಕ್ ವೈರ್ ತಗೊಂಡ್ಬಂದು ನಾವು ಅದನ್ನ ಜೋಡಣೆ ಮಾಡ್ತೀವಿ. ಸೊ ಹಾಗಾದ್ರೆ ಎರಡು ಎಲೆಕ್ಟ್ರಿಕ್ ವೈರ್ನ ಕಟ್ಟಿದ್ದೀವಿ. ಅದೇ ರೀತಿಯಾಗಿ ನಮ್ಮ ನರಮಂಡಲದಲ್ಲಿ ಒಂದು ನರ್ವ್ ಸೆಲ್ ಮತ್ತೆ ಇನ್ನೊಂದು ನರ್ವ್ ಸೆಲ್ ಇದೆಯಲ್ಲ, ಒಂದಕ್ಕೊಂದು ತನ್ನದೇ ಆದಂತ ಒಂದು ಲಿಂಕ್ ಬೆಳೆಸ್ಕೊಂಡಿರುತ್ತೆ. ಸೊ ವಿ ಕಾಲ್ ದಟ್ ಆಸ್ ದ ಸಿನಾಪ್ಸಿಸ್ ಅಂತ ಕರಿತೀವಿ ನಾವು. ಏನಿವೆ, ಸೊ ಯಾವ ಯಾವ ನರಗಳು ಒಟ್ಟಿಗೆ ಕನೆಕ್ಟ್ ಆಗಿರುತ್ತೋ ಅದು ಒಟ್ಟಿಗೆ ಫೈರ್ ಮಾಡುತ್ತೆ. ಈ ಒಟ್ಟಿಗೆ ಫೈರ್ ಮಾಡತಕ್ಕಂತ ನರ ಸೆಲ್ಸ್ ಏನಿದೆಯಲ್ಲ, ನರ್ವ್ ಸೆಲ್ಸ್, ಇದನ್ನ ನಾವು
ನ್ಯೂರಾನ್ಸ್ ದಟ್ ವೈರ್ ಟುಗೆದರ್ ಫೈರ್ ಟುಗೆದರ್, ಅಥವಾ ಇಟ್ಸ್ ದ ಅದರ್ ವೇ ರೌಂಡ್ ಆಲ್ಸೋ, ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್ ಅಂತ ಹೇಳ್ತೀವಿ ನಾವು. ಇದನ್ನ ನಾವು ಸೈಕ್ಯಾಟ್ರಿನಲ್ಲಿ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ವ್ಯಕ್ತಿ ಯಾವುದೋ ಒಂದು ಹಿಂದಿನ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ನ ರೀಕಾಲ್ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಆ ಹಿಂದಿನ ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ರೀಕಾಲ್ ಮಾಡ್ಬೇಕಾದ್ರೆ ಅವ್ರು ನೋಡ್ತಾ ಇರ್ತಾರೆ, ಯಾವುದೋ ಒಂದು ವಿಷಯನ ನೋಡ್ತಿರ್ತಾರೆ, ಅವ್ರ ಮನಸ್ಸು ಎಷ್ಟು ಆಳವಾಗಿ ಅದ್ರಲ್ಲಿ ಮುಳುಗೋಗಿದೆ ಅಂದ್ರೆ ಕಣ್ಣಿನ ದೃಷ್ಟಿ ಫಾರ್ ದ ಟೈಮ್ ಬೀಂಗ್ ತಟಸ್ಥವಾಗ್ಬಿಡುತ್ತೆ, ಮೂಮೆಂಟೇ ಆಗಲ್ಲ ಜಾಸ್ತಿ. ಸೊ ನಾವೇನ್ ಮಾಡ್ತೀವಿ ಇವಾಗ ಅಂದ್ರೆ, ಆ ಒಂದು ಆ ಒಂದು ವಿಷಯ ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ಎಷ್ಟು ಆಳದಲ್ಲಿ ಇದೆ ಅಂದ್ರೆ ಅದು ನಾರ್ಮಲಿ ನಾವು ಕಣ್ಣು ಮಿಟಕ್ಸೋದು, ಕಣ್ಣು ಮೂವ್ಮೆಂಟ್ ಮಾಡೋದು ಸಹಜವಾಗಿ ನಡೀತಾ ಇರುತ್ತೆ ಪ್ರತಿ ಕ್ಷಣ ಕೂಡ. ಆದ್ರೆ ಆ ವಿಷಯ ಇಡೀ ನಮ್ಮ ನರಮಂಡಲನ ಎಷ್ಟು ತನ್ನ ಒಂದು ಸೆಳೆತದಲ್ಲಿ ಹಿಡ್ಕೊಂಡ್ಬಿಟ್ಟಿದೆ ಅಂದ್ರೆ ಕಣ್ಣಿನ ಮೂವ್ಮೆಂಟ್ ಕೂಡ ಅದು ಸ್ಟಾಪ್ ಆಗ್ಬಿಡುತ್ತೆ. ಆ ಕಣ್ಣು ಮಿಡ್ಕೋದು ಕಡಿಮೆ ಆಗ್ಬಿಡುತ್ತೆ, ಕಣ್ಣಿನ ಮೂವ್ಮೆಂಟ್ ಆ ಕಡೆ ಈ ಕಡೆ ಚಲನವಲನ ಆಗಿರುತ್ತಲ್ಲ ಅದು ಕೂಡ ಕಡಿಮೆ ಆಗ್ಬಿಡುತ್ತೆ. ನಾವೇನ್ ಮಾಡ್ತೀವಿ ಅದನ್ನ ಸೈಕ್ಯಾಟ್ರಿನಲ್ಲಿ ಐ ಮೂವ್ಮೆಂಟ್ ಡಿಸೆನ್ಸಿಟೈಸೇಷನ್ ಥೆರಪಿ ಅಂತ ಹೇಳ್ತೀವಿ. ಅಂದ್ರೆ ಆ ವ್ಯಕ್ತಿ ಯಾವ ಒಂದು ಪೇನ್ಫುಲ್ ಎಕ್ಸ್ಪೀರಿಯನ್ಸ್ ನ ಅನುಭವ ಪಟ್ಕೊಂಡಿರ್ತಾರಲ್ವಾ, ಆ ಒಂದು ಅನುಭವನ ರೀಕಾಲ್ ಮಾಡ್ತಾ ಇರ್ಬೇಕು ಮನಸ್ಸಿನಲ್ಲಿ. ಬಟ್ ಅವ್ರು ರೀಕಾಲ್ ಮಾಡ್ತಿದ್ದಂಗೆನೆ ನಾವು ಅವ್ರಿಗೆ ಏನ್ ಪ್ರೇರೇಪಣೆ ಮಾಡ್ತೀವಿ ಅಂದ್ರೆ, ರೀಕಾಲ್ ಮಾಡ್ತಾ ಇರಿ, ಆದರೆ ಕಣ್ಣಿನ ಮೂಮೆಂಟ್ ನ ಸಹಜವಾಗಿ ಇಟ್ಟಿರಿ ಅಂತ ಹೇಳ್ತೀವಿ. ಹಾಗಾದ್ರೆ ಇವಾಗ ನಾವು ಏನ್ ಮಾಡ್ತಾ ಇದೀವಿ, ಎರಡು ಭಾಗ ಇದೆ. ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥ ಅನುಭವ, ಎರಡನೇದು ಕಣ್ಣಿನ ಇವಾಗ ಮೂಮೆಂಟ್. ಇದುವರೆಗೂ ಏನಾಗ್ತಾ ಇತ್ತು, ಆ ಅನುಭವ ಬಂದಿದ ತಕ್ಷಣ ಕಣ್ಣಿನ ಮೂಮೆಂಟ್ ನಿಂತು ಹೋಗ್ತಾ ಇತ್ತು. ನಾವೀಗ ಏನ್ ಮಾಡ್ತೀವಿ, ಅವ್ರಿಗೆ ಕಣ್ಣಿನ ಮೂಮೆಂಟ್ ಮೇಲೆ ನೀವು ಗಮನ ಕೊಡಿ, ಅನುಭವನ ರೀಕಾಲ್ ಮಾಡಿ ಹೇಳ್ತಾ ಇರಿ, ಆದ್ರೆ ಕಣ್ಣಿನ ಮೂಮೆಂಟ್ ಇದೆಯಲ್ಲ, ಕಣ್ಣಿನ ಮೂಮೆಂಟ್ ನ ಸಹಜವಾಗಿ ಆದಷ್ಟು ಮಾಡ್ತಾ ಇರಿ, ಕಣ್ಣು ಮಿಟಿಕ್ಸ್ತಾ ಇರಿ ಅಂತ ಹೇಳ್ತೀವಿ. ಇದು ಮಾಡ್ತಿದ್ದಂಗೆನೆ ನಾವೇನ್ ನೋಡ್ತೀವಿ ಅಂದ್ರೆ, ಅದನ್ನ ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಏನು ತೀವ್ರವಾದಂತಹ ಭಾವನೆ ಏನಿತ್ತು, ಅನುಭವ ಏನಿತ್ತು, ಆ ಅನುಭವದ ತೀವ್ರತೆ ಕಾಲಕ್ರಮೇಣ ಮನಸ್ಸಿನಲ್ಲಿ ಕಡಿಮೆ ಆದಂತ ರೀತಿಯಲ್ಲಿ ಭಾಸ ಆಗುತ್ತೆ. ಇಟ್ಸ್ ಎ ವೆರಿ ವೆರಿ ಎಫೆಕ್ಟಿವ್ ಥೆರಪಿ. ಬಟ್ ಏನಂದ್ರೆ ಎರಡನ್ನು ಒಂದೇ ಸಮಯದಲ್ಲಿ ಮಾಡುವಂತ ಕೆಪಬಿಲಿಟಿ ಇರತಕ್ಕಂಥ ವ್ಯಕ್ತಿ ಆಗಿರ್ಬೇಕು. ಅಟ್ಲೀಸ್ಟ್ ಅಷ್ಟರ ಮಟ್ಟಿಗೆ ಅರಿವಿರ್ಬೇಕು. ಹಿಂದಿನ ಕಹಿ ಅನುಭವ ಏನಿದೆ ಅದನ್ನ ನೆನಪಿಸ್ಕೋಬೇಕು. ಆ ಕಹಿ ಅನುಭವ ನೆನಪಿಸ್ಕೊಳ್ತಾ ಅದನ್ನ ವಿಚಾರ ಮಾಡ್ತಾ ಮಾಡ್ತಾ ನೀವೇನ್ ಮಾಡ್ಬೇಕಂದ್ರೆ, ಅದ್ರ ವಿಚಾರ ಮಾಡ್ತಾ ಮಾಡ್ತಾ ಕಣ್ಣಿನ ಮೂವ್ಮೆಂಟ್ಸ್ ಬಗ್ಗೆ ಗಮನ ಕೊಟ್ಟು ಕಣ್ಣು ರೆಪ್ಪೆ ಮಿಡ್ತಾ ಇರೋ ನೋಡ್ಕೋಬೇಕು, ಕಣ್ಣು ಮೂವ್ಮೆಂಟ್ಸ್ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುವಂತ ರೀತಿಯಲ್ಲಿ ನೋಡ್ಕೋಬೇಕು. ಯಾವಾಗ ಇದು ಎರಡನ್ನೂ ಮಾಡ್ತಿರಲ್ವಾ, ಅವಾಗ ಆ ಆಳವಾದಂತ ಏನು ಎಷ್ಟೊಂದು ನಮ್ಮ ಕಹಿ ಅನುಭವಗಳಿರುತ್ತೆ ಅದರ ತೀವ್ರತೆ ಕಡಿಮೆ ಆಗ್ತಿರುತ್ತೆ. ಹಾಗಾದ್ರೆ ನೀವು ಕೇಳ್ಬೋದು, ಇವಾಗ ತಾನು ಒಂದ್ ಸೆಂಟೆನ್ಸ್ ಓದಿದ್ನಲ್ಲ, ನ್ಯೂರಾನ್ಸ್ ದಟ್ ವೈರ್ ಟುಗೆದರ್ ಫೈರ್ ಟುಗೆದರ್, ಅಥವಾ ನ್ಯೂರಾನ್ಸ್ ದಟ್ ಫೈರ್ ಟುಗೆದರ್ ವೈರ್ ಟುಗೆದರ್ ಅಂತ. ಸೊ ಇವು ಯಾವಾಗ ನಾನು ಅನುಭವದಿಂದ ಕಣ್ಣಿನ ಚಲನವಲನೆ ಮತ್ತು ಕಣ್ಣಿನ ಮಿಡಿತ ಏನಿದೆ, ಕಣ್ಣು ರೆಪ್ಪೆಗಳ ಮಿಡಿತ, ಇದು ಎರಡನ್ನ ಸಪರೇಟ್ ಮಾಡ್ತಾ ಇದ್ದೀನಿ. ಇದು ಎರಡು ಸಪರೇಟ್ ಆಗ್ತಿದ್ದಂಗೆನೆ ನಾನು ನ್ಯೂರಾನ್ಸ್ ಎಲ್ಲ ಒಟ್ಟಿಗೆ ವೈರ್ ಆಗಿತ್ತು ಅಂತ ಹೇಳಿದ್ನಲ್ಲ, ಆ ವೈರ್ ಆಗಿರ್ತಕ್ಕಂಥ ನ್ಯೂರಾನ್ಸ್ ನಾನೇನ್ ಮಾಡ್ತಾ ಇದ್ದೀನಿ, ಅದನ್ನ ಕಟ್ ಮಾಡ್ತಾ ಇದ್ದೀನಿ. ಅದು ಕಟ್ ಮಾಡ್ತಿದ್ದಂಗೆನೆ ತನಗೆ ತಾನಾಗೇನೆ ಆ ಒಂದು ಕಹಿಯ ಅನುಭವದ ತೀವ್ರತೆ ಹೃದಯದಲ್ಲಿ ಮನಸ್ಸಿನಲ್ಲಿ ಕಮ್ಮಿ ಆಗುತ್ತೆ. ಸೊ ಹೋಪ್ ಈ ಸ್ಟೆಪ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಯು ರಿಮೆಂಬರ್ ದ ಕಹಿ ಘಟನೆ. ಆ ಕಹಿ ಘಟನೆ ಏನಾಗಿತ್ತು, ಅದನ್ನ ತುಂಬಾ ಪೇನ್ಫುಲ್ ಆಗಿತ್ತು ಆ ಕಹಿ ಘಟನೆ, ಅದನ್ನ ಮತ್ತೊಮ್ಮೆ ಮನಸ್ಸಿಗೆ ತಂದುಕೊಳ್ರಿ. ಮನಸ್ಸಿಗೆ ತಂದುಕೊಂಡು ಪದೇ ಪದೇ ಹಾಗೆ ಮನಸ್ಸು ಮಾಡ್ತು ಅಂದ್ರೆ ಅದು ಜಾಸ್ತಿ ಆಗುತ್ತೆ. ಸೊ ಅದೊಂದು ಎಚ್ಚರಿಕೆ ಕೊಡ್ತೀನಿ. ಹಾಗೆ ಮಾಡ್ತು ಅಂದ್ರೆ ಜಾಸ್ತಿ ಆಗುತ್ತೆ ಪದೇ ಪದೇ ತಂದ್ಕೊಂಡ್ರೆ. ಬಟ್ ತಂದುಕೊಂಡ ನಂತರ ಕಣ್ಣಿನ ರೆಪ್ಪೆ ಮತ್ತು ಕಣ್ಣಿನ ಮೂಮೆಂಟ್ ಚಲನವಲನ ಇದ್ರ ಕಡೆ ಗಮನ ಕೊಡ್ಬೇಕು. ಇದ್ರ ಕೊಟ್ಕೊಂಡು ಇದು ಕಹಿ ಅನುಭವ ನೆನಪಿಸ್ಕೊಳ್ತಾ ಇದ್ರು ಕೂಡ ಈ ಮೂಮೆಂಟ್ಸ್ ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೇಕು. ಯಾವಾಗ ಈ ಮೂಮೆಂಟ್ಸ್ ಕಂಟಿನ್ಯೂಸ್ ಆಗಿ ಮಾಡ್ತಿರೋ ತನಗೆ ತಾನಾಗೆ ಆ ಕಹಿ ಅನುಭವದ ತೀವ್ರತೆ ಕಡಿಮೆ ಆಗುತ್ತೆ. ಇದನ್ನ ನಾವು ಸೈಕ್ಯಾಟ್ರಿನಲ್ಲಿ ಐ ಮೂವ್ಮೆಂಟ್ ಡಿಸೆನ್ಸಿಟೈಸೇಷನ್ ಥೆರಪಿ ಅಂತ ಉಪಯೋಗಿಸ್ತೀವಿ. ಎನಿಬಡಿ ಕ್ಯಾನ್ ಡೂ ಇಟ್. ಇದೇನು ತುಂಬಾ ಕಷ್ಟದೇನಲ್ಲ. ಬಟ್ ಏನಂದ್ರೆ ನಮ್ಮ ಅರಿವು ಎರಡು ಕಡೆನೂ ಇರುವಂತ ರೀತಿಯಲ್ಲಿ ಇದ್ರೆ ಮಾತ್ರ ಇದನ್ನ ಪ್ರಯತ್ನ ಪಡಬೇಕು. ಅಕಸ್ಮಾತ್ ನಿಮ್ಗೆ ಅದು ಸ್ಪಷ್ಟವಾಗಿ ಅರ್ಥ ಆಗಿಲ್ಲ ಅಂದ್ರೆ ಯಾರಾದ್ರೂ ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋಯ್ತು ಅಂದ್ರೆ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಇದೇನು ತುಂಬಾ ಕಷ್ಟ ಅಲ್ಲ, ಇಟ್ಸ್ ಈಸಿ. ಬಟ್ ಚಾಲೆಂಜ್ ಏನಪ್ಪಾ ಅಂದ್ರೆ ಇದನ್ನ ಮಾಡ್ಬೇಕಾದ್ರೆ ಆ ಕಹಿ ಅನುಭವನ ನಮ್ಮ ಮನಸ್ಸಿಗೆ, ಹೃದಯಕ್ಕೆ ಮತ್ತೊಮ್ಮೆ ತಂದುಕೊಳ್ಳಿಕ್ಕೆ, ಮತ್ತೊಮ್ಮೆ ಅದನ್ನು ಎದುರಿಸಲಿಕ್ಕೆ ನಾವು ಸನ್ನದ್ಧವಾಗಿದ್ರೆ ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ.
ಇಲ್ಲಪ್ಪ ನಾನು ಮತ್ತೆ ಕಹಿ ಅನುಭವ ವಾಪಸ್ ತಂದ್ಕೊಡಲ್ಲ, ಅದೆಲ್ಲೋ ನಾನು ಒಳಗಡೆ ಸಪ್ರೆಸ್ ಮಾಡಿ ಇಟ್ಟಿದ್ದೀನಿ, ಅದನ್ನ ಇಟ್ಟಿದ್ದೀನಿ, ಅದು ಹೊರಗಡೆ ಬಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾಯ್ತು ಅಂದ್ರೆ ಅವಾಗ ನಾವು ಇದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವು ಕಹಿ ಅನುಭವ ವಾಪಸ್ ತಂದ್ಕೊಳ್ತೀವಿ, ಆದ್ರೆ ಮನಸ್ಸಿನ ಗಮನನ ನಾವು ಕಡೆ ಗಮನ ಕೊಡಕ್ ಆಗಲ್ಲ ಅನ್ನೋದಾದ್ರೆ ಅವಾಗಲೂ ಸಹ ಮಾಡ್ಲಿಕ್ಕೆ ಹೋಗಬಾರ್ದು. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಥೆರಪಿ ಮಾಡ್ಬೇಕಾದ್ರೆ ಮೊದಲ ಎಷ್ಟೊಂದು ಕೆಲವು ಥೆರಪಿ ಸೆಷನ್ಸ್ನ ನಾವು ಮೊದಲು ಕ್ಲಿನಿಕಲ್ಲಿ ಅಥವಾ ಹಾಸ್ಪಿಟಲ್ ನಮ್ಮ ಎದುರುಗಡೆನೆ ಮಾಡಿಸ್ತೀವಿ. ಒಂದ್ ಎರಡು ಮೂರು ಸತಿ ಮಾಡಿ ಅನುಭವ ಆದ ನಂತರ, ಕೆಲವು ಸೆಷನ್ಸ್ ಆದ ನಂತರ ಅಭ್ಯಾಸಿಗಾಗ್ಲಿ ಅಥವಾ ಪೇಷಂಟ್ಗಾಗ್ಲಿ ಮನೆಗೆ ಹೋಗಿದ್ದನ್ನ ನೀವು ಅಭ್ಯಾಸ ಮಾಡಬಹುದು ಅಂತ ಹೇಳ್ಕೊಡ್ತೀವಿ ಅವರು. ಏನಿವೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ದಾಜಿಯವರು. ಒಂದು ಆನೆ ಬರೆದಿದ್ದಾರೆ, ಆನೆ ಚಿತ್ರ ಇದೆ, ಆನೆ ಚಿತ್ರದ ಪಕ್ಕದಲ್ಲಿ ಒಂದು ಸಣ್ಣ ಚೇರ್ ಇದೆ. ಆ ಸಣ್ಣ ಚೇರಿಗೆ ಒಂದು ಸಣ್ಣದ ಹಗ್ಗ ಕಟ್ಟಿದೆ. ಆ ಚೇರಿನ ಕಾಲಿಗೆ ಆನೆ ಕಾಲಿಗೆ ಹಗ್ಗ ಕಟ್ಟಿದೆ. ಆನೆ ಸಣ್ಣ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಆನೆ ಕಾಲಿಗೆ ಹಗ್ಗ ಕಟ್ತಾರೆ, ಇನ್ನು ಮರಿ ಆಗಿರುತ್ತೆ. ಆ ಮರಿ ಆಗಿದ್ದಾಗ ಅದು ಕಾಲಿಗೆ ಹಗ್ಗ ಕಟ್ಟಿರುತ್ತೆ. ಆ ಹಗ್ಗ ಕಟ್ಟಿರ್ತಕ್ಕಂಥ ಒಂದು ಇದಿರುತ್ತಲ್ವಾ, ಅವಾಗ ಏನಾಗುತ್ತೆ ಅಂದ್ರೆ ಆನೆ ಅನ್ಕೊಳ್ಳುತ್ತೆ ಅದನ್ನ ಬಿಡಿಸ್ಕೊಳ್ಲಿಕ್ಕೆ ಆಗಲ್ಲ. ಸೊ ನಾವು ಬಿಡಿಸ್ಕೊಳಕ್ ಆಗಲ್ಲ ಅಂತ ಏನ್ ಮಾಡುತ್ತೆ, ಆನೆ ಅಲ್ಲೇ ಇರುತ್ತೆ. ಅದನ್ನ ಬಿಡಿಸ್ಕೊಳ್ಳುವಂಥದ್ದು ಮೊದಲು ಬಿಡಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡುತ್ತೆ, ಬಟ್ ಕಾಲಕ್ರಮೇಣ ಬಿಡಿಸ್ಕೊಳ್ಳೋದನ್ನ ನಿಲ್ಲಿಸ್ಬಿಟ್ಟು ತನ್ನದೇ ಆದಂತ ರೀತಿನಲ್ಲಿ ಅಲ್ಲೇ ಎಲ್ಲಿ ಕಟ್ಟಾಕಿರ್ತಿರೋ ಅಲ್ಲೇ ಇರುತ್ತೆ. ಆದ್ರೆ ಎಷ್ಟೋ ಸತಿ ಆನೆಗೆ ತಾನು ಕಟ್ಟಾಕಿರ್ತಕ್ಕಂಥ ಚೈನ್ ಅಥವಾ ಹಗ್ಗದಿಂದ ತಾನು ಯಾವ ಬೇಕಾದ್ರೆ ಬಿಡಿಸ್ಕೋಬಹುದು ಅಂತ ಗೊತ್ತಿರಲ್ಲ. ಯಾಕೆಂದ್ರೆ ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅಭ್ಯಾಸದ ಫಲೇನ ಅದೇನ್ ಮಾಡುತ್ತೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದೇ ಆನನ್ನ ಒಂದು ತೆಳುವಾದಂತ ಹಗ್ಗದಿಂದ ಒಂದು ಮರದ ರೆಂಬೆಗೋ ಅಥವಾ ಇನ್ನೊಂದು ಯಾವುದೋ ಕೊಂಡಿಗೋ ಕೊಟ್ಟಿದ್ರು ಸಹ ಆನೆ ಅಲ್ಲೇ ಇರುತ್ತೆ. ಯಾಕೆ, ಆನೆಗೆ ತಾನು ಅದನ್ನ ಯಾವಾಗ ಬೇಕಾದ್ರೂ ಬಿಡಿಸ್ಕೊಂಡು ತಾನು ಫ್ರೀ ಆಗ್ಬೋದು ಅಂತ ಗೊತ್ತಿಲ್ಲ. ಅದಕ್ಕೆ ಏನ್ ಮನೋಭಾವ ಇರುತ್ತೆ, ಅಭ್ಯಾಸ ಆಗಿರುತ್ತೆ ಅಂದ್ರೆ, ಯಾರೋ ತನ್ನ ಕಾಲಿಗೆ ಏನೋ ಒಂದು ಹಗ್ಗ ಕಟ್ಟಿದ್ರು, ಅದನ್ನ ತಗೊಂಡೋಗಿ ಎಲ್ಲೋ ಕಟ್ಟಿದ್ರು ಅಂದ್ರೆ ತಾನು ಅಲ್ಲಿಂದ ಎಲ್ಲೂ ಹೋಗೋಂಗಿಲ್ಲ, ನಾ ಇಲ್ಲೇ ಇರಬೇಕು. ಇದು ಅನುಭವಕ್ಕಾಗಿರುತ್ತೆ. ಈ ಅನುಭವ ಆಗಿರ್ತಕ್ಕಂಥ ಆನೆ ಅದರ ಅನುಭವದ ಸಹಾಯದಿಂದ, ಆ ಹ್ಯಾಬಿಟ್ ಫಾರ್ಮೇಶನ್ ಸಹಾಯದಿಂದ, ಅಭ್ಯಾಸದ ಸಹಾಯದಿಂದ ಬಿಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ನಾವೆಲ್ಲವೂ ಸಹ ನಮ್ಮ ಈ ಸಂಸ್ಕಾರಗಳ ಈ ಹಗ್ಗದಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ಳಿಕ್ಕೆ ಹೋಗದೇ ಇಲ್ಲ. ನಮಗೆ ಒಂದು ಎಲ್ಲರೂ ತಿಳ್ಕೊಬೇಕಾಗಿರ್ತಕ್ಕೆ ಅಂತಂದ್ರೆ, ಯಾವ ಸಂಸ್ಕಾರ ಕೂಡ ನಮ್ಮನ್ನ ಕಟ್ಟ ಹಾಕ್ಲಿಕ್ಕೆ ಆಗಲ್ಲ. ನಮ್ಮ ಸಂಸ್ಕಾರಗಳಿಗೆ ನಾವು ನಮ್ಮನ್ನು ಕಟ್ಟ ಹಾಕಬಹುದು, ಆದ್ರೆ ಸಂಸ್ಕಾರಗಳು ನಮ್ಮನ್ನ ಕಟ್ಟ ಹಾಕ್ಲಿಕ್ಕೆ ಯಾವುದೇ ರೀತಿಯಾದಂತ ಶಕ್ತಿ ಪಡೆದಿಲ್ಲ. ನೋ ಸಂಸ್ಕಾರಸ್ ಕ್ಯಾನ್ ಆಕ್ಚುಲಿ ಹೋಲ್ಡ್ ಅಸ್. It's only we who think that the samskara is binding us, so we cannot get out of the situation. ನಮಗೆ ನಾವು ಅನ್ಕೊಂಡ್ಬಿಡ್ತೀವಿ. ತದನಂತರ ದಾಜಿಯವರು ಇದ್ರ ಬಗ್ಗೆ ಹ್ಯಾಬಿಟ್ ಫಾರ್ಮೇಶನ್ ಆಗಿ ಎಮೋಷನಲ್ ರೆಸ್ಪಾನ್ಸ್ ಆಗಿರುತ್ತಲ್ವಾ, ಪ್ರತಿಯೊಂದು ಸಂಸ್ಕಾರ ಏನ್ ಮಾಡುತ್ತೆ, ತನ್ನದೇ ಆದಂತ ಒಂದು ಬಿಹೇವಿಯರ್ ಪ್ಯಾಟರ್ನ್ ಸೆಟಪ್ ಮಾಡುತ್ತೆ. ನಾವು ಪ್ರತಿ ಸತಿ ಅದೇ ಆದಂತ ಪರಿಸ್ಥಿತಿಗೆ ಹೋದಾಗ ಅದೇ ಪರಿಸ್ಥಿತಿನಲ್ಲಿ ಅದೇ ರೀತಿಯಾದಂತ ನಮ್ಮ ಒಂದು ನಡವಳಿಕೆನ ನಾವು ತೋರಿಸ್ತೀವಿ ಅಂತ ಬರೀತಾರೆ. ಹಾಗಾದ್ರೆ ಈ ಹ್ಯಾಬಿಟ್ ಫಾರ್ಮೇಶನ್ ಅಭ್ಯಾಸ ಅನ್ನೋದಾಯ್ತಲ್ಲ, ಅದರದ್ದು ಸ್ಪೆಷಾಲಿಟಿ ಏನು? ಅದರದ್ದು ಒಳ್ಳೆಯ ಗುಣಗಳು ಇದೆ, ಅದರ ಕೆಟ್ಟ ಗುಣಗಳು ಇದೆ. ಅಭ್ಯಾಸದ್ದು ಎಲ್ಲ ತಪ್ಪೇ ಅಂತಲ್ಲ. ಅಭ್ಯಾಸ ಅಂದ್ರೆ ಒಳ್ಳೆ ಅಭ್ಯಾಸಗಳು ಇರ್ಬೋದು, ದುರಭ್ಯಾಸಗಳು ಇರ್ಬೋದು. ಯಾರಿಗೋ ಪೇಂಟ್ ಮಾಡ್ಲಿಕ್ಕೆ ಅಂತ ಅಭ್ಯಾಸ ಇರುತ್ತೆ ಅಂತ ಇಟ್ಕೊಳ್ರಿ, ಯಾರಿಗೋ ಸ್ವಿಮ್ ಮಾಡ್ಲಿಕ್ಕೆ ಅಭ್ಯಾಸ ಇರುತ್ತೆ ಅಂತ ಇಟ್ಕೊಳ್ರಿ, ಯಾರಿಗೋ ಜಾಗ್ ಮಾಡ್ಲಿಕ್ಕೆ ಅಭ್ಯಾಸ ಇರುತ್ತೆ ಅಂತ ಇಟ್ಕೊಳ್ರಿ. ಇವೆಲ್ಲ ಒಳ್ಳೆ ಅಭ್ಯಾಸಗಳೇ. ಇನ್ ಯಾರಿಗೋ ಸಿಗರೆಟ್ ಸೇದ್ಲಿಕ್ಕೆ ಅಭ್ಯಾಸ ಇರುತ್ತೆ, ಯಾವುದೇ ಒಂದು ವಿಚಾರ ಆದ್ರೂ ಬ್ರೂಡ್ ಮಾಡ್ಲಿಕ್ಕೆ ಅಭ್ಯಾಸ ಇರುತ್ತೆ, ಇನ್ನೊಬ್ರ ಬಗ್ಗೆ ಗಾಸಿಪ್ ಮಾಡ್ಬೇಕು ಅಂತ ಅಭ್ಯಾಸ ಆಗಿರುತ್ತೆ. ಇವೆಲ್ಲ ದುರಭ್ಯಾಸಗಳು. ಡ್ರಿಂಕ್ ಮಾಡ್ಬೇಕು ಅಂತ ಅಭ್ಯಾಸ ಆಗಿರುತ್ತೆ, ನಾನ್ ವೆಜ್ ತಿನ್ಬೇಕು ಅಂತ ಅಭ್ಯಾಸ ಆಗಿರುತ್ತೆ. ದಿಸ್ ಆರ್ ಆಲ್ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಸೊ ಅಭ್ಯಾಸಗಳೇ. ಹಾಗಾದ್ರೆ ಅಭ್ಯಾಸಗಳ ಕೆಲಸ ಏನು? ಅಭ್ಯಾಸಗಳು ಏನ್ ಮಾಡುತ್ತೆ? ಎಸೆನ್ಷಿಯಲಿ ಅಭ್ಯಾಸಗಳು ಏನ್ ಮಾಡುತ್ತೆ ಅಂದ್ರೆ, ನಮ್ಮಲ್ಲಿ ಒಂದು ಆಟೋಮ್ಯಾಟಿಸಿಟಿ ತಗೊಂಡ್ಬಿಡುತ್ತೆ. ಅಂದ್ರೆ ಆ ಪರಿಸ್ಥಿತಿ ಬಂದ ತಕ್ಷಣನೇ ತನಗೆ ತಾನಾಗೆ ಈ ರೀತಿ ನಾವು ನಡ್ಕೋಬೇಕು ಅನ್ನೋ ಒಂದು ಆಟೋಮ್ಯಾಟಿಕ್ ಫಾರ್ಮೇಶನ್ ತಂದ್ಕೊಳ್ತೀವಿ. ಆ ಆಟೋಮೆಟಿಸಿಟಿನಲ್ಲಿ ಯಾವುದೇ ರೀತಿಯಾದಂತ ಯೋಚನೆ ಆಗ್ಲಿ ಎಫರ್ಟ್ ಆಗ್ಲಿ ಇನ್ವಾಲ್ವ್ ಆಗಿಲ್ಲ. ನಾವು ಅದಕ್ಕೆ ಎಫರ್ಟ್ ಹಾಕುವಂತ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡುವಂತ ಅಗತ್ಯತೆ ಇಲ್ಲ. ನಾವು ಆ ಪರಿಸ್ಥಿತಿಗೆ ಬಂದ ತಕ್ಷಣ ಅದೇ ರೀತಿ ನಡ್ಕೊಳ್ತೀವಿ. ಸೊ ದಿಸ್ ಇಸ್ ದ ಫಾರ್ಮೇಶನ್, ದಿಸ್ ಇಸ್ ದ ಇಂಪ್ಯಾಕ್ಟ್ ಆಫ್ ದ ಫಾರ್ಮೇಶನ್ ಆಫ್ ದ ಹ್ಯಾಬಿಟ್. ಅಂಡ್ ಇನ್ನೊಂದ್ಸತಿ ಏನಾಗುತ್ತೆ ಅಂದ್ರೆ, ಅದು ಒಂದು ಸಣ್ಣ ಟ್ರಿಗರ್ ಇದ್ರೂ ಸಾಕು, ಆ ಇಡೀ ಎಮೋಷನಲ್ ರೆಸ್ಪಾನ್ಸ್ ಬರುತ್ತೆ. ಎಷ್ಟೋ ಸತಿ ನೋಡಿದ್ದೀರಾ, ಎಷ್ಟೋ ಸತಿ ನಾವು ಮನೆಯಲ್ಲಿ ಕೆಲವು ಸತಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಕೆಲವು ಸತಿ ಭಿನ್ನಾಭಿಪ್ರಾಯಗಳು ಬಂದಾಗ ಕೆಲವು ಭಿನ್ನಾಭಿಪ್ರಾಯದಲ್ಲಿ ನಮಗೆ ಅಷ್ಟೊಂದು
ನಮಗೆ ಶಕ್ತಿ ಹೊರಗಡೆ ಬಂದಂಗೆ ಆಗಲ್ಲ. ನಾವು ಜೋರಾಗಿ ಕಿರ್ಚಾಡಲ್ಲ, ನಾವು ಜೋರಾಗಿ ಕೂಗಾಡಲ್ಲ, ನಾವು ಜೋರಾಗಿ ಜಾಸ್ತಿ ಎಮೋಷನ್ಸ್ ತೋರಿಸಲ್ಲ. ಇನ್ನು ಕೆಲವು ಭಿನ್ನಾಭಿಪ್ರಾಯಗಳು ಬಂದಾಗ ಸಣ್ಣದಿರುತ್ತೆ ಭಿನ್ನಾಭಿಪ್ರಾಯ, ಅದರಲ್ಲಿ ನಮ್ಮ ರಿಯಾಕ್ಷನ್ ವಿಲ್ ಬಿ ವೆರಿ ಸ್ಟ್ರಾಂಗ್. ನಾವು ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡ್ತೀವಿ, ಜಾಸ್ತಿ ಎಮೋಷನ್ಸ್ ನ ತೋರಿಸ್ತೀವಿ, ಜಾಸ್ತಿ ಕಿರ್ಚಾಡ್ತೀವಿ. ಅವರು ಮತ್ತೊಂದು ಇರ್ತಕ್ಕಂಥ ಇನ್ನೊಬ್ಬರು ವ್ಯಕ್ತಿ ಇರ್ತಾರಲ್ಲ, ಅವರು ಅನ್ಕೊಳ್ತಾರೆ, ಅರೆ ನಾವ್ ಏನು ಹೇಳಲೇ ಇಲ್ವಲ್ಲ, ಇವ್ರು ಯಾಕೆ ಇಷ್ಟೊಂದು ಈ ರೀತಿ ರಿಯಾಕ್ಟ್ ಮಾಡ್ತಿದಾರಲ್ಲ ಅಂತ. ಯಾವಾಗಲೇ ಸಹ ನೀವು ಈ ರೀತಿಯಾದಂಥ ರಿಯಾಕ್ಷನ್ ನೋಡಿದಾಗ ಅದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಅವರ ಸುಪ್ತ ಮನಸ್ಸಿನಲ್ಲಿ ಆ ವಿಚಾರವಾಗಿ ಒಂದು ಎಮೋಷನಲ್ ಬ್ಲಾಕ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಹಾಗಾದ್ರೆ ಒಂದು ವ್ಯಕ್ತಿನಲ್ಲಿ ಎಮೋಷನಲ್ ಬ್ಲಾಕ್ ಇದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಾವು ದಿನನಿತ್ಯದಲ್ಲಿ ಎಷ್ಟೊಂದು ವ್ಯಕ್ತಿಗಳ ಜೊತೆ ಒಡನಾಡ್ತಾ ಇರ್ತೀವಿ. ಹಾಗಾದ್ರೆ ಆ ವ್ಯಕ್ತಿನಲ್ಲಿ ಎಮೋಷನಲ್ ಬ್ಲಾಕ್ ಇದೆ ಅಂತ ನಾವು ಹೆಂಗೆ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ, ಎರಡು ರೀತಿನಲ್ಲಿ ಗೊತ್ತಾಗುತ್ತೆ. ಆ ವ್ಯಕ್ತಿ ಜೊತೆ ಮಾತಾಡ್ತಾ ಇರಿ, ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಇಷ್ಟೇನೆ. ಆ ವ್ಯಕ್ತಿ ಯಾವ ವಿಚಾರ ಮಾತಾಡ್ಬೇಕಾದ್ರೆ ಎಷ್ಟು ಆಳಕ್ಕೆ ಹೋಗ್ತಾರೆ, ಎಷ್ಟು ಶಕ್ತಿ ವ್ಯಯ ಮಾಡ್ತಾರೆ ಆ ವಿಚಾರಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ, ಇದನ್ನ ನೋಡ್ರಿ. ಇದು ಯಾವ ಬೇಕಾದ್ರೂ ನೋಡ್ಬೋದು, ಎಲ್ಲಿ ಬೇಕಾದ್ರೂ ನೋಡ್ಬೋದು, ಯಾರ ಜೊತೆ ಬೇಕಾದ್ರೂ ನೋಡ್ಬೋದು. ಈಗ ಮೊನ್ನೆ ಕಳೆ ವಾರ ಒಂದ್ 2-3 ಪೇಷಂಟ್ ಬಂದಿದ್ರು. ಏನ್ ಗಮನಿಸಿದ್ವಿ ಅಂದ್ರೆ, ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಮಾತಾಡ್ದಕ್ಕೆ ಶುರು ಮಾಡಿದಾಗ ಮೆದುವಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಮಾತಾಡ್ತಾ ಮಾತಾಡ್ತಾ ಏನಾಯ್ತು ಅಂದ್ರೆ, 5 ನಿಮಿಷದಲ್ಲಿ ಮೆದುವಾಗಿ ಶುರು ಆಗಿದ್ದು ಕಾಲಕ್ರಮೇಣ 3-5 ನಿಮಿಷದಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. 5 ನಿಮಿಷ ಆದ್ಮೇಲೆ ಅವರಿಗೆ ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡ್ಬಿಟ್ಟು ಒಂದು ಫೀಡ್ಬ್ಯಾಕ್ ಕೊಟ್ವಿ. ಶುರು ಮಾಡಿದಾಗ ಸಾಫ್ಟ್ ಆಗಿ ಶುರು ಮಾಡಿದ್ರಿ, ಕಾಲಕ್ರಮೇಣ ಆಗ್ತಾ 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 3-5 ನಿಮಿಷದಲ್ಲಿ ನಿಮ್ಮ ಧ್ವನಿ ತುಂಬಾ ಏರು ಧ್ವನಿ ಆಗ್ಬಿಟ್ಟಿದೆಯಲ್ಲ, ನೀವು ಗಮನಿಸಿದ್ರ ಅದನ್ನ ಅಂತ ಕೇಳಿದ್ವಿ. ಎಷ್ಟೋ ಸತಿ ಅವ್ರು ಗಮನಿಸಿರ್ತಾರೆ, ಆದ್ರೆ ಅದ್ರ ಬಗ್ಗೆ ಅವರು ಏನೋ ಮಾಡಬಹುದು ಅಂತ ಅವರಿಗೆ ಗೊತ್ತಿರಲ್ಲ. ಸೊ ಅದರ್ ಥಿಂಗ್ಸ್ ದಟ್ ವಿ ಸಿ. ಐ ಹ್ಯಾಡ್ ಒನ್ ಅದರ್ ಪೇಷಂಟ್. ಮೊನ್ನೆ ಸ್ಯಾಟರ್ಡೆ ಬಂದಂತ ಒಂದು ಪೇಷಂಟ್ ಮಾತಾಡ್ತಾ ಇದ್ರು. ಮಾತಾಡ್ತಾ ಮಾತಾಡ್ತಾ 1-2 ಪ್ರಶ್ನೆ ಕೇಳ್ತಿದ್ದಂಗೆನೆ ಅಳುವಂಥದ್ದು ಏನು ನಾವು ಕೇಳಲಿಲ್ಲ ಅವ್ರಿಗೆ, ಆದ್ರೆ ಅಳ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಒಳಗಡೆ ಎಷ್ಟು ವಿಷಯಗಳನ್ನ ಸಪ್ರೆಸ್ ಮಾಡಿ ಇಟ್ಕೊಂಡಿದ್ದಾರೆ ಅಂದ್ರೆ, ನೀವು ಒಂದೇ ಒಂದು ಚೂರು ವಿಚಾರ ಕೆದಕಿದ್ರೆ ಸಾಕು, ಅದ್ರಲ್ಲಿ ಇರ್ತಕ್ಕಂಥ ಎಮೋಷನ್ಸ್ ಎಲ್ಲ ಹೊರಗೆ ಬರಲಿಕ್ಕೆ ಶುರು ಆಗುತ್ತೆ. ಸೊ that means the mind of that particular person is full with ಸಂಸ್ಕಾರಸ್. ತುಂಬಾ ಸಂಸ್ಕಾರಗಳನ್ನ ತುಂಬಿಕೊಂಡು ಬಂದಿದ್ದಾರೆ. ಸೊ ಸಂಸ್ಕಾರಗಳು ಒಂದು ವ್ಯಕ್ತಿನಲ್ಲಿ ಇದೆ, ಆ ವ್ಯಕ್ತಿನಲ್ಲಿ ಆ ವಿಚಾರವಾಗಿ ಸಂಸ್ಕಾರಗಳಿದೆ ಅಂತ ಗುರುತಿಸೋದು ಬಹಳ ಸುಲಭ. ಇದೇನು ತುಂಬಾ ರಾಕೆಟ್ ಸೈನ್ಸ್ ಅಲ್ಲ. ಯಾವ ವಿಚಾರವಾಗಿ ಅವ್ರಿಗೆ ಅರಿವಿಲ್ದಂಗೆನೆ ಜೋರಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಜೋರಾಗಿ ಮಾತಾಡೋದು ನೀವು ಬರೀ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಯು ಕ್ಯಾನ್ ಫೀಲ್ ದಟ್ ಎನರ್ಜಿ. ಅವ್ರು ಫೈರ್ ಮಾಡ್ತಾ ಇರ್ತಾರೆ, ಅವ್ರು ಮಾತಾಡ್ತಾ ಇರಲ್ಲ, ದೇ ವಿಲ್ ಬಿ ಫೈರಿಂಗ್ ಅಟ್ ಯು. ಸೊ ದಿಸ್ ಇಸ್ ದ ಸೆಕೆಂಡ್ ಥಿಂಗ್ ಟು ಲುಕ್ ಔಟ್ ಫಾರ್. ಯು ಕ್ಯಾನ್ ಫೀಲ್ ದ ಎನರ್ಜಿ. ಅಂಡ್ ಥರ್ಡ್ ಥಿಂಗ್ ಟು ಲುಕ್ ಔಟ್ ಫಾರ್ ಇಸ್, not only you feel the energy, you also see that lot of emotion starts coming out of it. So 3 ಬರುತ್ತೆ. ಒಂದು, ಧ್ವನಿನಲ್ಲಿ ಏರಿಕೆ ಆಗುತ್ತೆ, ಆ ಧ್ವನಿಯ ಟೋನ್ ನಲ್ಲಿ ವ್ಯತ್ಯಾಸ ಆಗುತ್ತೆ. ಸಣ್ಣ ಪ್ರಮಾಣದ ಟೋನ್ ಇದ್ದಿದ್ದು ಇಟ್ ವಿಲ್ ಬಿಕಮ್ ಹಾರ್ಷರ್ ಅಂಡ್ ಲಾರ್ಜರ್ ಇನ್ ಟೋನ್. ಎರಡನೇದೇನಾಗುತ್ತೆ, ತೀವ್ರ ಫೋರ್ಸ್ಫುಲಿ ಹೊರಗಡೆ ಬರಲಿಕ್ಕೆ ಶುರು ಆಗುತ್ತೆ, ಯು ಕ್ಯಾನ್ ಫೀಲ್ ದ ಫೋರ್ಸ್. ಮೂರನೇದೇನಾಗುತ್ತೆ, ಎಮೋಷನಲ್ ಕಂಟೆಂಟ್ ಹೊರಗಡೆ ಬರಲಿಕ್ಕೆ ಶುರು ಆಗುತ್ತೆ. ಎಮೋಷನಲ್ ಕಂಟೆಂಟ್ ಜಾಸ್ತಿ ಇಲ್ದಿರಾ, ಒಂದು ವ್ಯಕ್ತಿ ಆ ವಿಚಾರಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಿದಿರಾ, ಆ ಬ್ಲಾಕ್ ಆಗಿರಲ್ಲ. ಈಗ ಅವ್ರು ನಿಮ್ಮ ಹತ್ರ ಬಂದು ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದ್ರು. ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದ ತಕ್ಷಣನೇ ಅದು ಹೊರಗಡೆ ಸಪ್ರೆಸ್ ಆಗಿತ್ತಲ್ವಾ, ಆ ಸಪ್ರೆಸ್ ಆಗಿರೋದೆಲ್ಲ ಈಗ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಅದು ಯಾವಾಗ ಅದಕ್ಕೆ ಓಪನಿಂಗ್ ಸಿಗುತ್ತಲ್ವಾ, ಇಟ್ ವಿಲ್ ಕಮ್ ವಿತ್ ಒನ್ ಫುಲ್ ಫೋರ್ಸ್, ಬ್ಲಾಸ್ಟ್ ಆಗಿ ಬರುತ್ತೆ. ಬಲೂನ್ ಬ್ಲಾಸ್ಟ್ ಆಗತ್ತಲ್ವಾ, ಆ ತರ. ಎಷ್ಟೋ ಸತಿ ಮನೆಯಲ್ಲಿ ಎಷ್ಟೊಂದು ವಿಚಾರಗಳು ಯಾರಿಗೂ ಹೇಳ್ಕೊಳ್ಲಿಕ್ಕೆ ಆಗಿರಲ್ಲ. ಹೇಳ್ಕೊಳ್ಲಿಕ್ಕೆ ಆಗದೇ ಇರೋಂಥ ವಿಚಾರಗಳು ನಮ್ಮ ಹತ್ರ ಡಾಕ್ಟರ್ ಹತ್ರ ಬಂದವರು ಹೇಳ್ಕೊಳ್ಲಿಕ್ಕೆ ಶುರು ಮಾಡಿದ ತಕ್ಷಣ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಸೊ ದಿಸ್ ಇಸ್ ಅ ವೆರಿ ಕಾಮನ್ ಥಿಂಗ್ ದಟ್ ವಿ ಸಿ. ಸೊ 3 ರೀತಿಯಲ್ಲಿ ನಾವು ಸಂಸ್ಕಾರಗಳನ್ನ ಗುರುತಿಸಬಹುದು. ನಮ್ಮಲ್ಲೇ ಇರ್ತಕ್ಕಂಥ ಸಂಸ್ಕಾರಗಳನ್ನು ನಾವು ಗುರುತಿಸ್ಕೋಬಹುದು, ಬೇರೆಲ್ಲಿ ಇರ್ತಕ್ಕಂಥ ಸಂಸ್ಕಾರಗಳನ್ನು ಸಹ ನಾವು ಗ್ರಹಿಕೆಗೆ ತಂದ್ಕೋಬಹುದು. ಅಟ್ಲೀಸ್ಟ್ ಯಾವ ವಿಚಾರವಾಗಿ ಅವ್ರಿಗೆ ಸಂಸ್ಕಾರ ಇದೆ ಅಂತ ಗೊತ್ತಾಗುತ್ತೆ. ಮೊದಲನೇದು, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 3 ಥಿಂಗ್ಸ್. ವ್ಯಕ್ತಪಡಿಸುವಂತ ರೀತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಮೆದುವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಜೋರಾಗಿ ವ್ಯಕ್ತ ಆಗಲಿಕ್ಕೆ ಶುರು ಆಗುತ್ತೆ ಧ್ವನಿನಲ್ಲಿ. ಎರಡನೇದು, ಅದು ಬರ್ತಕ್ಕಂಥ ಫೋರ್ಸ್ ಜಾಸ್ತಿ ಆಗುತ್ತೆ.
ವ್ಯಕ್ತ ಆಗತಕ್ಕಂಥ ಫೋರ್ಸ್ ಇದೆಯಲ್ಲ, ದಟ್ ಕ್ಯಾನ್ ಬಿ ಫೆಲ್ಟ್. ಆ ಫೋರ್ಸ್ ನ ಫೀಲ್ ಮಾಡ್ತೀರಾ ನೀವು. ಮೂರನೇದು ಏನಾಗುತ್ತೆ, ಯು ಕ್ಯಾನ್ ಆಲ್ಸೋ ಫೀಲ್ ದ ಎಮೋಷನಲ್ ಕಂಟೆಂಟ್. ಅದರಲ್ಲಿ ಭಾವನೆಗಳು ಏನ್ ಅಡಕ ಆಗಿರುತ್ತೆ, ಭಾವನೆಗಳ ಲೇಪಿತವಾಗಿ ಅದು ವ್ಯಕ್ತ ಆಗಲಿಕ್ಕೆ ಶುರುವಾಗುತ್ತೆ. ಈ ಮೂರನ್ನ ಗುರುತಿಸಿದಾಗ ಆ ವ್ಯಕ್ತಿಗೆ ಆ ವಿಷಯದ ಬಗ್ಗೆ ಸಾಕಷ್ಟು ಮಟ್ಟಿಗೆ ಸಂಸ್ಕಾರಗಳು ತುಂಬಿಕೊಂಡಿದೆ ಅಂತ ನಾವು ಗಣನೆಗೆ ತಗೋಬಹುದು. ಸೊ ಇಟ್ಸ್ ವೆರಿ ಈಸಿ ಟು ವರ್ಕ್ ವಿತ್ ದಟ್ ತ್ರೀನ. ಸೊ ಇನ್ ಕೆಲವು ವಿಚಾರಗಳು ಏನ್ ದಾಜಿಯವರು ಇಲ್ಲಿ ಬರೀತಾರೆ ಅಂದ್ರೆ, ಕೆಲವು ಸತಿ ಕ್ಯೂಸ್ ಅಂತ ಬರೀತಾರೆ. ಕ್ಯೂಸ್ ಅಂದ್ರೆ ಒಂದು ಕುರುಹುಗಳು. ನಮಗೆ ಬೋರ್ ಆದಾಗ ನಾವು ಇಂಟರ್ನೆಟ್ ಬ್ರೌಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಮೇಲ್ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ನಾವು ಬೆಳಗ್ಗೆ ಎದ್ದು ಕಾಫಿ ಆನ್ ಮಾಡಿದ ತಕ್ಷಣನೇ ಮುಂದಿನ ಕೆಲಸಗಳಿಗೆ ಎಲ್ಲ ಅದು ಹ್ಯಾಬಿಟ್ ಫಾರ್ಮೇಶನ್ ಆಗಿರೋದು, ಮುಂದಿನ ಕೆಲಸ ಕಾರ್ಯಗಳಿಗೆ ಅದು ಆಗುತ್ತೆ. ಅದೇ ಹ್ಯಾಬಿಟ್ ಫಾರ್ಮೇಶನ್ ದಾಜಿಯವರು ಯು ಹ್ಯಾವ್ ಟು ಬ್ರಿಂಗ್ ಆಟೋಮ್ಯಾಟಿಸಮ್ ಇನ್ ಯುವರ್ ಪ್ರಾಕ್ಟೀಸ್ ಅಂತಾನೂ ಕರೀತಾರೆ. ಮೆಡಿಟೇಷನ್ ಅಲ್ಲಿ ಆಟೋಮ್ಯಾಟಿಸಮ್ ತರಬೇಕು. ಹಾಗಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಬೇರೆ ಯಾವ ವಿಚಾರನೂ ಯೋಚನೆ ಮಾಡಿದಿರಾ ಅಭ್ಯಾಸ ಮಾಡಿಕೊಂಡ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಾವು ಕೂತ್ಕೊಂಡು ಧ್ಯಾನ ಮಾಡೋದು ಸಹಜವಾಗಿ ಧ್ಯಾನದ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಟ್ಸ್ ಅಗೇನ್ ಬಿಕಾಸ್ ಆಫ್ ದ ಹ್ಯಾಬಿಟ್ ಫಾರ್ಮೇಶನ್. ಸೊ 21 ಡೇ ಹ್ಯಾಬಿಟ್ ಫಾರ್ಮೇಶನ್ ಅಂತ 21 ಡೇ ಚಾಲೆಂಜ್, 90 ಡೇ ಚಾಲೆಂಜ್ ಬರ್ಲಿಕ್ಕೆ ಮುಂಚೆ 21 ಡೇ ಚಾಲೆಂಜ್ ಅಂತ ಮಾಡಿದ್ರು ಮುಂಚೆ. ಆ 21 ಡೇ ಹ್ಯಾಬಿಟ್ ಫಾರ್ಮೇಶನ್ ಅಲ್ಲಿ ಕೆಲವರಿಗೆಲ್ಲರೂ ಕೂಡ ಮೆಡಿಟೇಷನ್ ನ ಹ್ಯಾಬಿಟ್ ಫಾರ್ಮೇಶನ್ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಪ್ರೇರಣೆ ಮಾಡಿದ್ರು. ಬಟ್ ಎರಡಕ್ಕೂ ತತ್ವ ಒಂದೇ. ಒಳ್ಳೆ ಹ್ಯಾಬಿಟ್ ಫಾರ್ಮೇಶನ್ಗೂ ಅದೇ ತತ್ವ, ಕೆಟ್ಟ ಅಭ್ಯಾಸಗಳಿಗೂ ಅದೇ ತತ್ವನೇ ಅಳವಡಿಕೆ ಆಗುತ್ತೆ. ಹ್ಯಾಬಿಟ್ ಆದ ನಂತರ ಏನಾಗುತ್ತೆ, ಮನಸ್ಸಿನ ಮೇಲೆ ಅದರ ಪ್ರೆಷರ್ ಕಡಿಮೆ ಆಗಿರುತ್ತೆ ಫಾರ್ ದ ಟೈಮ್ ಬೀಯಿಂಗ್. ಸೊ ಹಾಗಾಗಿ ಹ್ಯಾಬಿಟ್ಸ್ ಫಾರ್ಮೇಶನ್ ಆಗೋಯ್ತು ಅಂದ್ರೆ ಜೀವನ ಸ್ವಲ್ಪ ಮಟ್ಟಿಗೆ ಸರಾಗು ಆಗುತ್ತೆ. ಈಗ ಮೆಡಿಟೇಷನ್ ಹ್ಯಾಬಿಟ್ ಫಾರ್ಮೇಶನ್ ಆಯ್ತು ಅಂತ ಇಟ್ಕೊಳ್ರಿ. ಇಟ್ ವಿಲ್ ಬಿಕಮ್ ಈಸಿ ಫಾರ್ ಅಸ್ ಟು ಸಿಟ್ ಇನ್ ಮೆಡಿಟೇಷನ್ ಅಂಡ್ ಗೋ ಇನ್ ಟು ಮೆಡಿಟೇಟಿವ್ ಸ್ಟೇಟ್. ಅದು ಹ್ಯಾಬಿಟ್ ಫಾರ್ಮೇಶನ್ ಆಗದೇ ಇದ್ದಾಗ ವಿ ಟೇಕ್ ಎ ಲಾಟ್ ಆಫ್ ಟೈಮ್ ಟು ಗೋ ಇನ್ ಟು ಡೀಪ್ ಮೆಡಿಟೇಷನ್. ಸೊ ಹ್ಯಾಬಿಟ್ ಫಾರ್ಮೇಶನ್ ಮಾಡ್ಕೊಂಡ್ಬಿಡ್ತು ಅಂದ್ರೆ ದ ಮೊಮೆಂಟ್ ವಿ ಸಿಟ್, ಅದಕ್ಕೆ ನಾವೇನ್ ಹೇಳ್ತೀವಿ, ಮೆಡಿಟೇಷನ್ ಮಾಡ್ಬೇಕಾದ್ರೆ ಅದೇ ಜಾಗದಲ್ಲಿ ಕೂತ್ಕೊಳ್ಳಿ, ಅದೇ ಸಮಯದಲ್ಲಿ ಕೂತ್ಕೊಳ್ರಿ, ಅದೇ ಪೊಸಿಷನ್ ಅಲ್ಲಿ ಕೂತ್ಕೊಳ್ರಿ, ಇವೆಲ್ಲ ಹೇಳ್ತೀವಿ. ಯಾಕೆ? ಆಲ್ ದೀಸ್ ಥಿಂಗ್ಸ್ ಹೆಲ್ಪ್ ಇನ್ ಹ್ಯಾಬಿಟ್ ಫಾರ್ಮೇಶನ್. ಆಟೋಮ್ಯಾಟಿಕ್ ಆಗಿ ಮೆಡಿಟೇಷನ್ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ. ಸಂಸ್ಕಾರಗಳು ಏನಾಗಿರುತ್ತೆ, ಭಾವನೆಗಳಲ್ಲಿ ಹ್ಯಾಬಿಟ್ ಫಾರ್ಮೇಶನ್ ಆಗೋಗಿರುತ್ತೆ. ಸೊ ಹ್ಯಾಬಿಟ್ಸ್ ಆಫ್ ಎಮೋಷನಲ್ ರೆಸ್ಪಾನ್ಸ್ ಇಸ್ ದ ಸಂಸ್ಕಾರ. ಸಂಸ್ಕಾರಸ್ ಆರ್ ನಥಿಂಗ್ ಬಟ್ ಹ್ಯಾಬಿಟ್ಸ್ ಆಫ್ ಎಮೋಷನಲ್ ರೆಸ್ಪಾನ್ಸ್ ಅಂತ ಬರೀತಾರೆ. ಭಾವನೆಗಳ ಒಂದು ರೆಸ್ಪಾನ್ಸ್. ಒಂದು ಸಣ್ಣ ವಿಚಾರ ಆ ಸಂಸ್ಕಾರಗಳನ್ನ ಟ್ರಿಗರ್ ಮಾಡುತ್ತೆ. ಸಂಸ್ಕಾರನ ಟ್ರಿಗರ್ ಮಾಡೋದಲ್ದಿರ ಸಂಸ್ಕಾರದಲ್ಲಿ ಅಡಕವಾಗಿರ್ತಕ್ಕಂಥ ಎಮೋಷನ್ಸ್ ಸಹ ಟ್ರಿಗರ್ ಮಾಡುತ್ತೆ ಅಂತ ಬರೀತಾರೆ. When the sanskaras are triggered, they cause emotional chain reaction. ಒಂದರಿಂದ ಶುರು ಆಗಿದ್ದು ಎಮೋಷನಲ್ ಚೈನ್ ರಿಯಾಕ್ಷನ್ ಆಗುತ್ತೆ. ನಾವು ಎಷ್ಟೋ ಸತಿ ಕೇಳ್ತೀವಿ, ಸಣ್ಣ ವಿಷಯದಿಂದ ಶುರು ಆಗಿದ್ದು ಎಷ್ಟೋ ಸತಿ ಕೊಲೆಗಳಲ್ಲಿ ಹೋಗಿ ಮುಟ್ಟತ್ತೆ. ಅವ್ರಿಗೆ ಗೊತ್ತಿಲ್ದರೇನೆ ಆ ಒಂದು ಹಂತಕ್ಕೆ ಹೊರಟೋಗುತ್ತೆ. ಏಕೆಂತಂದ್ರೆ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಭಾವನೆಗಳು ಅಥವಾ ಎಮೋಷನ್ಸ್ ಅದರಲ್ಲಿ ಅಡಕ ಆಗಿರುತ್ತೆ. When emotions are triggered, they cause emotional chain reactions. ಒಂದು ಸಣ್ಣ ಟ್ರಿಗರ್ ಆದ್ರೂ ಕೂಡ ಅನ್ಕಂಟ್ರೋಲ್ಡ್ ಎಕ್ಸ್ಪ್ಲೋಷನ್ ಆಗುತ್ತೆ. ಅದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ, ಬಲೂನ್ ಎಕ್ಸ್ಪ್ಲೋಡ್ ಆದಂಗೆ. ಇಟ್ ಗಿವ್ಸ್ ಯು ಅ ಡಿಸ್ಪ್ರಪೋರ್ಷನಲ್ ಎಮೋಷನಲ್ ರೆಸ್ಪಾನ್ಸ್. ನಾವು ಹೇಳಿದ್ನಲ್ಲ, ಸುಮ್ಮನೆ ಸಾಮಾನ್ಯವಾಗಿ ಮಾತಾಡ್ಬೇಕಾದ್ರೂ ಸಹ ಅವ್ರು ಅಳ್ಲಿಕ್ಕೆ ಶುರು ಮಾಡ್ತಾರೆ. ನೀವು ಅಳುವಂಥದ್ದು ಯಾವ ಪ್ರಶ್ನೆ ಕೇಳಲಿಲ್ಲ ಅಥವಾ ಅವ್ರಿಗೆ ನೋವಾಗುವಂಥದ್ದು ಏನೂ ಹೇಳಿಲ್ಲ, ಆದ್ರೂ ಕೂಡ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಆ ಒಂದು ನ್ಯೂಟ್ರಲ್ ಕ್ವಶನ್ ಕೂಡ ಈಸ್ ಎನಫ್ ಟು ಕಾಸ್ ಎ ಅನ್ಕಂಟ್ರೋಲ್ಡ್ ಎಮೋಷನಲ್ ರಿಯಾಕ್ಷನ್. ದ ಸ್ಟ್ರಾಂಗರ್ ದ ಎಮೋಷನಲ್ ರಿಯಾಕ್ಷನ್, ದ ಹೆವಿಯರ್ ದ ಸಂಸ್ಕಾರ. ಅಂದ್ರೆ ಹಾಗಾದ್ರೆ ಸಂಸ್ಕಾರಗಳ ಭಾರ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ನಾವು ಎಷ್ಟು ಎಮೋಷನ್ಸ್ ಅದ್ರಲ್ಲಿ ಕಂಟೆಂಟ್ ನ ತುಂಬ್ತೀವೋ ಅಷ್ಟೇ ಆಳಕ್ಕೆ ಹೋಗುತ್ತೆ, ಅಷ್ಟೇ ಭಾರ ಆಗುತ್ತೆ. ಆಳಕ್ಕೆ ಹೋಗ್ಬೇಕಾದ್ರೆ ಭಾರ ಆಗದಿರ ಆಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ಭಾರ ಆದ್ರಷ್ಟೇನೆ ಆಳಕ್ಕೆ ಹೋಗ್ಲಿಕ್ಕೆ ಆಗುತ್ತೆ. ಭಾರನೇ ಆಗ್ಲಿಲ್ಲ ಅಂದ್ರೆ ಆಳಕ್ಕೆ ಹೋಗಲ್ಲ. ಹಾಗಾದ್ರೆ ಭಾರ ಹೇಗಾಗುತ್ತೆ? ಎರಡು ವಿಚಾರಗಳನ್ನ ಅದ್ರಲ್ಲಿ ತುಂಬೋದ್ರಿಂದ ಭಾರ ಆಗುತ್ತೆ. ನಾವು ಕೆಲಸ ಮಾಡೋದ್ರಿಂದ ಸಮೋಸ್ತು ಗೊತ್ತಿದ್ದೋ ಗೊತ್ತಿಲ್ದಂಗೆನೋ ಏನೋ ಒಂದು ತಪ್ಪು ಕೆಲಸ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ, ಅದರಿಂದ ಆಳವಾದಂತ ಸಂಸ್ಕಾರ ಆಗಲ್ಲ. ಗೊತ್ತಿಲ್ದೋ ಗೊತ್ತಿಲ್ದಂಗೆನೋ ಮಾಡ್ತಕ್ಕಂಥ ಕೆಲಸದಿಂದ ಆಳವಾದಂತ ಸಂಸ್ಕಾರ ಆಗಲ್ಲ. ಆ ಕೆಲಸ ಮಾಡಿದ ನಂತರ ಪದೇ ಪದೇ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಅದಕ್ಕೆ ಶಕ್ತಿ ತುಂಬ್ತೇವೆ. ಶಕ್ತಿ ತುಂಬಿದಾಗ ಸ್ವಲ್ಪ ಮಟ್ಟಿಗೆ ಭಾರ ಆಗುತ್ತೆ. ಅದ್ರ ಬಗ್ಗೆ ಪದೇ ಪದೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಆದಂತ ರೀತಿಯಾದಂತ ಎಮೋಷನ್ಸ್ ನ ತುಂಬ್ತೀವಿ. ಕೋಪ ತುಂಬ್ತೀವಿ, ಬೇಜಾರು ತುಂಬ್ತೀವಿ, ನಿರಾಸೆ ತುಂಬ್ತೀವಿ.
ಹಲವಾರು ರೀತಿಯಾದಂಥ ಎಮೋಷನ್ಸ್ನ ನಾವು ತುಂಬ್ತಾ ಹೋಗ್ತೀವಿ. ಈ ವ್ಯಕ್ತಿ ಹಿಂಗ್ ಮಾಡ್ಬೋದಿತ್ತೆ, ಇವ್ರು ಹೇಗೆ ನನಗೆ ಹಿಂಗ್ ಮಾಡ್ಲಿಕ್ಕೆ ಸಾಧ್ಯ, ಅವ್ರು ಯಾಕೆ ಮಾಡಿದ್ರು ಏನ್ ಮಾಡಿದ್ರು ಯಾವ್ದು ನಾವು ಗಣನೆಗೆ ತಗೊಳಕ್ ಹೋಗಲ್ಲ. ನಮ್ಮ ದೃಷ್ಟಿಕೋನದಲ್ಲಿ ಅದು ತಪ್ಪಾಗಿದೆ. ಆ ತಪ್ಪಾಗಿದೆ ಅಂದಿದ ತಕ್ಷಣ ನಾವೇನ್ ಮಾಡ್ತೀವಿ, ಅದನ್ನ ಯೋಚನೆ ಮಾಡ್ತಾ ಪದೇ ಪದೇ ಯೋಚನೆ ಮಾಡ್ತೀವಿ. ಅದು ಎಮೋಷನ್ಸ್ ಯೋಚನೆ ಮಾಡ್ತಾ ಮಾಡ್ತಾ ಶಕ್ತಿ ತುಂಬ್ದಂಗೆ ಆಯ್ತು. ಅದು ಶಕ್ತಿ ತುಂಬೋದಲ್ದಿರ ಪ್ರತಿ ಸತಿ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ಆದಂತ ಭಾವನೆಗಳನ್ನೂ ಪೋಣಿಸ್ತಾ ಹೋಗ್ತೀವಿ. ಯಾವಾಗ ಬೇರೆ ಬೇರೆ ಆದಂತ ಭಾವನೆಗಳು ಪೋಣಿಸ್ತಿರೋ ಇದು ಎರಡೂ ಸಹ ಸೇರಿಕೊಂಡು ಅದೇನು ಒರಿಜಿನಲ್ ಇಂಪ್ರೆಷನ್ ಆಗಿತ್ತಲ್ವ, ತಪ್ಪೋ ನೆಪ್ಪೋ ಏನೋ ಒಂದು ಘಟನೆ ನಡೀತಿತ್ತು, ಏನೋ ಒಂದು ಆಕ್ಷನ್ ಆಗಿತ್ತು, ಅದನ್ನ ನಾವು ಇವೆರಡೂ ಸೇರಿಸಿ ಭಾರ ಮಾಡ್ತೀವಿ. ಭಾರ ಆದ ನಂತರ ಅದು ಆಳಕ್ಕೆ ಹೋಗಿ ಕೂತ್ಕೊಳ್ಳುತ್ತೆ. ಎಷ್ಟು ಭಾರ ತುಂಬ್ತೀವೋ ನಾವು ಅದರಲ್ಲಿ ಅಷ್ಟು ಆಳಕ್ಕೆ ಹೋಗುತ್ತೆ. ಭಾರ ತುಂಬಲಿಕ್ಕೆ ಎರಡೇ ಸಾಧ್ಯತೆ ಇರೋದು, ಶಕ್ತಿ ತುಂಬ್ತೀವಿ ಬೈ ಗಿವಿಂಗ್ ಅಟೆನ್ಷನ್, ಭಾವನೆಗಳನ್ನ ತುಂಬ್ತೀವಿ. ಸೊ ದ ಸ್ಟ್ರಾಂಗರ್ ಯುವರ್ ಎಮೋಷನಲ್ ರಿಯಾಕ್ಷನ್ ದ ಹೆವಿಯರ್ ದ ಸಂಸ್ಕಾರಸ್. Thus, incidents like loss of loved ones, violent encounters, heartbreaks, abuse, all form deep samskaras that weigh around the one's soul. Regardless of their origin, samskaras are the plaques that clogs the consciousness. So, ಅದು ಯಾವುದೇ ರೀತಿಯಲ್ಲಿ ಅದು ಸೃಷ್ಟಿ ಆಗಿರ್ಬೋದು ಆ ಸಂಸ್ಕಾರಗಳು. ಆದರೆ ಸಂಸ್ಕಾರಗಳು ಒಮ್ಮೆ ಸೃಷ್ಟಿಯಾದ ನಂತರ ಅದು ಆಳಕ್ಕೆ ಹೋಗಿ ಚಕ್ರ ಆಗಿರ್ತಕ್ಕಂಥ ಒಂದನ್ನ ಅದು ಗ್ರಂಥಿಯಾಗಿ ಮಾರ್ಪಾಡು ಮಾಡಿಬಿಡುತ್ತೆ. ಸೊ ನಾವು ಲಾಸ್ಟ್ ಟೈಮ್ ಮಾತಾಡಿದ್ವಲ್ಲ, ಒಂದು ಲೋಟ ನಾಟ್ ತರ ಇರುತ್ತೆ, ಗ್ರಂಥಿ ತರ ಇರುತ್ತೆ, ಸಣ್ಣದಾಗಿ ಅರಳಿರ್ತಕ್ಕಂಥ ಹೂ ಆಗುತ್ತೆ ಮತ್ತು ಪೂರ್ಣವಾಗಿ ಅರಳಿರ್ತಕ್ಕಂಥ ಹೂ ಆಗುತ್ತೆ ಅಂತ ಲಾಸ್ಟ್ ಟೈಮ್ ಮಾತಾಡಿದ್ವಿ. ಹಾಗಾದ್ರೆ ಪೂರ್ಣವಾಗಿರ್ತಕ್ಕಂಥ ಅರಳಿರ್ತಕ್ಕಂಥ ಚಕ್ರದ ಸ್ಥಿತಿಯಿಂದ ಮೊಗ್ಗು ಆಗುವಂತ ಸ್ಥಿತಿಗೆ, ಅರಳದೇ ಇರ್ತಕ್ಕಂಥ ಅಥವಾ ಮುದುಡಿರ್ತಕ್ಕಂಥ ಮೊಗ್ಗಿನ ಸ್ಥಿತಿಗೆ ನಮ್ಮ ಚಕ್ರ ಯಾವಾಗ ಹೋಗುತ್ತೆ ಅಂದ್ರೆ, ಸಂಸ್ಕಾರಗಳನ್ನ ನಾವು ಅದ್ರ ಸುತ್ತ ತುಂಬುತ್ತಾ ಇದ್ದಂಗೆನೆ ಅದು ಆ ರೀತಿಯಾದಂತ ಗ್ರಂಥಿ ರೂಪದಲ್ಲಿ ಅಥವಾ ಒಂದು ಬಡ್ ರೂಪಕ್ಕೆ ವಾಪಸ್ ಹೋಗುತ್ತೆ. ಹಾಗಾದ್ರೆ ಇನ್ನೊಂದು ಪಾಯಿಂಟ್ ಏನ್ ಜ್ಞಾಪಕ ಇಟ್ಕೋಬೇಕಂದ್ರೆ, ನಾವು ಯಾವ್ದಕ್ಕೆ ಅಂಟಾಕೊಳ್ತೀವೋ, ಯಾವುದಕ್ಕೆ ತೀವ್ರವಾದಂತ ಪ್ರತಿರೋಧ ತೋರಿಸ್ತೀವೋ, ಇವೆರಡೂ ಸಹ ನಮಗೆ ಸಂಸ್ಕಾರಗಳ ಫಾರ್ಮೇಶನ್ ನ ಮಾಡುತ್ತೆ. ಯಾಕೆಂದ್ರೆ ಇವೆರಡರಲ್ಲೂ ಸಹ ನಾವು ಅಂಟ್ಕೊಂಡಿತ್ತು ಅಂದ್ರೆ ಅದಕ್ಕೆ ಜಾಸ್ತಿ ಆದಂತ ಎಮೋಷನ್ಸ್ ನ ತುಂಬ್ತೀವಿ, ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ. ನಾವು ಪ್ರತಿರೋಧ ತೋರಿಸಿದ್ರು ಸಹ ಆ ಪ್ರತಿರೋಧದ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಪ್ರತಿರೋಧದಲ್ಲಿ ಇರ್ತಕ್ಕಂಥ ಭಾವನೆಗಳ ಬಗ್ಗೆನೇ ಯೋಚನೆ ಮಾಡ್ತೇವೆ, ಪ್ರತಿರೋಧದ ಭಾವನೆನೇ ಇರುತ್ತೆ. ಸೊ ಯಾವಾಗ ಈ ರೀತಿ ಆದಂತ ಭಾವನೆಗಳ ಶಕ್ತಿಗಳನ್ನ ತುಂಬ್ತೀವಿ, ಆವಾಗ ಸಂಸ್ಕಾರಗಳ ಫಾರ್ಮೇಶನ್ ಆಳಕ್ಕೆ ಹೋಗುತ್ತೆ, ಭಾರ ಆಗುತ್ತೆ ಅಂತ ಬರೀತಾರೆ. ಹಾಗಾದ್ರೆ ಈ ಎಮೋಷನಲ್ ಕಂಟೆಂಟ್ಸ್ ಏನು ತುಂಬಿರತಕ್ಕಂಥ ಸಂಸ್ಕಾರಗಳು ಅವಾಗ ನಮ್ಮ ಹೃದಯದಿಂದ ಮೇಲಕ್ಕೆ ಬರ್ತಾ ಇರುತ್ತೆ. ಅದು ತನ್ನನ್ನು ತಾನು ಬಿಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ. ನೇಚರ್ ಅದೇ ಮಾಡ್ತಾ ಇರೋದು. ನಾವು ತುಂಬಿಕೊಂಡಿರ್ತಂಥ ಸಂಸ್ಕಾರಗಳ ಭಾರ ಎಲ್ಲ ಕಡಿಮೆ ಆಗ್ಲಿ ಅಂತ ನೇಚರ್ ನಮಗೆ ಸಹಾಯ ಮಾಡ್ತಾ ಇದೆ, ನಿಸರ್ಗ ನಮಗೆ ಸಹಾಯ ಮಾಡ್ತಾ ಇದೆ. ಹಾಗಾದ್ರೆ ಕೋಪ ತುಂಬಿರ್ತಕ್ಕಂಥ ಸಂಸ್ಕಾರ ಇತ್ತು ಅಂದ್ರೆ ಅದನ್ನ ನಾವು ಪ್ರೇಮದಿಂದ ಆ ಸಂಸ್ಕಾರನ ಅಂಟೆ ಮಾಡಬಹುದು. ತುಂಬಾ ಇರಿಟಬಿಲಿಟಿ ಇತ್ತು ಅಂದ್ರೆ ಕೈಂಡ್ನೆಸ್ ಮುಖಾಂತರ, ಕರುಣೆ ಮುಖಾಂತರ ನಾವು ಅದನ್ನ ಅನ್ಬ್ರೇಕ್ ಮಾಡಬಹುದು. ಗಿಲ್ಟ್ ತುಂಬಿರ್ತಕ್ಕಂಥ ಅಥವಾ ಗ್ರೀಫ್ ತುಂಬಿರ್ತಕ್ಕಂಥ ಸಂಸ್ಕಾರಗಳಿತ್ತು ಅಂದ್ರೆ ಅದನ್ನ ಕಂಪ್ಯಾಷನ್ ಮುಖಾಂತರ ನಾವು ಅದನ್ನ ಹೋಗಲಾಡಿಸ್ಕೋಬಹುದು. ಭಯದ ಒಂದು ಸಂಸ್ಕಾರಗಳು ತುಂಬಿದೆ ಅಂದ್ರೆ ಧೈರ್ಯದಿಂದ ನಾವು ಅದನ್ನ ಹೋಗಲಾಡಿಸ್ಕೋಬಹುದು. ಇದನ್ನ ಯಾಕೆ ಇಲ್ಲಿ ಬರಿತಾ ಇದ್ದಾರೆ ಅಂದ್ರೆ, ಆಂಗರ್ ವರ್ಸಸ್ ಲವ್ ಅಂತ ಥರ್ಡ್ ಪಾಯಿಂಟ್ ಅಲ್ಲಿ ಹೇಳ್ತೀವಿ, ಫೋರ್ತ್ ಪಾಯಿಂಟ್ ಅಲ್ಲಿ ಫಿಯರ್ ವರ್ಸಸ್ ಕರೇಜ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ಒಂದು ಪರಿಸ್ಥಿತಿನಲ್ಲಿ ನಮಗೆ ಭಯ ಇದೆ ಅದನ್ನ ಧೈರ್ಯವಾಗಿ ಎದುರಿಸಿದಾಗ ಆ ಭಯ ಹೋಗುತ್ತೆ, ವಿ ವಿಲ್ ಬಿ ಏಬಲ್ ಟು ಗೆಟ್ ಓವರ್ ದ ಸಂಸ್ಕಾರ. ಅದೇ ರೀತಿಯಾಗಿ ನಮಗೆ ಎಲ್ಲಿ ಕೋಪ ಸೃಷ್ಟಿ ಆಗ್ತಕ್ಕಂಥ ಒಂದು ಸಂಸ್ಕಾರ ಇರುತ್ತೋ ಆ ಕೋಪದ ಸಂಸ್ಕಾರನ ನಾವು ಪ್ರೇಮದಿಂದ ಹ್ಯಾಂಡಲ್ ಮಾಡಿದಾಗ ಆ ಕೋಪ ತನಗೆ ತಾನಾಗೆ ಬಿಟ್ಟು ಹೋಗುತ್ತೆ. ಸೊ ವಿ ಕ್ಯಾನ್ ಆಕ್ಚುಲಿ ಯುಟಿಲೈಸ್ ದ ಫೈನಲ್ ಸ್ಟೇಟ್ಸ್ ಆಫ್ ಅವರ್ ಓನ್ ಕಾನ್ಶಿಯಸ್ನೆಸ್ to unlock the blocks in the consciousness. ನಾವೇನ್ ಮಾಡ್ತೀವಿ, ಇದು ಕೋಪ ಬಂದಾಗ ಒಳಗಡೆ ಇರ್ತಕ್ಕಂಥ ಯಾವುದೋ ಒಂದು ವಿಚಾರ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ, ಸಂಸ್ಕಾರ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಗ್ರಹಿಸ್ದೀರಾ ಆ ಕೋಪಕ್ಕೆ ನಾವು ಇನ್ನೂ ಸ್ವಲ್ಪ ಹ್ಯಾಡ್ ಮಾಡಿ ಅವ್ರನ್ನ ಶತ್ರುತ್ವದ ಭಾವನೆಯಿಂದ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಕೋಪ ಇದ್ದಿದ್ದು ಈಗ ಶತ್ರುತ್ವದ ಭಾವನೆ ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ನಾವೇನ್ ನಮ್ಮ ಆಧ್ಯಾತ್ಮಿಕ ಪದ್ಧತಿಯಲ್ಲಿ ಕ್ಲೀನಿಂಗ್ ಮಾಡ್ತೀವಲ್ಲ, ಶುದ್ಧೀಕರಣ ಮಾಡ್ತೀವಲ್ಲ, ಶುದ್ಧೀಕರಣ ಮಾಡ್ತಾ ಮಾಡ್ತಾ
ಇದೆಲ್ಲ ಕಡಿಮೆ ಆಗ್ತಿದ್ಯಾ ಅಂತ ನೋಡ್ಕೋಬೇಕು. ಅಂದ್ರೆ ನಾನು ಒಂದು ಸಂಸ್ಕಾರ ಆಳವಾಗಿದೆ ಅಂತ ಹೇಳಿದ್ನಲ್ಲ, 3 ಇರುತ್ತೆ ಅಂತ. ಆ 3ರಲ್ಲಿ ವ್ಯತ್ಯಾಸಗಳು ಆಗ್ತಾ ಇದೆಯಾ ಅಂತ ನೋಡ್ಕೋಬೇಕು. ಆ 3ರಲ್ಲಿ ವ್ಯತ್ಯಾಸ ಆಗ್ತಿದೆ ಅಂದ್ರೆ ಆ ಸಂಸ್ಕಾರದ ಭಾವ ನಿಮ್ಮನ್ನು ಬಿಟ್ಟು ಹೋಗ್ತಾ ಇದೆ, ಆ ಸಂಸ್ಕಾರದ ಭಾರ ಬಿಟ್ಟು ಹೋಗ್ತಾ ಇದೆ. ನೀವು ಎಷ್ಟೇ ವರ್ಷ ನೀವು ಕ್ಲೀನಿಂಗ್ ಮಾಡಿಸ್ಕೊಂಡ್ರು ಆ 3 ನಿಮಗೆ ಕಡಿಮೆ ಆಗ್ತಿಲ್ಲ ಅಂದ್ರೆ ಆ ಸಂಸ್ಕಾರ ನಿಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅಂತ. ಸರಿನಾ? ದ ಪ್ರಾಕ್ಟೀಸ್ ಆಫ್ ಕ್ಲೀನಿಂಗ್ ಕ್ರಿಯೇಟ್ ಸ್ಪೇಸ್ ಇನ್ಸೈಡ್ ಯುವರ್ ಹಾರ್ಟ್. ದ ಡೈಲಿ ಮೆಡಿಟೇಷನ್ ಫಿಲ್ಸ್ ದಿ ಸ್ಪೇಸ್ and the condition with the conditions that create wisdom. ಅಂದ್ರೆ ನಾವೇನ್ ಶುದ್ಧೀಕರಣ ಮಾಡ್ಕೊಳ್ತೀವಿ, ಆ ಚಕ್ರದ ಸುತ್ತ ಏನು ಆ ಸಂಸ್ಕಾರಗಳ ಭಾರ ತುಂಬಿತ್ತಲ್ವಾ, ಆ ಸಂಸ್ಕಾರಗಳೆಲ್ಲ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದಾಗ ಖಾಲಿ ಜಾಗ ಸೃಷ್ಟಿ ಆಯಿತು. ಖಾಲಿ ಜಾಗ ಸೃಷ್ಟಿ ಆಗ್ತಿದ್ದಂಗೆನೆ ನಾವು ಧ್ಯಾನ ಮಾಡಿದಾಗ ಧ್ಯಾನದಲ್ಲಿ ಆ ಚಕ್ರ ಅರಳಿಕ್ಕೆ ಬೇಕಾಗಿತ್ತಂತ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ, ಒಂದು ಭಾವನಾತ್ಮಕ ಸ್ಥಿತಿ ಕ್ರಿಯೇಟ್ ಆಗುತ್ತೆ. ಎಲ್ಲಿ? ಪ್ರಜ್ಞೆನಲ್ಲಿ. ಯಾವಾಗ ಭಾವನಾತ್ಮಕ ಸ್ಥಿತಿ ಕ್ರಿಯೇಟ್ ಆಗುತ್ತೆ ಪ್ರಜ್ಞೆನಲ್ಲಿ, ಆ ಶಕ್ತಿ ಪ್ರಜ್ಞೆನಲ್ಲಿ ಅರಳುತ್ತೆ, ಮತ್ತೆ ಆ ಗ್ರಂಥಿ ತನಗೆ ತಾನಾಗೆ ಚಕ್ರ ಆಗಿ ಮಾರ್ಪಾಡಾಗ್ಲಿಕ್ಕೆ ಸಹಾಯ ಮಾಡುತ್ತೆ. ಆವಾಗ ನಮಗೆ ವಿಸ್ಡಮ್ ಬರುತ್ತೆ. ವಿಸ್ಡಮ್ ಬರ್ತಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ವಿಸ್ಡಮ್ ಬರ್ತಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಯು ವಿಲ್ ಡೆವಲಪ್ ಕರೆಕ್ಟ್ ಥಿಂಕಿಂಗ್, ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಸರಿಯಾದಂತ ರೀತಿನಲ್ಲಿ ಯೋಚನೆ ಮಾಡೋದು ಬರುತ್ತೆ, ಮತ್ತೆ ಸರಿಯಾದಂತ ರೀತಿನಲ್ಲಿ ಗ್ರಹಿಸುವಂತ ಕೆಪಾಸಿಟಿ ಬರುತ್ತೆ. ಸೊ ಕರೆಕ್ಟ್ ಥಿಂಕಿಂಗ್, ರೈಟ್ ಅಂಡರ್ಸ್ಟ್ಯಾಂಡಿಂಗ್, ಇದು ಎರಡೂ ಬರ್ತಿದೆ ಅಂದ್ರೆ ನಿಮ್ಮ ಸಂಸ್ಕಾರಗಳು ನಿಮ್ಮ ಒಂದು ಜಾಗವನ್ನು ಬಿಟ್ಟು, ಹೃದಯವನ್ನು ಬಿಟ್ಟು ಕದಲ್ತಾ ಇದೆ, ಅದರ ತೀವ್ರತೆ ಕಡಿಮೆ ಆಗ್ತಾ ಇದೆ ಅಂತ. ನೀವು ಹಲವಾರು ಸೊ ಇಫ್ ಯು ಆರ್ ಪ್ರೋಗ್ರೆಸಿಂಗ್ ಇನ್ ಮೆಡಿಟೇಷನ್, ಇಫ್ ಯು ಆರ್ ಪ್ರೋಗ್ರೆಸಿಂಗ್ ಇನ್ ಸ್ಪಿರಿಚುಯಾಲಿಟಿ, ಯು ನೀಡ್ ಟು ನೋ ದಟ್ ಆಸ್ ಅಂಡ್ ವೆನ್ ದ ಸಂಸ್ಕಾರಸ್ ಲೀವ್ ಅವರ್ ಸಿಸ್ಟಮ್, we are able to develop correct thinking and right understanding and develop clarity in the way that we lead life. ಜೀವನ ಸುಲಭ ಆಗಬೇಕು. ನಾವು ಮುಂಚೆ ಜೀವನ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಡ್ತಿದ್ವೋ ಅದೇ ರೀತಿಯಾಗಿ ಜೀವನ ದುಸ್ತರವಾಗಿದೆ ಅಂತಾನೆ ನಮ್ಮ ಅನುಭವಕ್ಕೆ ಬರ್ತಾ ಇದ್ರೆ ಆಧ್ಯಾತ್ಮಿಕವಾಗಿ ನಾವು ಪ್ರಗತಿ ಆಗ್ತಾ ಇಲ್ಲ. ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ಬೇಕಾದ್ರೆ ಸಂಸ್ಕಾರಗಳ ಭಾರ ಕಡಿಮೆ ಆಗ್ಬೇಕು. ಸಂಸ್ಕಾರಗಳ ಭಾರ ಕಡಿಮೆ ಆಯಿತು ಅಂದ್ರೆ ದುಸ್ತರವಾಗಿರ್ತಕ್ಕಂಥ ಜೀವನ ಸುಸ್ತರವಾಗಬೇಕು. ಸುಸ್ತರವಾಗಬೇಕು ಅಂದ್ರೆ ತಿಳಿ ಆಗ್ಬೇಕು, ಸುಲಲಿತವಾಗಬೇಕು, ಸುಲಭ ಆಗಬೇಕು. ಇಫ್ ಯು ಡೋಂಟ್ ಸಿ ದಟ್ ಲೈಫ್ ಈಸ್ ಬಿಕಮಿಂಗ್ ಈಸಿ ಆಸ್ ಯು ಪ್ರಾಕ್ಟೀಸ್ ಮೆಡಿಟೇಷನ್ ಡೇ ಇನ್ ಅಂಡ್ ಡೇ ಔಟ್, ಆಸ್ ಯು ಟೇಕ್ ಸಿಟ್ಟಿಂಗ್ಸ್, ದಟ್ ಮೀನ್ಸ್ ದೇರ್ ಇಸ್ ಸಮ್ ಪ್ರಾಬ್ಲಮ್ ಸಮ್ವೇರ್ ದಟ್ ಯು ಆರ್ ನಾಟ್ ಏಬಲ್ ಟು ಗೆಟ್ ದ ಫುಲ್ ರಿಸಲ್ಟ್ಸ್ ಆಫ್ ದ ಮೆಡಿಟೇಷನ್. ನೀವು ಮಾಡ್ತಾ ಇರತಕ್ಕಂಥ ಧ್ಯಾನದಲ್ಲಾಗ್ಲಿ, ಧ್ಯಾನ ಪದ್ಧತಿನಲ್ಲಾಗ್ಲಿ, ಅಥವಾ ನೀವು ಮಾಡ್ತಾ ಇರ್ತಕ್ಕಂಥ ನೀತಿನಲ್ಲಾಗ್ಲಿ, ಅಥವಾ ಧ್ಯಾನದ ಬಗ್ಗೆ ನೀವೇನ್ ಗ್ರಹಿಸ್ಕೊಂಡಿದ್ದೀರಾ ಅದರಲ್ಲಾಗ್ಲಿ ಎಲ್ಲೋ ಏನು ತೊಡಕಾಗಿದೆ. ಅದು ತೊಡಕು ನಿವಾರಣೆ ಆಯಿತು ಅಂದ್ರೆ ಇನ್ನೂ ವೇಗವಾಗಿ ನೀವು ಆಧ್ಯಾತ್ಮಿಕ ಪ್ರಗತಿನ ಮಾಡ್ಕೋಬಹುದು. ಇನ್ನೊಂದು ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಫಾರ್ಮಿಂಗ್ ಸಂಸ್ಕಾರಸ್ ಡಸಂಟ್ ಮೀನ್ ದಟ್ ಯು ಆರ್ ಎ ಟೆರಿಬಲ್ ಪರ್ಸನ್ ಆರ್ ಯು ಆರ್ ಲೆಸರ್ ಹ್ಯೂಮನ್. ಜಸ್ಟ್ ಬಿಕಾಸ್ ಸಂಸ್ಕಾರ ಫಾರ್ಮೇಶನ್ ಕ್ಷಣ ನೀವು ಕಡಿಮೆ ಮನುಷ್ಯತ್ವ ಇರತಕ್ಕಂಥ ವ್ಯಕ್ತಿ ಅಂತಾಗ್ಲಿ, ಅಥವಾ ನೀವೊಂದು ಬಹಳ ಕೆಟ್ಟ ವ್ಯಕ್ತಿ ಅಂತಾಗ್ಲಿ ಅಲ್ಲ. ಈ ಸಂಸ್ಕಾರಗಳ ಫಾರ್ಮೇಶನ್ ಇಟ್ ಈಸ್ ಎ ಪಾರ್ಟ್ ಆಫ್ ಎಮೋಷನಲ್ ಕಾಸ್ ಅಂಡ್ ಎಫೆಕ್ಟ್. ಎಮೋಷನಲಿ ನಾವು ಒಬ್ಬ ಮನುಷ್ಯ ಬದುಕಿರ್ಬೇಕಾದ್ರೆ ಸಾಕಷ್ಟು ಮಟ್ಟಿಗೆ ಭಾವನೆಗಳು ಇದ್ದೇ ಇರುತ್ತೆ. ಮನುಷ್ಯನ ಭಾವನಾತ್ಮಕ ಜೀವಿ ಅಂತ ಕರೀತಾರೆ. ಆ ಭಾವನೆಗಳಿದ್ದಾಗ ಆ ಭಾವನೆಗಳನ್ನ ಸರಿಯಾದಂತ ರೀತಿಯಲ್ಲಿ ಹ್ಯಾಂಡಲ್ ಮಾಡದೇ ಇದ್ದಾಗ ಸಂಸ್ಕಾರ ಫಾರ್ಮೇಶನ್ ಜಾಸ್ತಿ ಆಗುತ್ತೆ. ಹಾಗೆ ಅಂತ ಹೇಳಿ ಭಾವನಾನ ನಾವು ಪೂರ್ತಿ ದಮನ ಮಾಡಬೇಕು ಅಂತ ಅಲ್ಲ. ದ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಯು ಶುಡ್ ನಾಟ್ ಬಿಕಮ್ ಬೌಂಡ್ ಟು ದೀಸ್ ಬ್ಲಾಕ್ಸ್. ಸಂಸ್ಕಾರ ಫಾರ್ಮೇಶನ್ ಆಗೋಗಿದೆ, ನಿಮ್ ಗ್ರಹಿಕೆಗೆ ಬಂತು ಅಂತ ಇಟ್ಕೊಳ್ಳೋಣ. ಅದೇ ರೀತಿಯಾದಂತ ಬ್ಲಾಕ್ಗೆ ನಮ್ಮನ್ನು ನಾವು ಕಟ್ ಹಾಕೋಬಾರ್ದು. ಆ ಬ್ಲಾಕ್ ನಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಪಡಬೇಕು. ಅಂಡ್ ಸಾಮಾನ್ಯವಾಗಿ ನಾವಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ 2 things that we do. ಒಂದು, ಇದೆಲ್ಲ ಹ್ಯಾಕ್ ಟ್ರಿಗರ್ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ದ ಸ್ಟ್ರಾಂಗ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ತುಂಬಾ ಲೈಕಿಂಗ್ ಇತ್ತು ಅಂದ್ರೆ ಆ ವ್ಯಕ್ತಿ ಅಥವಾ ಒಂದು ವಿಷಯಕ್ಕೆ ಅಂಟ್ ಹಾಕೊಳ್ತೀವಿ. ತುಂಬಾ ಡಿಸ್ಲೈಕ್ ಇತ್ತು ಅಂದ್ರೆ ಆ ವ್ಯಕ್ತಿ ಅಥವಾ ವಿಷಯಕ್ಕೆ ಪ್ರತಿರೋಧ ತೋರಿಸ್ತೀವಿ. ಅಂಟ್ ಹಾಕೊಳ್ಳೂಬಾರ್ದು, ಪ್ರತಿರೋಧ ತೋರಿಸಲೂಬಾರ್ದು. ಯಾವಾಗ ಇವೆರಡೂ ಮಾಡೋದಿಲ್ವೋ ನಮ್ಮ ಕಲಿಕೆಗೆ, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ
ಅತ್ಯಂತ ಸುಲಭವಾದಂತ ಒಂದು ವಾತಾವರಣನ ನಾವೇ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಈ ಒಂದು ದೃಷ್ಟಿಕೋನದಲ್ಲಿ ಮುಂದಿನ ಅಧ್ಯಾಯದಲ್ಲಿ ದಾಜಿಯವರು ಏನ್ ಹೇಳ್ತಾರೆ ಅಂದ್ರೆ, ಪಾಯಿಂಟ್ ಸಿ ಈಸ್ ದ ಎಪಿಸೆಂಟರ್ ಆಫ್ ಸಂಸ್ಕಾರ ಫಾರ್ಮೇಶನ್ ಅಂತ ಬರೀತಾರೆ. ಯಾಕಂದ್ರೆ ಪಾಯಿಂಟ್ ಸಿ ನಲ್ಲೇನೆ ಸ್ಟ್ರಾಂಗ್ ಲೈಕ್ಸು ಡಿಸ್ಲೈಕ್ಸು ಇರೋದು. ಪಾಯಿಂಟ್ ಎ ನಲ್ಲಿ ಬಿ ನಲ್ಲಿ ಇಲ್ಲ, ಪಾಯಿಂಟ್ ಸಿ ನಲ್ಲಿ ಸ್ಟ್ರಾಂಗ್ ಲೈಕ್ಸು ಡಿಸ್ಲೈಕ್ಸ್ ಇದೆ. ಸೊ ದ ರೂಟ್ ಆಫ್ ಸಂಸ್ಕಾರ ಫಾರ್ಮೇಶನ್ ಈಸ್ ಪಾಯಿಂಟ್ ಸಿ. ಸೊ ನಾವು ಕ್ಲೀನ್ ಮಾಡಿದಾಗ ಕಾಲಕ್ರಮೇಣ ಪಾಯಿಂಟ್ ಸಿ ನಲ್ಲಿ ಆ ಸ್ಟ್ರಾಂಗ್ ಲೈಕು ಡಿಸ್ಲೈಕು ಕಡಿಮೆ ಆಗ್ಬೇಕು. ಸೊ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ತಾ ಇದ್ದೀರಾ ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ತುಂಬಾ ಆಳವಾದಂತ ಒಂದು ಇಷ್ಟ ಇತ್ತು ಅಥವಾ ಅಂಟುವಿಕೆ ಇತ್ತು, ಅದು ಕಡಿಮೆ ಆಗ್ತಾ ಇದೆಯಾ ಅಂತ ನೋಡ್ಕೋಬೇಕು. ಎರಡನೇದು, ಯಾವುದೋ ಒಂದು ವಿಷಯದಲ್ಲಿ ಆಳವಾದಂತ ಪ್ರತಿರೋಧ ಇತ್ತು, ಆ ಪ್ರತಿರೋಧ ನಮ್ಮ ಹೃದಯದಲ್ಲಿ ಕಡಿಮೆ ಆಗ್ತಾ ಇದೆಯಾ ಅದನ್ನು ನೋಡ್ಕೋಬೇಕು. ಎರಡನೇದು, ಈ ಸ್ಟ್ರಾಂಗ್ ಅಟ್ಯಾಚ್ಮೆಂಟು ಮತ್ತೆ ಇದು ಇದ್ದಾಗ, ಪ್ರತಿರೋಧ ಇದ್ದಾಗ ಎಷ್ಟೋ ಸತಿ ನಾವೇನ್ ಮಾಡ್ತೀವಿ, ನಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಏನು ಯಾವ ಒಂದು ಧೋರಣೆಯಲ್ಲಿ ತಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಅದಕ್ಕೆ ನಾವು ನಮ್ಮನ್ನು ನಾವು ಕಟ್ಟಾಕೊಂಡು ಬೇರೊಂದು ದೃಷ್ಟಿಕೋನದಲ್ಲಿ, ಇನ್ನೊಂದು ವ್ಯಕ್ತಿಯ ದೃಷ್ಟಿಕೋನದಲ್ಲಿ ನೋಡ್ಲಿಕ್ಕೆ ಹೋಗೋದೇ ಇಲ್ಲ. ಯಾವಾಗ ನಾವು ದೃಷ್ಟಿಕೋನದಲ್ಲಿ ನೋಡ್ಲಿಕ್ಕೆ ಹೋಗೋದಿಲ್ವೋ ಆವಾಗ ನಾವು ನಮಗೆ ನಾವು ಸಂಸ್ಕಾರಗಳ ಫಾರ್ಮೇಶನ್ಗೆ ಮಾಡ್ಕೊಳ್ಳಿಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ. ಸೊ ಸಂಸ್ಕಾರಸ್ ಆರ್ ವಾಟ್ ದೇ ಆರ್. ದೇ ಆರ್ ಪಾರ್ಟ್ ಆಫ್ ಎಮೋಷನಲ್ ಕಾಸ್ ಅಂಡ್ ಎಫೆಕ್ಟ್ ಈಕ್ವೇಶನ್. ದ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾಟ್ ಟು ಟೈ ಅವರ್ ಸೆಲ್ಫ್ ಟು ದೀಸ್ ಬ್ಲಾಕ್ಸ್. ಆಧ್ಯಾತ್ಮಿಕ ಜೀವಿ ನಮ್ಮ ಎಲ್ಲರಲ್ಲೂ ಏನ್ ಅಡಕ ಆಗಿದೆ ಅಲ್ಲ, ಈ ಆಧ್ಯಾತ್ಮಿಕ ಜೀವಿ ಅನ್ನೋದು ಈ ಎಲ್ಲ ಬ್ಲಾಕ್ಗಳಿಗಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಜೀವಿ. ಈ ಒಂದು ಆಧ್ಯಾತ್ಮಿಕ ಜೀವಿಗಳು ಈ ಒಂದು ಬ್ಲಾಕ್ಸ್ಗೆ ಕಟ್ ಹಾಕ್ಲಿಕ್ಕೆ ಆಗಲ್ಲ. ನಾ ಹೇಳಿದ್ನಲ್ಲ, ಆನೆ ತಾನು ಇಷ್ಟಪಡ್ತು ಅಂದ್ರೆ ಅದೇನ್ ಕಟ್ ಹಾಕಿರ್ತಾರೆ ಅದನ್ನ ಕಿತ್ತು ಹಾಕೊಂಡು ಹೋಗ್ಬೋದು. ಆದ್ರೆ ಆನೆ ತನಗೆ ತಾನೇಗೆ ಅಭ್ಯಾಸ ಆಗಿರೋದ್ರಿಂದ ನನಗೇನೋ ಕಟ್ಟಾಕಿರೋದ್ರಿಂದ ನಾವು ಬಿಡಿಸ್ಕೊಳಕ್ ಆಗಲ್ಲ ಅಂತ ಅನ್ಕೊಂಡಿರ್ತಾರೆ. ಸೊ ಅಗೇನ್ ವಿ ರಿಪೀಟ್, ನೋ ಸಂಸ್ಕಾರಸ್ ಕ್ಯಾನ್ ಹೋಲ್ಡ್ ಅಸ್ ಬ್ಯಾಕ್ ಇಫ್ ವಿ ಡಿಸೈಡ್ ದಟ್ ವಿ ವಾಂಟ್ ಟು ಗೆಟ್ ಓವರ್ ಇಟ್ ಅಂಡ್ ವಿ ಆಕ್ಚುಲಿ ವಾಂಟ್ ಟು ಪ್ರೋಗ್ರೆಸ್ ಇನ್ ಸ್ಪಿರಿಚುಯಾಲಿಟಿ. ಆಧ್ಯಾತ್ಮಿಕವಾಗಿ ನಾವು ಪ್ರಗತಿ ಆಗ್ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ನಾವು ಪಣ ತೊಟ್ಟಾಗ, ಗುರಿ ಎಡೆಗೆ ನಾವು ಪಯಣ ಮಾಡಬೇಕು, ಇದರಲ್ಲಿ ಯಾವ ತೊಡಕುಗಳು ನಮಗೆ ಸಾಧಕ ಬಾಧಗಳ ಆಗ್ಬಾರ್ದು ಅಂತ ನಾವು ಹೃದಯದಲ್ಲಿ ಒಂದು ಪಣ ತೊಟ್ಟಾಗ, ಯಾವ ಒಂದು ಸಂಸ್ಕಾರ ಕೂಡ ನಮಗೆ ಕಡಿವಾಣ ಹಾಕ್ಲಿಕ್ಕಾಗ್ಲಿ ಕಟ್ಟಾಕ್ಲಿಕ್ಕಾಗ್ಲಿ ಸಾಧ್ಯ ಇಲ್ಲ. ನಿಮ್ಮೆಲ್ಲ ಸಂಸ್ಕಾರಗಳಿಗೆ ನೀವೇ ಅಧಿಪತಿ. ಅದರಿಂದ ನೀವು ಬಿಡಿಸ್ಕೋಬೇಕಾದ್ರೆ ನೀವು ಯಾವಾಗ ಬೇಕಾದ್ರೂ ಬಿಡಿಸ್ಕೋಬಹುದು. ನಿಮಗೆ ಯಾವಾಗ ಬಿಡಿಸ್ಕೋಬೇಕು ಅಂತ ಅನ್ಸುತ್ತೋ ಆವಾಗ ಬಿಡಿಸ್ಕೋಬಹುದು. ಒಂದೊಮ್ಮೆ ಇಡೀ ಜೀವನ ನಾವು ಈ ಸಂಸ್ಕಾರಗಳಿಂದ ನಾವು ಬಿಡಿಸ್ಕೊಳ್ಳಕ್ ಆಗಲ್ಲ ಅಂತ ಅನ್ಕೊಂಡು ಕೂತಿದ್ರೆ, ನೀವು ಎಷ್ಟೇ ವರ್ಷ ಸಾಧನೆ ಮಾಡಿದ್ರು, ಎಷ್ಟೇ ವರ್ಷ ಸಿಟ್ಟಿಂಗ್ ತಗೊಂಡ್ರು ಕೂಡ ಬಿಡಿಸ್ಕೊಳ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನೀವೇ ಅದನ್ನ ಹಿಡ್ಕೊಂಡಿದ್ರ. ಹಾಗಾಗಿ ನಾವು ಹಿಂದಿನ ಒಂದು ಅಧ್ಯಾಯದಲ್ಲಿ ಮಾತಾಡಿದ್ವಿ, ಧೋರಣೆ ಅಥವಾ ಮನೋಭಾವ. ದ ಆಟಿಟ್ಯೂಡ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾವ ಆಟಿಟ್ಯೂಡ್ ಇರಬೇಕು ಸಂಸ್ಕಾರದ ಬಗ್ಗೆ? ನೋ ಸಂಸ್ಕಾರ ಕ್ಯಾನ್ ಹೋಲ್ಡ್ ಅವರ್ ಜರ್ನಿ ಬ್ಯಾಕ್. ಈ ಧೋರಣೆ ಇರಬೇಕು. ಯಾವುದೇ ಸಂಸ್ಕಾರ ಇದ್ರೂ ಕೂಡ ಅದನ್ನು ನನ್ನ ಬಿಟ್ಟು ಹೋಗ್ಲಿ, ಲೆಟ್ ಗೋ ಆಫ್ ದ ಸಂಸ್ಕಾರಸ್, ಅದನ್ನ ಬಿಡ್ಲಿ, ನನ್ನ ಹೃದಯ ಮತ್ತು ಮನಸ್ಸನ್ನು ಬಿಟ್ಟು ಹೋಗ್ಲಿ ಅನ್ನೋ ಧೋರಣೆಯಲ್ಲಿ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮಗೆ ಸಾಕಷ್ಟು ರೀತಿಯಾಗಿ ಅಧ್ಯಾತ್ಮದಲ್ಲಿ ಪ್ರಗತಿ ಆಗಲಿ ತ್ವರಿತತೆ ಬರುತ್ತೆ. ನಾವು ಸಾಕಷ್ಟು ರೀತಿಯಾದಂಥ ವೇಗವಾದಂಥ ರೀತಿಯಲ್ಲಿ ಆಧ್ಯಾತ್ಮಿಕ ಪ್ರಯಾಣನ ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಕಡೆಗೆ ಲಾಸ್ಟ್ ಸೆಂಟೆನ್ಸ್ ಏನ್ ಬರೀತಾರೆ ಅಂದ್ರೆ, ಇನ್ಸೈಡ್ ಯು, ನಮ್ಮೆಲ್ಲರಲ್ಲೂ ಎ ಬ್ಯೂಟಿಫುಲ್ ಸ್ಪಿರಿಚುವಲ್ ಬೀಯಿಂಗ್ ಲೈಸ್ ಶಾಕಲ್ಡ್. ಆ ಒಂದು ಆಧ್ಯಾತ್ಮಿಕ ಜೀವಿ, ಸುಂದರವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಜೀವಿ ನಮ್ಮಲ್ಲಿ ಕಟ್ ಹಾಕದಂಗಿದೆ. ಯುವರ್ ಸ್ಪಿರಿಚುವಲ್ ಅನಾಟಮಿ ಪ್ರಾಜೆಕ್ಟ್ ವಿಲ್ ಅನ್ಲೀಶ್ ದ ಬೀಯಿಂಗ್. ಈ ಒಂದು ಆಧ್ಯಾತ್ಮಿಕ ವಿಚಾರಗಳನ್ನ ನಾವೇನ್ ಮಾತಾಡ್ತಿದೀವಲ್ಲ, ಇವೆಲ್ಲವನ್ನೂ ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಆ ಆಧ್ಯಾತ್ಮಿಕ ಜೀವಿ ಆ ಕಟ್ಟುವಿಕೆಯಿಂದ ಹೊರಗಡೆ ಬರ್ತಾರೆ. ದ ರೋಪ್ ದಟ್ ಟೈಡ್ ದ ಎಲಿಫೆಂಟ್ ಓನ್ಲಿ ನೀಡ್ಸ್ ಟು ಬಿ ಕಟ್. ಯಾವ ಒಂದು ಹಗ್ಗ ಆ ಒಂದು ಆನೆನ ಕಟ್ಟಾಕಿತ್ತು, ಆ ಹಗ್ಗನ ಕಟ್ ಮಾಡಿದ್ರೆ ಆನೆ ಫ್ರೀ ಆಗುತ್ತೆ. ಅದೇ ರೀತಿಯಾಗಿ ಯಾವ ಒಂದು ಹಗ್ಗದಿಂದ ನಮ್ಮನ್ನು ನಾವು ನಮ್ಮ ಸಂಸ್ಕಾರಗಳಿಗೆ ಕಟ್ ಹಾಕೊಂಡಿದೀವೋ ಆ ಹಗ್ಗನ ಕಟ್ ಮಾಡಿದಾಗ
ನಾವು ನಮ್ಮ ಆಧ್ಯಾತ್ಮಿಕ ಜೀವಿ ಏನು ಒಳಗಡೆ ಇದೆ ಅದು ವ್ಯಕ್ತ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ವ್ಯಾವಹಾರಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನ, ಆಧ್ಯಾತ್ಮಿಕ ಜೀವನದಿಂದ ಕಡೆಯಲ್ಲಿ ನಿಜ ಜೀವನ. ಸೊ 3 ಹಂತದಲ್ಲಿ ನಾವು ಮಧ್ಯದಲ್ಲಿ ಒಂದು ದೈವಿ ಜೀವನ ಕೂಡ ಬರುತ್ತೆ. ಸೊ ಯು ಮೂವ್ ಫ್ರಮ್ ಮೆಟೀರಿಯಲ್ ಲೈಫ್ ಟು ದ ಸ್ಪಿರಿಚುವಲ್ ಲೈಫ್ ಟು ದ ಡಿವೈನ್ ಲೈಫ್ ಅಂಡ್ ದೆನ್ ಟು ರಿಯಲ್ ಲೈಫ್. So these are the 4 stages of evolution that is open to all of us. Whether we want to take it or not, that is entirely up to us. ಹಾಗಾಗಿ ನಾವೆಷ್ಟು ಈ ಒಂದು ಪ್ರಯಾಣದಲ್ಲಿ ಮುಂದುವರಿಬೇಕು ಅಂತ ನಾವೆಷ್ಟು ನಮಗೆ ನಾವು ಅವಕಾಶಗಳನ್ನ ಮಾಡಿಕೊಡ್ತೀವೋ ಅಷ್ಟೇ ತ್ವರಿತವಾಗಿ ಅಷ್ಟೇ ಒಂದು ದಾರಿನಲ್ಲಿ ಕ್ರಮಕ್ರಮವಾಗಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಇಫ್ ವಿ ಥಿಂಕ್ ಇದು ಅವ್ರಿಗೆ ಮಾತ್ರ ಸಾಧ್ಯ ಆಯ್ತು ನಮ್ಗೆಲ್ಲ ಸಾಧ್ಯ ಇದೆಯಾ ಅಂತ ನಾವು ಡೌಟ್ ಇಟ್ಕೊಂಡ್ರು ಅಂದ್ರೆ ನಮ್ಮನ್ನು ನಾವೇ ಕಟ್ ಹಾಕೊಂಡಂಗೆ ಆಗುತ್ತೆ. So Revati sister. Yeah. Okay, brother, wanted to know if somebody is really hurt very, very deeply about something, how as a trainer we can relieve them of that kind of a strong feeling of hurt. See, hurt is a feeling. They have filled in negative emotions with the experience. So look at it in this way. Have an experience. You have the feeling of hurt associated with that experience, a negative emotion attached to that particular experience. It is very difficult. So when we actually clean an abhyasi, you cannot clean off the experience all at once. That doesn't happen. Just I told you that if you want to make the experience stronger, what they would have done over a period of time is they would have recalled the experience multiple times in their mind. Every time they recall the experience, they would have added energy to it by paying attention, by recalling. Secondly, they would have also added various kinds of emotions to it. Now, as a whole, the moment you actually talk about it, they can feel the whole bunch of energy and the emotions coming up to the surface, and they actually feel terrible at that time. So one of the commonest ways that people do is actually to suppress these kinds of experiences. Now, suppression is no answer. Now, suppression is going to create blockages in the samskaras. They are not going to allow the person to evolve further. Now, there are 2 ways of handling it. Now, one way of handling it is that when you actually give an opportunity for the person to speak about it, the person actually speaks about it. And when they actually start crying while they speak about it, you see that the energy which was and the emotions which was tagged to that particular experience now starts coming out. Now that doesn't mean to say the experience itself is gone. No, the emotional content and the energy associated with that experience has to some extent come down. So one way of doing it is listening to them patiently. This is where the heartfulness communication helps you. Secondly, after you have listened, which is why when we actually call anybody for a sitting, now sitting anta kardaga, is there anything that you want to talk about anta kelri? That's the first thing that every preceptor should ask. Are there anything that is preoccupying your mind anta kelri? Generally, those things, those samskaras which are very strong, which are now coming up to the surface, they start coming out. So then you have an idea, what is this person actually engrossed in? ಯಾವ ವಿಚಾರದಲ್ಲಿ ಇವ್ರ ಮನಸ್ಸು ಹೃದಯ ಕಳೆದ ಒಂದು ವಾರದಿಂದ that it was actually engrossed in, ಯಾವ ವಿಚಾರದಲ್ಲಿ ಮುಳುಗಿತ್ತು ಅಂತ ಗೊತ್ತಾಗುತ್ತೆ. Now, when we give the sitting, gradually what we clean is, we cannot clean the experience all at once, I told you. We go on cleaning the heart region. As and when we clean the heart region, over a period of time, what the abhyasi will experience is that the intensity of the emotions and the amount of time that they actually dwell on these particular emotions or the experience actually gradually comes down over a period of time. So if I give the same example, I gave you an example earlier of a dog bite, clouding our consciousness. Now, every time you see the dog, you just walk past the dog. When you walk past the dog, without actually, you might feel fearful, but if you walk past the dog, you are now creating a new set of samskaras, a new kind of feeling associated with the past experience. You are now no longer adding fear as an emotion to the past experience.
you are now adding confidence. You are able to deal with the fear with confidence. Confidence in the you are dealing with the fear. Once you develop confidence that you can actually walk past the dog, over a period of time, you will recognize that that fear that was holding you no longer holds you back as strongly. Over a period of time, it gradually gets cleansed away. That's the beauty of the system. That as and when we do regular cleaning, the intensity of the emotion, the variety of emotions, and the energy or the number of times that we recall the emotions or the samskaras, they all come down over a period of time. But it doesn't happen in one go. That is the thing that we have to remember. Okay. Okay, it Okay. takes time. So that is Hello. the reason why many times people talk about it that ನಾನು ಸರ್ 5 ವರ್ಷದ ಮುಂಚೆ ಇದ್ದಂತ ಒಂದು ಭಯಾನಕವಾದಂತ ಸ್ಥಿತಿ ಇವತ್ತು ಧ್ಯಾನದಲ್ಲಿ ಬಂದಿತ್ತು ಅಂತ ಹೇಳ್ತಾರೆ. And there are times you see that abhyasi, an anxiety, an abhyasi who's filled with anxiety comes to you, you clean. Temporarily they feel relief. Then you will see that after 6 months, 1 year, again some amount of anxiety comes regarding the same issue. Then you start wondering, Are, this was cleaned 1 year back. Why is it coming again now? The reason why it is coming is they would have thought about these things multiple times. Each time they would have thought about it, they would have added some amount of energy. Depending on the amount of energy added, those samskaras will be deposited at different levels. Each time you clean, when we clean initially, we clean the superficial samskaras. As and when we go down to the depth of the cleaning, we clean the deeper level samskaras. Only in the end, we actually clean the deepest level of samskaras. Now, these experiences, because they are recalled multiple times, can be deposited at multiple levels. So, after some period of time, after 2 to 3 years, you will see that the person is talking about the same experience which they had spoken about 2 years back. Now, that doesn't mean to say that a person has gone back. No, the cleaning is still effective. It is just the cleaning is now occurring at a deeper level than before. That's all. Okay. Okay. Thank you, brother. Okay. Thank you. Hello, brother. Please tell me, sister. ಸೊ ನಮಸ್ಕಾರ. ಆಕ್ಚುಲಿ ಏನಾಗುತ್ತೆ, ನಾವು ಅಂದ್ರೆ ನಾವು ಕೆಲವೊಂದ್ಸತಿ ಕೆಲವೊಂದು 40-50 ವರ್ಷದ ಅನುಭವಗಳನ್ನ ನಮ್ಮ ದುಃಖದ ಜೊತೆ ನಾವು ಕಳ್ದಿರ್ತೀವಿ. ಸೊ ಆ ದುಃಖಗಳನ್ನ ನಾವು ಎಲ್ಲೋ ಒಂದ್ ಕಡೆ ನನ್ನ ಜೀವನ ದುಃಖದಲ್ಲೇ ಇದೆ ಅಂತ ನಾನು ನನ್ನ ಮೈಂಡ್ ನನ್ನ ಮನಸ್ಥಿತಿನ ದುಃಖದ ಜೊತೆ ಸೇರ್ಸ್ಕೊಂಡ್ಬಿಟ್ಟಿರ್ತೀನಿ. ಆ ದುಃಖದ ಜೊತೆ ಸೇರ್ಸ್ಕೊಂಡು ಪೆಟ್ಟಿಗೆ ಒಳಗಡೆ ನಾನು ಕೂಡ ಹಾಕೊಂಡ್ಬಿಟ್ಟು ಒಳಗಡೆಯಿಂದ ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಸೊ ನನ್ ಜೀವನ ದುಃಖದಲ್ಲೇ ಇದೆ, ನಂಗೆ ಜೀವನದಲ್ಲಿ ಸಂತೋಷನೇ ಇಲ್ಲ. ಸೊ ನನ್ನನ್ನ ಆ ದುಃಖದಿಂದ ನಾನೇ ಆಚೆ ಬರ್ಬೇಕು, ಆ ಕೀನು ನನ್ನ ಹತ್ರ ಇದೆ, ಕೀ ಕಳ್ದೋಗಿದೆ ಅನ್ನೋ ಒಂದು ಮನೋಭಾವದಲ್ಲಿ ಕುತ್ಕೊಂಡ್ಬಿಟ್ಟಿರ್ತೀವಿ ಆ ಪೆಟ್ಟಿಗೆ ಒಳಗಡೆ. ಆ ಅನುಭವಗಳು ನಮ್ಗೆ ಹಂಗ್ ಮಾಡಿಸ್ತಾ ಇರತ್ತೆ. ಸೊ ಎದುರುಗಡೆ ಇರೋರ್ಗೆ ಗೊತ್ತಾಗ್ತಿರತ್ತೆ ಸೊ ಏನ್ ನಡೀತಿದೆ. ಅದು ನಮ್ಗೆ ಅರ್ಥ ಆಗ್ಬೇಕಾದ್ರೂ ಅದು ನಾವ್ ಎದುರುಗಡೆ ಅವ್ರಿಗೆ ಅರ್ಥ ಮಾಡ್ಸಕ್ ಆಗ್ತಿರಲ್ಲ, ಇಲ್ಲ ಹಿಂಗಿಲ್ಲ ಅಂತ ಹೇಳ್ಬಿಟ್ಟು. ಆ ಸಿಚುವೇಶನ್ ನಲ್ಲಿ ನಾವು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು, ಯಾವ ರೀತಿ ನಮ್ಮನ್ನ ನಾವು ಅವ್ರ ಜೊತೆ ಒಂದು ಒಳ್ಳೆ ಸಂಬಂಧಕ್ಕೆ ಹೋಗ್ಬೋದು. ನೀವೇ ಹೇಳ್ದಂಗೆ ನಿಮ್ ಪ್ರಶ್ನೆನಲ್ಲೇ ಉತ್ತರ ಅಡಕ ಆಗಿದೆ. ನೀವೇನ್ ಹೇಳಿದ್ರಿ, ಅವರೇ ಆಲ್ರೆಡಿ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವರೇ ಕೀ ಇಟ್ಕೊಂಡಿದ್ದಾರೆ, ಆದ್ರೆ ನಿಮ್ಮ ಹತ್ರ ಕೀ ಇದೆ ಅಂತ ಹೇಳಿದ್ರು ಕೂಡ ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರಿ. ಉತ್ತರ ಅದ್ರಲ್ಲೇ ಅಡಕ ಆಗಿದೆ. ಅವರು ಕೇಳಲಿಕ್ಕೆ ರೆಡಿ ಇಲ್ಲದೆ ಇದ್ದಾಗ ನೀವು ಆ ಒಂದು ಸ್ಥಿತಿನಲ್ಲಿ ಅವರಿಗೆ ಹೇಳಿದ್ರೆ ಗ್ಯಾರಂಟಿ ಅವ್ರು ಕೇಳಲ್ಲ. ಯು ನೋ ಅಬೌಟ್ ಇಟ್. ಸೊ ದಟ್ ಈಸ್ ನಾಟ್ ದ ಟೈಮ್ ಟು ಅಡ್ವೈಸ್. ಹಾಗಾದ್ರೆ ನೇಚರ್ ಏನ್ ಕೆಲಸ ಮಾಡುತ್ತೆ? ನೇಚರ್ ಏನ್ ಮಾಡುತ್ತೆ ಅಂದ್ರೆ ಪರಿಸ್ಥಿತಿಗಳನ್ನ ಜೀವನದಲ್ಲಿ ನಿರ್ಮಾಣ ಮಾಡುತ್ತೆ. ಅವ್ರು ಅನ್ಕೊಂಡಿದಾರಲ್ಲ ಆ ಭಾವನೆ, ಇಡೀ ಜೀವನ ದುಃಖಮಯವಾಗೋಗಿದೆ, ನನ್ನ ಈ ಸ್ಥಿತಿಯಿಂದ ನನ್ನನ್ನು ಯಾರು ಹೊರಗಡೆ ತರಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಜೀವನ ಅಂದ್ರೆ ದುಃಖಭರಿತವಾಗಿದೆ ಅಂತ ಅನ್ಕೊಂಡಿದಾರಲ್ಲ, ಆ ಒಂದು ಪರಿಸ್ಥಿತಿಯಿಂದ ನಿಸರ್ಗ ಕೆಲವು ಪರಿಸ್ಥಿತಿಗಳನ್ನ ನಿರ್ಮಾಣ ಮಾಡಿ ಅವ್ರಿಗೆ ಇನ್ನೊಂದು ರೀತಿಯಾದಂತ ಅನುಭವನ ಕೊಡುತ್ತೆ. ಆ ಅನುಭವ ಗ್ರಹಿಕೆ ಮಾಡಿದಾಗ, ದಿಸ್ ಇಸ್ ದ ಬ್ಯೂಟಿ ಆಫ್ ದ ನೇಚರ್. ವಾಟ್ ವಿ ಟ್ರೈ ಟು ಡೂ ಇನ್ ಮೆಡಿಟೇಷನ್, ನೇಚರ್ ಇಸ್ ಆಲ್ಸೋ ಹೆಲ್ಪಿಂಗ್ ಅಸ್ ಆಲ್ ದ ಟೈಮ್. Nature is not our enemy. Nature is the best friend. Nature is creating conditions where you can actually come out of these situations. When we feel that we are helpless, nature gives you experience where you can see a glimmer of hope. ಎಲ್ಲೋ ಇದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ವ್ಯತಿರಿಕ್ತವಾದಂತ ಅನುಭವನ ನೇಚರ್ ಕೊಡುತ್ತೆ. ಯಾವಾಗ ವ್ಯತಿರಿಕ್ತವಾದಂತ ಅನುಭವ ಕೊಡುತ್ತೋ ಆವಾಗ ಆ ವ್ಯಕ್ತಿಗೆ ಹೌದಲ್ಲ, ಎಲ್ಲೋ ಒಂದ್ ಕಡೆ ಓಪನಿಂಗ್ ಬರುತ್ತೆ, ಹೌದಲ್ಲ
ಇಲ್ಲಿ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇದ್ದಲ್ಲ. ನಾನು ಅನ್ಕೊಂಡಂಗೆ ಜೀವನ ಇಷ್ಟೇನು ದುಃಖಮಯವಾಗಿಲ್ವಲ್ಲ, ನಾ ಇಷ್ಟು ವರ್ಷ ಅನ್ಕೊಂಡಿದ್ದೆ, ಬಟ್ ಆ ರೀತಿ ಏನು ಅನಿಸ್ತಾ ಇಲ್ಲ. ಇದೇನಿದೆ, ಇದು ಯಾವುದೋ ಒಂದು ಹೊಸ ದಾರಿ ಕಂಡುಹಿಡಿದಿದ್ದೇವಲ್ಲ, ಆ ದಾರಿಯಲ್ಲಿ ಹೋಗಿ ನೋಡೋಣ ಹೇಗಿರುತ್ತೆ ಮುಂದಕ್ಕೆ ಅಂತ ಅನ್ಕೊಂಡು they then gradually start working in that particular clue that is given by nature. ಬಟ್ ಆ ಕ್ಲೂ ಸಿಗಬೇಕಾದ್ರೂ ಸಹ ಇಟ್ ಟೇಕ್ಸ್ ಟೈಮ್. ಕೆಲವೊಮ್ಮೆ ಏನಾಗುತ್ತೆ, ಅವರು ಸಿಟ್ಟಿಂಗ್ ಬರ್ಲಿಕ್ಕೂ ರೆಡಿ ಇರಲ್ಲ ಎಷ್ಟೋ ಸತಿ. ಆ ಸಿಟ್ಟಿಂಗ್ ಬರ್ಲಿಕ್ಕೂ ರೆಡಿ ಇದ್ದಾಗ ಆಲ್ ದಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಆಕ್ಚುಲಿ ಟೀಚ್ ದಮ್ ಪ್ರೇಯರ್. ಪ್ರೇಯರ್ ಡೆಫಿನೆಟ್ಲಿ ಸಹಾಯ ಮಾಡುತ್ತೆ. ಪ್ರೇಯರ್ ಏನ್ ಮಾಡುತ್ತೆ ಅಂದ್ರೆ, ಆ ಒಂದು ಯಾವ ಒಂದು ಕೋಟೆನಲ್ಲಿ ಅವ್ರು ತಮ್ಮನ್ನು ತಾವು ಬಾಗ್ಲಾಕೊಂಡಿರ್ತಾರಲ್ವಾ, ಆ ಕೋಟೆ ಸಡಲ ಆಗ್ಲಿಕ್ಕೆ ಇನ್ನು ಕೀ ಏನ್ ಸಿಗಲ್ಲ ಡೈರೆಕ್ಟ್ ಆಗಿ ಪ್ರೇಯರ್ ಹೇಳಿದ ತಕ್ಷಣ. ಕೋಟೆ ಸಡಲ, ಕೋಟೆ ಬಾಗ್ಲು ಸ್ವಲ್ಪ ಸಡಲ ಆಗ್ಲಿಕ್ಕೆ ಇನ್ನು ಕೀ ಓಪನ್ ಆಗಿರಲ್ಲ. ನೀವು ಡೋರ್ ಲಾಕ್ ಮಾಡಿರ್ತಾರೆ, ಎಷ್ಟೋ ಸತಿ ಲಾಕ್ ಆಗಿರುತ್ತೆ, ಡೋರ್ನ ಹಿಂದೆ ಮುಂದೆ ಮಾಡ್ಬೋದು, ನೋಡಿದೀರಾ? ಸೊ ಆ ತರ ಆ ಪ್ರೇಯರ್ ಏನ್ ಮಾಡುತ್ತೆ, ಇಟ್ ಕ್ರಿಯೇಟ್ಸ್ ದಟ್ ಲಿಟಲ್ ಓಪನಿಂಗ್ ದಟ್ ಕ್ಯಾನ್ ಬಿ ಗಿವನ್ ಟು ದೆಮ್. ಅವರಿಗೆ ರಿಲ್ಯಾಕ್ಸೇಷನ್ ಹೇಳ್ಕೊಡ್ಬೋದು, ಪ್ರೇಯರ್ ಹೇಳ್ಕೊಡ್ಬೋದು, ಬಿಕಾಸ್ ದೇ ಆರ್ ಟಾಕಿಂಗ್ ಅಬೌಟ್ ಸಮ್ ನೆಗೆಟಿವ್ ಎಮೋಷನ್ ದಟ್ ದೇ ಆರ್ ಹೋಲ್ಡಿಂಗ್ ಆನ್ ಟು ಸ್ಟ್ರಾಂಗ್ಲಿ. ಆಕ್ಚುಲಿ ಅವರು ಅಭ್ಯಾಸಿನೇ ಆಗಿದ್ರೆ, ಅಭ್ಯಾಸಿ ಆಗಿದ್ರು ಸಹ ಡಸಂಟ್ ಮ್ಯಾಟರ್ ವಾಟ್ ಎವರ್ ದೇ ಆರ್ ಟಾಕಿಂಗ್ ಅಬೌಟ್. ಅಭ್ಯಾಸ ಆಗಿತ್ತು ಅಂದ್ರೆ, ಇಫ್ ದೇ ಆರ್ ಫೀಲಿಂಗ್ ಇನ್ ದಿಸ್ ವೇ, ದೇ ಆರ್ ನಾಟ್ ಸಪೋಸ್ ಟು ಮೆಡಿಟೇಟ್. ಧ್ಯಾನ ಮಾಡಬಾರ್ದು. ಬಿಕಾಸ್ ಇಫ್ ದೇ ಮೆಡಿಟೇಟ್ ಇನ್ ದಿಸ್ ಸ್ಟೇಟ್ ಅಲ್ಲ, ಅವ್ರು ಇನ್ನೂ ಗಂಟು ಹಾಕೊಂಡಿರೋದು ಇನ್ನೂ ಜಾಸ್ತಿ ಆಗುತ್ತೆ ಗಂಟು. They are not supposed to meditate. If they are abhyasi in this particular state, they are not supposed to meditate. They have to take extra cleaning sessions with the preceptor. ಪ್ರಶಿಕ್ಷಕರ ಹತ್ರ ಎಕ್ಸ್ಟ್ರಾ ಕ್ಲೀನಿಂಗ್ ಸೆಷನ್ಸ್ ತಗೋಬೇಕು. ತಗೊಳ್ತು ಅಂದ್ರೆ over a period of time they will see. I will just give one example. There was a very studious ಅಭ್ಯಾಸಿ, ಬನಶಂಕರಿಗೆ ಬರ್ತಾ ಇದ್ರು. ತುಂಬಾ ವೆರಿ ಯಂಗ್, 18 ವರ್ಷದಿಂದ ಅವರ ಅಭ್ಯಾಸಿ. ಚಾರ್ಜಿ ಅವ್ರ ಕಾಲದಲ್ಲಿ 16-18 ವಯಸ್ಸಿಗೆ ಅಷ್ಟೇನು ಮಾಡಬೇಕು ಅಂತಿತ್ತು. ಆಮೇಲೆ 16ಕ್ಕೆ ಬಂತು. ಈಗ 15ವರೆಗೂ ಬಿಟ್ಟಿದ್ದಾರೆ ದಾಜಿಯವರು. ಸೊ ಸಣ್ಣ ವಯಸ್ಸಿಂದನೇ ಅಭ್ಯಾಸ ಆಗಿರ್ತಂತ ವ್ಯಕ್ತಿ 25-26 ವಯಸ್ಸಿನಲ್ಲಿ ಆಕ್ಸಿಡೆಂಟ್ ಆಯ್ತು ಅವರಿಗೆ. ಆಕ್ಸಿಡೆಂಟ್ ಆಗಿ ಮೇಜರ್ ಆಪರೇಷನ್ ಆಯ್ತು. 6 ತಿಂಗಳ ಕಾಲ ದಟ್ ಪರ್ಸನ್ ವಾಸ್ ಬೆಡ್ ರಿಡನ್ ಅಟ್ 26 years. ಅವ್ರಿಗೆ ಒಂದೇ ಮನಸ್ಸಿನಲ್ಲಿ ಭಾವನೆ ಇದ್ದಿದ್ದು, ನಾನು ಚಾರಿಜಿಯವನ್ನ ಇಷ್ಟು ನಂಬಿದ್ದೆ, ಮಾಸ್ಟರ್ನ ಇಷ್ಟು ನಂಬಿದ್ದೆ, ನನಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಾ, ಯಾಕೆ ನನಗೆ ಆಕ್ಸಿಡೆಂಟ್ ಇಂದ ಅವಾಯ್ಡ್ ಮಾಡಲಿಲ್ಲ? ಸೊ ಹಿ ಡೆವಲಪ್ಡ್ ಲಾಟ್ ಆಫ್ ಆಂಗರ್ ಅಂಡ್ ನೆಗೆಟಿವ್ ಥಾಟ್ಸ್ ಅಂಡ್ ಎಮೋಷನ್ಸ್ ಟುವರ್ಡ್ಸ್ ಚಾರಿಜಿ, ಅಂಡ್ ದಟ್ ಕಂಟಿನ್ಯೂಡ್ ಫಾರ್ ಮಂತ್ಸ್ ಟುಗೆದರ್, ಅಂಡ್ ಹಿ ರೆಫ್ಯೂಸ್ ಟು ಕಮ್ ಟು ದ ಸಿಟ್ಟಿಂಗ್. ಯಾವಾಗ ವೆನ್ ಹಿ ರೆಫ್ಯೂಸ್ ಟು ಕಮ್ ಟು ದ ಸಿಟ್ಟಿಂಗ್ ಅಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಯಾವ ಪ್ರಶಿಕ್ಷಕರು ಅವ್ರಿಗೆ ಸಿಟ್ಟಿಂಗ್ಸ್ ಕೊಡ್ತಾ ಇದ್ರಲ್ಲ, ನಮ್ಮಲ್ಲಿ ಇನ್ ಆಬ್ಸೆನ್ಷಿಯಾ ಸಿಟ್ಟಿಂಗ್ ಅಂತಿದೆ ಗೊತ್ತಾ? ಇನ್ ಆಬ್ಸೆನ್ಷಿಯಾ ಸಿಟ್ಟಿಂಗ್ ಅಲ್ಲಿ ಒಂದು ಪ್ರಶಿಕ್ಷಕ, ಒಂದು ಅಭ್ಯಾಸಿ ಯಾರು ರೆಗ್ಯುಲರ್ ಆಗಿ ಬರ್ತಾ ಇದ್ರು ಹಲವಾರು ವರ್ಷಗಳು, ಅವರು ಯಾವುದೋ ಒಂದು ಕಾರಣಕ್ಕೆ ನೆಗೆಟಿವ್ ಮೋಡ್ ಆಫ್ ಮೈಂಡ್ ಹೊರಟೋಗಿತ್ತು ಅಂದ್ರೆ, ಅವ್ರು ರಿಮೋಟ್ ಆಗಿ ಡಿಸ್ಕ್ರೀಟ್ ಆಗಿ ಅಭ್ಯಾಸಿ ಮೇಲೆ ನಿಧಾನವಾಗಿ ತನ್ನದೇ ಆದಂತ ರೀತಿಯಲ್ಲಿ ಕೆಲಸ ಮಾಡಬಹುದು. ಆ ಕೆಲಸ ಮಾಡ್ತಿದ್ದಂಗೆನೆ ಇಟ್ ಟುಕ್ಸ್ 9 months ಆಫ್ ವರ್ಕ್. ಇದೇ ರೀತಿ ಚರ್ಚೆ ಆಯಿತು ಆಶ್ರಮದಲ್ಲಿ, ಏನ್ ಮಾಡ್ಬೋದು ಅಂತ ಕೇಳಿದ್ರು. ಸೊ ವಿ ಡಿಸ್ಕಸ್ಡ್ ದೀಸ್ ಆರ್ ದ ಥಿಂಗ್ಸ್ ದಟ್ ಯು ಕ್ಯಾನ್ ಡೂ ಆಸ್ ಎ ಪ್ರೆಸೆಪ್ಟರ್ ಅಂತ ಹೇಳಿದ್ವಿ. ಆ ಪ್ರಶಿಕ್ಷಕ ಅದನ್ನ ಸೀರಿಯಸ್ ಆಗಿ ತಗೊಂಡು ಆ ಅಭ್ಯಾಸಿ ಮೇಲೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. 9 ತಿಂಗಳು ಆಗ್ತಿದ್ದಂಗೆ ಎಷ್ಟರ ಮಟ್ಟಿಗೆ ಅಭ್ಯಾಸಿ ಹೃದಯ ಕಂಡೀಷನ್ ಕ್ಲೀನ್ ಆಯ್ತಂದ್ರೆ, ಆ ನೆಗೆಟಿವ್ ಥಾಟ್ಸ್ ಎಲ್ಲ ಏನಿತ್ತಲ್ಲ ಗುರುಗಳ ಬಗ್ಗೆ ಮತ್ತೆ ಸಿಸ್ಟಮ್ ಬಗ್ಗೆ, ಅದೆಲ್ಲ ಕಾಲಕ್ರಮೇಣ ಬಿಟ್ಟು ಹೋಯ್ತು. ನೌ ದ ಅಭ್ಯಾಸಿ ಇಸ್ ಬ್ಯಾಕ್ ಲೈಕ್ ಪ್ರೀವಿಯಸ್ಲಿ. ಸೊ ದಿಸ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ, ಯಾರಿಗೆ ಬೇಕಾದ್ರೂ ಆಗ್ಬೋದು ಇದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಇಫ್ ವಿ ನೋ ಎ ಪರ್ಸೆಪ್ಟರ್ ರೆಗ್ಯುಲರ್ಲಿ, ಬಿಕಾಸ್ ವಿ ಗೋ ಟು ದ ಸೇಮ್ ಪರ್ಸೆಪ್ಟರ್ ಆನ್ ಎ routine and regular basis, then it becomes easy for the perceptor to work on us, because the perceptor not only works on us when we go to the sitting, they can also work on us at other times. So that's an important thing to remember. ಒಂದು ಪ್ರಶಿಕ್ಷಕ ನಾವು ಅವ್ರ ಎದುರು ಮುಂದೆ ಹೋಗಿ ಕೂತಾಗ ಅಷ್ಟೇ ಕೆಲಸ ಮಾಡಲ್ಲ, ಬೇರೆ ಟೈಮ್ನಲ್ಲೂ ಕೂಡ ಅವ್ರು ನಮ್ಮ ಹೃದಯದ ಮೇಲೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಯಾವ ಪ್ರಶಿಕ್ಷಕರ ಜೊತೆ ರೆಗ್ಯುಲರ್ ಆಗಿ ಸಿಟ್ಟಿಗೆ ತಗೊಳ್ತಾ ಇರ್ತೀವಿ, ಈ ಒಂದು ಪಾಸಿಬಿಲಿಟಿನೂ ನಾವು ಅವರಿಗೆ ಕೊಟ್ಟಿರ್ತೀವಿ. ಕೆಲವೊಮ್ಮೆ ಜೀವನದಲ್ಲಿ ಅನಿರೀಕ್ಷಿತವಾಗಿ ತೀವ್ರವಾದಂತ ಪರಿಣಾಮ ಬೀರತಕ್ಕಂಥ ಘಟನೆಗಳು ನಡೆದಾಗ ನಕಾರಾತ್ಮಕವಾಗಿ ನಾವು ಯೋಚನೆ ಮಾಡೋದು ಮನುಷ್ಯ ಸಹಜವಾಗಿ ಇರುತ್ತೆ ಎಲ್ರಿಗೂ. ಅದರಿಂದ ಹೊರಗಡೆ ಬರಲಿಕ್ಕೆ ಹಲವಾರು ದಾರಿ ಇದೆ. ಬಟ್ ಈ ಒಂದು ಮನೋಭಾವದಲ್ಲಿ ಈ ಅಭ್ಯಾಸ ಇತ್ತು ಅಂದ್ರೆ, ದೇ ಆರ್ ನಾಟ್ ಸಪೋಸ್ ಟು ಮೆಡಿಟೇಟ್, ದೇ ಕ್ಯಾನ್ ಡೂ ರಿಲ್ಯಾಕ್ಸೇಷನ್, ದೇ ಕ್ಯಾನ್ ಡೂ ಕ್ಲೀನಿಂಗ್, ದೇ ಕ್ಯಾನ್ ಡೂ ಪ್ರೇಯರ್.
and they have to take at least 2 sittings with the preceptor every week, face to face, not remotely. ಮತ್ತೆ ಬ್ರದರ್ ನೀವ್ ಹೇಳಿದ್ರಿ ಆನೆಗೆ ಈ ತರ ಸಣ್ಣ ದಾರ ಕಟ್ಬಿಟ್ಟು ಒಂದು ಕೊಂಬೆ ಕಟ್ಟದಾಗ್ಲೂ ಅದು ಸುಮ್ನೆ ನಿಂತಿರುತ್ತೆ ಅಂತ. ಸೊ ಆನೆಗ್ ರಿಯಲೈಸ್ ಆಗೋಗಿದೆ, ಆನೆ ದಾರ ಹೇಳ್ಕೊಂಡು ಸ್ವತಂತ್ರ ಆಗೋಗಿದೆ ಅದು. ಹಲೋ, ಹೇಳ್ರಿ. ಸ್ವತಂತ್ರ ಆಗೋಗಿದೆ. ಸೊ ಮಾವುತಂಗೆ ಏನಾಗುತ್ತೆ, ಮಾವುತಂಗ್ ಗೊತ್ತಾಗೋಯ್ತು, ಓ ಈ ಆನೆ ನನ್ ಕಂಟ್ರೋಲ್ ಇಂದ ತಪ್ಪೋಗಿದೆ, ನನ್ ಕಂಟ್ರೋಲ್ ಇಂದ ಆಚೆ ಬಂದ್ಬಿಟ್ಟಿದೆ ಅಂತ. ಮಾವುತಂಗ್ ಏನ್ ಅನ್ಸುತ್ತೆ ಅಂದ್ರೆ ಈ ಆನೆ ನನ್ ಕಂಟ್ರೋಲ್ ಇಂದ ಆಚೆ ಹೊಟ್ಟೋಗಿದೆ ಅಂತ ಮಾವುತಂಗ್ ತುಂಬಾ ದುಃಖ ಆಗುತ್ತೆ. ಸೊ ಆ ಟೈಮಲ್ಲಿ ಆನೆ ಸ್ವತಂತ್ರ ಆಗಿದೆ, ಸ್ವತಂತ್ರವಾಗಿ ಯೋಚನೆ ಮಾಡೋಕ್ಕೂ ಶುರು ಮಾಡಿದೆ. ಸೊ ಓಕೆ, ನಾನು ಏನಕ್ಕೆ ಆಚೆ ಬಂದಿದ್ದೀನಿ, ನಿಜವಾಗ್ಲೂ ನಾನ್ ಮಾಡ್ಬೇಕಾಗಿರೋದು ಏನಿದೆ ಅದ್ರ ಬಗ್ಗೆ ಎಲ್ಲ ಕೆಲವೊಂದು ವಿಚಾರಗಳು ಅದು ತನ್ನ ಪಾಡಿಗೆ ತಾನು ಯೋಚನೆ ಮಾಡಕ್ ಶುರು ಆಗುತ್ತೆ. ಬಟ್ ಆ ಅಕ್ಸೆಪ್ಟೆನ್ಸ್ ಮಾವುತಂಗ್ ಬರಲ್ಲ. ಆ ಟೈಮಲ್ಲಿ ಹೇಗಿರುತ್ತೆ ಬ್ರದರ್? ನೀವು ಇಲ್ಲಿ ಏನ್ ಅಸ್ಯೂಮ್ ಮಾಡ್ತಾ ಇದ್ದೀರಾ ಅಂದ್ರೆ ಮಾವುತನೇ ಬೇರೆ, ಆನೆನೇ ಬೇರೆ, ಚೇರೆ ಬೇರೆ ಅಂತ ಅನುಭವ ಹೇಳ್ತಾ ಇದ್ದೀರಾ. ಆ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದೀರಾ, ಸರಿನಾ? ಇಲ್ಲಿ ನಾವೇನ್ ಮಾತಾಡಿದ್ವಿ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಜೀವಿನ ನಾವೇ ನಮ್ಮ ಸಂಸ್ಕಾರಗಳಿಗೆ ಕಟ್ಟಾಕಿದೀವಿ ಅಂತ ಹೇಳಿದ್ವಿ. ನಮ್ಮ ಆಧ್ಯಾತ್ಮಿಕ ಜೀವಿ ಆ ಸಂಸ್ಕಾರಗಳ ಕಟ್ಟುವಿಕೆಯಿಂದ ಹೊರಗಡೆ ಬಂದಾಗ ನಮಗೆ ಖುಷಿ ಆಗತ್ತೆ ಹೊತ್ತು ಕೂಡ ಮಾವುತನ ತರ ಬೇಜಾರಾಗಲ್ಲ. ಏನು ವರಿ ಮಾಡ್ಕೋಬೇಡಿ. ಮಾವುತ ಬೇರೆ ಯಾರಿಲ್ಲ, ನಾವೇ ಮಾವುತ. ಆಯ್ತಾ? ಚಿಂತೆ ಮಾಡ್ಬೇಡ್ರಿ. ಸರಿ ಕಣ್ರಿ. ಸೊ 7:13 ಆಗ್ತಾ ಬಂತು. ಸೊ ಇಟ್ ವಾಸ್ ನೈಸ್ ಕ್ವೆಶ್ಚನ್ ಅಂಡ್ ಡಿಸ್ಕಷನ್. ಸೊ ಸಿಗೋಣಂತೆ. ಎಲ್ರಿಗೂ ನಮಸ್ಕಾರ.